ಎಲ್ಲರಿಗೂ ನಮಸ್ಕಾರ. ನನ್ನ ವಿಶೇಷವಾಗಿ ನಮ್ಮ ಸೀರಿಯಲ್ ಗರ್ವಾದ ಶೀರ್ಷಿಕೆ ಗೀತೆಯನ್ನು ಇಟ್ಕೊಂಡವರು ಸ್ವಾಗತ ಮಾಡಿರೋದು, ನಾನು ನಿಮ್ಮನ್ನು ಅದಕ್ಕೆ ಋಣಿಯಾಗಿದ್ದೀನಿ. ಮತ್ತು ನೀವು ಇಷ್ಟೊಂದು ಜನ ಇಲ್ಲಿ ಬಂದಿರೋದ್ರ ಬಗ್ಗೆನೂ ನನಗೆ ಭಾಳ ಖುಷಿ ಕೊಟ್ಟಿದೆ. ಇದನ್ನೇ ದೊಡ್ಡ ಗೌರವ ಅಂತ ತಿಳ್ಕೊಳ್ತೀನಿ. ನಾನೊಂದು ಅರ್ಧ ಮುಕ್ಕಾಲು ಗಂಟೆ ಮಾತಾಡ್ತೇನೆ. ಇದು ಗಂಭೀರವಾದ ವಿಷಯ. ಎಷ್ಟು ಗಂಭೀರವಾಗಿ ನಾವು ತಗೋಬೇಕಾಗಿತ್ತೋ ಅಷ್ಟು ಗಂಭೀರವಾಗಿ ನಾವು ತೊಗೊಂಡಿಲ್ಲ ಅಂತ ನನಗನ್ಸುತ್ತೆ. ನಾವು ಅಂದರೆ ಭಾರತದಲ್ಲಿ ನಾವು ತೊಗೊಂಡಿಲ್ಲ. ಮತ್ತು ಈ ಸಾಹಿತ್ಯ ಲೋಕದಲ್ಲಿರೋರು ಮತ್ತು ಸಿನಿಮಾ ಬರವಣಿಗೆ ಸಿನಿಮಾದ ಬರವಣಿಗೆಯಲ್ಲಿರೋರು ಅಂಥವ್ರದ್ಗೆಲ್ಲ ಇದು ಭಾಳ ಮುಖ್ಯವಾದದ್ದು. ಅವ್ರು ಇದನ್ನ ತಿಳ್ಕೊಂಡ್ರೆ ಇದರ ಬಗ್ಗೆ ಸ್ವಲ್ಪ ತಿಳುವಳಿಕೆಯನ್ನು, ಅರಿವನ್ನು ಜನರಲ್ಲಿ ಮೂಡಿಸೋದು ಸಾಧ್ಯ ಆಗುತ್ತೆ ಅಂತ ತಿಳ್ಕೊಳ್ತೀನಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ನಾವು ಬಿಟ್ಟು ಇರೋದಕ್ಕಾಗೋದಿಲ್ಲ. ಅದನ್ನು ಯಾಕೆ ಅಂತ ಹೇಳ್ತೀನಿ. ಆದರೆ ನಾವು ಅದಿದೆ ಅನ್ನೋದನ್ನು ನಾವು ಒಪ್ಪಿಕೊಂಡು ಆದಷ್ಟು ಅದರಿಂದ ಅಪಾಯ ಆಗದಂತೆ, ಅದರಿಂದ ನಮ್ಮ ಸಮಾಜ ಒಂದು ಲಾಭ ಪಡೆಯುವಂತೆ ಆಗಬೇಕು ಅನ್ನೋದನ್ನು ನಾವು ಯೋಚನೆ ಮಾಡೋದಕ್ಕಾಗತ್ತಾ ಅಂತ ಆ ಪ್ರಶ್ನೆ ನಮ್ಮ ಮುಂದೆ ಇದೆ. ನಾನು ಸ್ವಲ್ಪ ವಿಸ್ತಾರವಾಗಿ ಅದರದನ್ನು ನಾನು ಹೇಳ್ತೀನಿ. ನಮ್ಮ ಜವಾಬ್ದಾರಿ ಏನಿರ್ಬೋದು ಇದರಲ್ಲಿ ಅನ್ನೋದನ್ನು ನಾನು ಹೇಳ್ತೀನಿ. ಅದರಲ್ಲಿ ಅವರು ಇನ್ನೂ 2 ಚರಣ ಇದೆ. ಒಂದು ಚರಣ ಆ ಗೀತೆಯಲ್ಲಿ, ಒಂದು ಚರಣ ನಾವು 100-110 ಎಪಿಸೋಡ್ ಆದಮೇಲೆ ಅನಂತನಾಗ್ ಅವರು ಯಾವುದೋ ಪುಸ್ತಕದಲ್ಲಿ ಓದಿ ಇದು ಬರೆದಿದ್ದಾರೆ ಪುರಂದರದಾಸರು. ಅದರಲ್ಲಿ ಇದನ್ನು ಸೇರಿಸೋದು, ಅದನ್ನು ಸ್ಪೆಷಲಾಗಿ ರೆಕಾರ್ಡಿಂಗ್ ಮಾಡಿ ಅದನ್ನು ಮುಂದೆ ಸ್ವಲ್ಪ ಮುಂದೆ ಬಂದಿದ್ದ ಇದರಲ್ಲಿ ಎಪಿಸೋಡ್ಸಲ್ಲಿ ನಾವು ಹಾಕ್ಕೊಂಡಿದ್ವಿ. ಅದು ಹೀಗೆ ಹೋಗುತ್ತದು. ನಾನು ಹಾಡಲ್ಲ ನೋಡಿ, ಹೀಗೆ ಹೋಗುತ್ತದು. ಉದ್ಯೋಗ ವ್ಯವಹಾರ ನೃಪಸೇವೆ ಅಂದರೆ ಗೌರ್ಮೆಂಟ್ ಸರ್ವಿಸ್. ಉದ್ಯೋಗ ವ್ಯವಹಾರ ನೃಪಸೇವೆ ಕುಶಲಗತಿ ಅಂದರೆ ಕ್ರಾಫ್ಟ್ಸ್ಮನ್ಸ್ ಸ್ಕಿಲ್ಸ್ ಇರೋದಿದು. ಉದ್ಯೋಗ ವ್ಯವಹಾರ ನೃಪಸೇವೆ ಕುಶಲಗತಿ. ಕ್ಷುದ್ರತನ ಕಳವು ಪರದ್ರೋಹದಿಂದ ಅಂದರೆ ಇದು ಸಾಧ್ಯ ಆಗೋದೆ ಕ್ಷುದ್ರತನ ಕಳವು ಅಥವಾ ಪರದ್ರೋಹದಿಂದ ಅಂತ ಅವ್ರು ಹೇಳೋದು. ಬುದ್ಧಿಯಿಂದಲೇ ಗಳಿಸಿಟ್ಟಿದ್ದ ಅರ್ಥವನ್ನು, ಅರ್ಥ ಅಂದರೆ ಇಲ್ಲಿ ಇದರಲ್ಲಿ ಹಣ ಅಂತ ತಗೊಂಡ್ರೆ, ಬುದ್ಧಿಯಿಂದಲೇ ಗಳಿಸಿಟ್ಟಿದ್ದ ಅರ್ಥವನ್ನು, ಅಥವಾ ನಾವು ಬಿಲ್ಡಿಂಗ್ ಕಟ್ಕೊಂಡಿದ್ರೆ ಏನಾರು, ಸದ್ಯದಲ್ಲೇ ಯಾರು ಉಂಬವರು ಪೇಳು ಮನುಷ್ಯ ಅಂತ ಹೇಳ್ತಾರೆ. ಅದು ಯಾತಕ್ಕೆ ಈಗ ಪ್ರಸ್ತುತ ಆಗುತ್ತೆ ಅಂದರೆ, ನಾವು ಏನೇನು ಇವಾಗ ಕಟ್ಕೊಂಡು ಬಂದಿದ್ದೀವೋ, ಅಂದರೆ ನಮ್ಮ ಪುರುಷಾರ್ಥದ ಗುರುತಾಗಿ ನಾವೇನೇನು ಮಾಡ್ಕೊಂಡಿದ್ದೀವಿ. ಮನೆ ಕಟ್ಕೊಂಡಿರೋದು, ಮನೆಯಲ್ಲಿ 4 ಬೆಡ್ರೂಮ್ ಇರೋದು, ಅಥವಾ 5 ಬೆಡ್ರೂಮ್ ಇರೋದು, ಅಥವಾ 2 ಬೆಡ್ರೂಮ್ ಇರೋದು, ಕೆಲವ್ರ ಮನೆಯಲ್ಲಿ ಇದು ಬಾತ್ ಟಬ್ ಇರೋದು, ಅಥವಾ ದೊಡ್ಡ ಕಾರ್ ಇರೋದು, ಅಥವಾ 2 ಕಾರ್ ಇರೋದು, 3 ಕಾರ್ ಇರೋದು, ಈ ಥರದ್ದು ಏನೇನೋ ನಾವು ಕಟ್ಕೊಂಡು ಬಂದಿದ್ದೀವಿ. ಈ ಅರ್ಥದ ಸಂಕೇತಗಳು ಅವೆಲ್ಲ. ಅದು ಪರ್ಸ್ನಲ್ಲಾಗಿ ಸುಖ ಕೊಡುತ್ತೆ ಅನ್ನೋದು ಏನಿಲ್ಲ. ನಮ್ಮ ನಾರಾಯಣ ಮೂರ್ತಿಗಳೇ ಇನ್ಫೋಸಿಸ್ಗೆ ಹೋಗೋದಕ್ಕೆ ಒಂದು ಫ್ಲೈಓವರ್ ಮಾಡಿಸ್ಕೊಂಡಾಗ ನಾವೆಲ್ಲ ಕೆಲವರು ವಿರೋಧ ಮಾಡಿದ್ವಿ. ಆ ಕಾಲದಲ್ಲಿ ನಮ್ಮನ್ನು ಬೈದರು. ಈಗ ನಮ್ಮನ್ನು ಹೊಗಳೋರು ತುಂಬ ಜನ ಇದ್ದಾರೆ. ನಾವು ಫ್ಲೈಓವರ್ ಮಾಡಬಾರ್ದು ಅಂದ್ವಿ. ನಾವೇನಂದ್ವಿ, ನೀವು ಜಾಮ್ನ ಬೆಂಗಳೂರಿನಲ್ಲಿ ಒಂದು ಕಡೆಯಿಂದ ತೊಗೊಂಡೋಗಿ ಇನ್ನೊಂದು ಕಡೆ ಬೇಗ ಬಿಡ್ತೀರಾ ಅಷ್ಟೇ ಅಂತ, ಹೊತ್ಕೊಂಡೋಗಿ ಇಡೀ ಜಾಮ್ನ ಇನ್ನೊಂದು ಕಡೆ ಕುಗ್ತೀರಾ, ಇನ್ನೇನಾಗಲ್ಲ ಅಂತ. ಅದಕ್ಕೆ ಗೌರ್ಮೆಂಟ್ ಅದು ಫ್ಲೈಓವರ್ ಕಟ್ಟಿದವ್ರಿಗೆ ಟೋಲ್ ಇಡೋದಕ್ಕೆ ಕೊಟ್ಟರು. ಆ ಟೋಲ್ ಇಡೋರಿಗೆ ಏನಾಗುತ್ತೆ ಅಂತ ಗೊತ್ತಿತ್ತು. ಅವರು ಗೌರ್ಮೆಂಟ್ ಅವ್ರಿಗೆ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಳ್ಳಿಲ್ಲ. ಅವರು ಟೋಲ್ ರೈಟ್ಸ್ ತೊಗೊಂಡು ಗೌರ್ಮೆಂಟ್ಗೆ ದುಡ್ಡು ಕೊಟ್ಟು ಕಟ್ಟಿದ್ರು. ಅವರು ಯಾರು ಕಂಪನಿ ಕಟ್ಟಿಕೊಟ್ರು ಅದು ಫ್ಲೈಓವರನ್ನು. ಈಗ ನೋಡಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದಾರೆ. ಈಗ ಅಲ್ಲಿ ಮೆಟ್ರೋ ಕಟ್ಟಿದ್ದೀವಿ ನಾವು. ಯಾವಾಗೋ ಇನ್ನೊಂದು ವರ್ಷದಲ್ಲೋ 2 ವರ್ಷದಲ್ಲೋ 3 ವರ್ಷದಲ್ಲೋ ಸ್ಟಾರ್ಟ್ ಆಗುತ್ತದು. ಅಂದರೆ ಅದು ಆಗಲೇ ಮಾಡಿದ್ದಿದ್ರೆ, ಅವರೇ ಒಂದು ಮಾದರಿಯನ್ನು ಸ್ಥಾಪನೆ ಮಾಡಿದ್ದಿದ್ರೆ
ಯಾವನು ಮಾದರಿ ಅಂದರೆ ಅವ್ರ ಮನೆಯನ್ನು ಅದು ಎಲೆಕ್ಟ್ರಾನಿಕ್ ಸಿಟಿ ಎಲ್ಲಿದೆಯೋ ಅಲ್ಲೇ ಕಟ್ಕೊಂಡಿದ್ದಿದ್ರೆ, ಅದ್ರ ಆ ಬದಿಯಲ್ಲೋ ಈ ಬದಿಯಲ್ಲೋ ಕಟ್ಕೊಂಡಿದ್ದಿದ್ರೆ ಅವ್ರ ಎಂಪ್ಲಾಯೀಸ್ ಎಲ್ಲ ಈಗೆಲ್ಲ ಮಕ್ಕಳ ಹುಡುಗರು ಬರ್ಮುಡಾಸ್ ಹಾಕ್ಕೊಳ್ತಾರಲ್ಲ, ಅದು ಹಾಕ್ಕೊಂಡು ಹವಾಯಿ ಚಪ್ಪಲಿ ಹಾಕ್ಕೊಂಡು ಕೆಲಸಕ್ಕೆ ಹೋಗ್ಬೋದಾಗಿತ್ತು ಅವರು. ಈ ಥರ ಜಾಮಲ್ಲಿ ಅವರೂ ಮತ್ತು ಬಿಲಿಯನೇರ್ ಅವರು, ಅಷ್ಟು 1000 ಕೋಟಿ ಇಟ್ಕೊಂಡಿರೋರು ಪ್ರತಿದಿನ ದೊಡ್ಡ ಏರ್ ಕಂಡೀಷನ್ ಕಾರಲ್ಲಿ ಕೂತ್ಕೊಂಡು ಅಥವಾ ಅವರು ನಾರಾಯಣ ಮೂರ್ತಿ ಅವರಿಂದ ಸಣ್ಣ ಏರ್ ಕಂಡೀಷನ್ ಕಾರಲ್ಲೇ ಕೂತ್ಕೊಂಡು 2.5 ಗಂಟೆ ಹೋಗೋಕ್ಕೆ 2.5 ಗಂಟೆ ಬರೋಕ್ಕೆ ಮಾಡಿಕೊಂಡ್ರೆ 5 hours ಆಫ್ ಇಸ್ ಲೈಫ್ ಎವ್ರಿ ಡೇ ಆ ಥರ ಟ್ರಾಫಿಕಲ್ಲಿ ಕಳೆದ್ರೆ ಏನು ಸುಖ ಇದೆ ಅದು. ಅಂದರೆ ಆ ಥರ ನಾವು ಮತ್ತೆ ಯೋಚನೆ ಮಾಡೋದಕ್ಕೆ ನಮಗೆ ಇವಾಗ ಅಗತ್ಯ ಇರುತ್ತೆ. ಅಂದರೆ ಈ ಅಗತ್ಯತೆ ಜೊತೆ ಒಂದು ಅವಕಾಶ, ಒಂದು ಇಟ್ಸ್ ಎ ಆಪರ್ಚುನಿಟಿ ಫಾರ್ ಅಸ್ ಟು ಬಿ ಡಿಫ್ರೆಂಟ್ ಅಂತ ಹೇಳ್ತೀನಿ. ಇದು ಎಲ್ಲಿ ಪ್ರಾರಂಭ ಮಾಡ್ಬೋದು ಅಂದರೆ ಸಾಹಿತ್ಯಕ್ಕೆ ವಿಶೇಷವಾಗಿ ಹೇಳೋದಾದರೆ, ನಾನಿರುವ ಸಿನಿಮಾ ನಾಟಕ ರಂಗವನ್ನು ಇಟ್ಕೊಂಡು ಇಲ್ಲಿ ಫೀಡ್ಬ್ಯಾಕ್ ಬರ್ತಾ ಇದೆ. ಹಿಂದುಗಡೆ ಎಲ್ಲೂ ಇಲ್ಲ ಸ್ಪೀಕರು. ಹಾಂ, ಇದು ಸ್ವಲ್ಪ ಹಿಂದೆ ಹಾಕ್ಕೊಳ್ಳೋಣ. ಫೀಡ್ಬ್ಯಾಕ್ ಇಲ್ಲ ನೋಡಿ, ಕಮ್ಮಿ ಆಯಿತು. ಅಂದರೆ ನಾನು ಟೆಕ್ನಿಕಲಿಂದ ಸ್ಟಾರ್ಟ್ ಮಾಡಿದ್ದೆ ನನ್ನ ಲೈಫ್, ಅದಕ್ಕೆ ನನಗೆ ಈಗ ಮೇ 2023, ನಾನು ಎಕ್ಸಾಕ್ಟ್ ಡೇಟ್ ನನ್ನ ಹತ್ರ ಇದೆ. ಈ ChatGPT ಅವರು ಒಂದು, ಅಂದರೆ ಓಪನ್ ಎಐರು ChatGPTದು ಫಸ್ಟ್ ವರ್ಷನ್ ಬಿಡುಗಡೆ ಮಾಡಿದ್ರು. ChatGPT 3.5 ಡಿಸೆಂಬರ್ಗೆ, 22 ಡಿಸೆಂಬರ್ಗೆ ರಿಲೀಸ್ ಮಾಡಿದ್ರು. ಅಲ್ಲಿವರೆಗೂ ಹೊಸ ತಂತ್ರಜ್ಞಾನ ಬಂದರೆ ನಮ್ಮ ಕೆಲಸ ಉದ್ಯೋಗಕ್ಕೇನೋ ಅಪಾಯ ಇರುತ್ತೇನೋ ಅರಿವು ಯಾರಿಗೂ ಇರಲಿಲ್ಲ. ಮಧ್ಯೆ ಇತ್ತು. ನೀವೆಲ್ಲ ನಮ್ಮ ಜನರೇಷನ್ ಅವ್ರಿಗೆ, ನೀವು ಯಾರಿದ್ದೀರೋ ನಿಮಗೆ ಗೊತ್ತಿರುತ್ತೆ, ಈ ಬ್ಯಾಂಕ್ ಎಂಪ್ಲಾಯೀಸ್ ಕಂಪ್ಯೂಟರ್ ಬಂದರೆ ನಾವು ಕೆಲಸ ಮಾಡಲ್ಲ ಅಂತ ಸ್ಟ್ರೈಕೆಲ್ಲ ಮಾಡಿದರು. ಆಮೇಲೆ ಕೆಲಸ ಮಾಡ್ದೇನೂ ಉದ್ಯೋಗ ಇರುತ್ತೆ ಅಂತ ಗೊತ್ತಾಯ್ತು ಏನೋ ಅವ್ರಿಗೆ, ಉದ್ಯೋಗ ಇರುತ್ತೆ ಅಂತ ಗೊತ್ತಾಯ್ತು ಏನೋ, ಅವರು ಸ್ಟ್ರೈಕ್ ಮಾಡೋದು ನಿಲ್ಲಿಸಿದ್ರು. ಆದರೆ ಬ್ಯಾಂಕಲ್ಲಿ ಕಂಪ್ಯೂಟರ್ ಇಲ್ಲದೆ ಬದುಕೋಕ್ಕಾಗಲ್ಲ ಯಾರು, ಇವಾಗ ಕಂಪ್ಯೂಟರ್ ಇರಲೇಬೇಕು, ಆ ಥರದ್ದಾಯಿತು, ಅನಿವಾರ್ಯವಾಗಿ ಆಯಿತು. ಅದಕ್ಕೆ ನಾನು ಹೇಳ್ತೀನಿ, ಈಗ ನೀವು AI ತಡಿತೀನಿ, ಅದನ್ನು ವಿರೋಧ ಮಾಡ್ತೀನಿ, ಅದರ ವಿರುದ್ಧ ಪ್ರತಿಭಟನೆ ಮಾಡಿ ನಾನು ಏನಾದರೂ ಇದನ್ನು ಬರೋದಕ್ಕೆ ಬಿಡಲ್ಲ ಅಂತೆಲ್ಲ ಮಾತಾಡ್ಬೋದು. ಆದರೆ ಅನಿವಾರ್ಯವಾಗಿ ನೀವು ಈ ಸೆಲ್ಫೋನ್ಗೆ ಹೆಂಗೆ ಬಿದ್ದಿದ್ದೀರೋ ಇವಾಗ ಎಲ್ಲರೂ, ನಾವೆಲ್ಲ ಬಿದ್ದಿದ್ದೀವೋ, ಅದೇ ಥರ AI ಮುಂದೆ ಆಗುತ್ತೆ. ಈಗಲೇ ಆಗಿದ್ದೀವಿ, ನಮಗೆ ಗೊತ್ತಿಲ್ಲ ಅಷ್ಟೇ. ಅಂದರೆ AI ಆಕ್ರಮಿಸ್ಕೊಳ್ಳೋ ರೀತಿ ಇರುತ್ತಲ್ಲ, ನಮ್ಗೆ ಗೊತ್ತಾಗದೇ ಆಗುತ್ತದು, ನಿಮಗೆ ಗೊತ್ತಿಲ್ಲದೇ ಆಗ್ತಾ ಇರುತ್ತೆ. ಕೆಲವು ನಿಮಗೆ ಗೊತ್ತಿರುತ್ತೆ. ಇವಾಗ ನೀವು ಏನೇನು ಮಾತಾಡ್ತಾ ಇರ್ತೀರೋ, ನೀವೇನು ಪರ್ಮಿಷನ್ ಕೊಟ್ಟಿಲ್ಲದೆ ಇದ್ದರೂ ಅದು ಹೋಗಿ ನಿಮ್ಮ ಫೋನ್ ರೆಕಾರ್ಡ್ ಮಾಡ್ತಾ ಇರುತ್ತೆ. ನಮ್ಮ ಮನೆಗೆ ಕರ್ಟನ್ ಹಾಕಬೇಕು ಅಂತ ನೀವು ಹೇಳಿ. ಈಗ ನಿಮ್ಮ ಮನೆಗೆ ಹೋಗಿ ಇವಾಗ ಕೇಳಿ, ನೀವು ಯಾರ್ಯಾರು ಫೋನ್ ಆನ್ ಮಾಡಿ ಇಟ್ಕೊಂಡಿದ್ದೀರೋ, ನೀವು ಮನೆಗೆ ಹೋದಾಗ ಕರ್ಟನ್ದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇರ್ತೀನಿ ನಿಮ್ಮದು ಸೋಷಿಯಲ್ ಮೀಡಿಯಾದಲ್ಲಿ. ಆದರೆ ನೀವು ಪರ್ಮಿಷನ್ ಕೊಡದೇ ನಮ್ಮ ಬದುಕನ್ನು ಕಂಟ್ರೋಲ್ ಮಾಡೋಕ್ಕೆ ಒಂದು ಪ್ರಯತ್ನಗಳು ನಡೀತಾ ಇದೆ ಇವಾಗಲೇ. ಇದು ಬಂದಾಗ ಎಲ್ಲರಿಗೂ ಏನು ಮೊದಲು ಗಾಬರಿ ಆಗಿದ್ದು ಅಂದರೆ, ಇದನ್ನು ಫಸ್ಟ್ ಭಾಳ ಸೂಕ್ಷ್ಮವಾಗಿ ನೋಟಿಸ್ ಮಾಡಿದ್ದು, ನಿಮಗೆ ಆಶ್ಚರ್ಯ ಆಗ್ಬೋದು, ಹಾಲಿವುಡ್ ರೈಟರ್ಸು ಅವರೇ ಇದನ್ನು ಫಸ್ಟು ಪ್ರಾಬ್ಲಮ್ ಅಂತ ನೋಡಿದ್ದು. ಬೇರೆ ಯಾರೂ ನೋಡಿರಲಿಲ್ಲ ಅದನ್ನು. ನಿಮಗೆ ಯಾರಿಗೂ ಇದು ಸುದ್ದಿಯಾಗೂ ಬಂದಿರಲಿಕ್ಕೆ ಸಾಧ್ಯ ಇಲ್ಲ. ಇದು ಹಾಲಿವುಡ್ ವರ್ಕರ್ಸ್ ರೈಟರ್ಸು ಸ್ಟ್ರೈಕ್ ಮಾಡಿದ್ರು ಅಂತ ಇಂಡಿಯಾದಲ್ಲಿ ಸುದ್ದಿನೇ ಆಗಲಿಲ್ಲ. ಅದು ಇಂಡಿಯನ್ ಸಿನಿಮಾ ಇಂಡಸ್ಟ್ರಿನಲ್ಲಿ ಇದರ ಬಗ್ಗೆ ಚರ್ಚೆ ಆಗಲಿ, ಒಂದು ಲೆಕ್ಚರ್ ಆಗಲಿ, ಇದನ್ನು ವಿವರಣೆ ಕೊಡೋದಕ್ಕೆ ಏನೂ ಆಗಲಿಲ್ಲ ಇಲ್ಲಿ. ಅವ್ರು ಏನು ನೋಡಿದ್ರು ಅಂದರೆ, ನೋಡಿ ನಾನು ಇಲ್ಲಿ ಓದ್ತೀನಿ. ಸೀಮಿಂಗ್ಲಿ ಓವರ್ ನೈಟ್ ದ ಜನರೇಟಿವ್ AI chatbot captured the public's attention by excelling at precisely the kinds of non-routine skills that have long been considered quintessentially human. ನಾನು ಬೇರೆ ಬೇರೆ ಕಡೆ ಈ AI ಬಗ್ಗೆ ಮಾತಾಡಿದ್ದೀನಿ. ನಾನು ಡಾಕ್ಟರ್ಸ್ ಏನಂತಾರೆ, ನಮ್ಮದು ಡಾಕ್ಟರ್ಸ್ ಟಚ್ ಇರುತ್ತಲ್ಲ, ಅದನ್ನು ಏನಾದರೂ ಅದು ರಿಪ್ಲೇಸ್ ಮಾಡೋಕ್ಕಾಗಲ್ಲ ಅಂತಾರೆ. ಸಿನಿಮಾ ಮಾಡೋರು ಏನಂತಾರೆ ಅಂದರೆ, ನಮ್ಮ ಕ್ರಿಯೇಟಿವಿಟಿನ ಅದು ರಿಪ್ಲೇಸ್ ಮಾಡೋಕ್ಕಾಗಲ್ಲ ಅಂತಾರೆ. ಅಂದರೆ ಎಲ್ಲರೂ ಅವರವ್ರ ರೀತಿಯಲ್ಲಿ AI ಇಂದ ಏನಾಗಲ್ಲ ಅಂತ ಹೇಳ್ತಾಯಿದ್ರೆ, ಅಂದರೆ ಒಂದು ದ ಲಿವ್ ಇನ್ ಡಿನೈಯಲ್.
ಎಸ್ಪೆಷಲಿ ರೈಟರ್ಸ್. ಅವ್ರಿಗೇನು ಭ್ರಮೆ ಇದೆ ಅಂದರೆ, ಸಾಹಿತಿಗಳಿಗೆ ಅವ್ರನ್ನ ರಿಪ್ಲೇಸ್ ಮಾಡೋಕ್ಕಾಗಲ್ಲ ಅನ್ನೋ ಭ್ರಮೆ ಇದೆ. ಸಿನಿಮಾದವ್ರಿಗೆ ರಿಪ್ಲೇಸ್ ಆಗುತ್ತೆ ಅಂತ ಇವಾಗ ಗೊತ್ತಾಗ್ತಾ ಬಂದಿದೆ. ಆಗಲೇ ಸಿನಿಮಾಗಳು ಬಂದಿದೆ. ಅದು ಎ ಐ ಅಂತ ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಅದು ಎ ಐ ಸಿನಿಮಾ ಈ ಬಳಸಿರೋ ಸಿನಿಮಾ ಇದೆ. ಹ್ಯಾರಿಸನ್ ಫೋರ್ಡ್ದು ಇಂಡಿಯಾನಾ ಜೋನ್ ಸೀರೀಸಲ್ಲಿ ಒಂದು ಲೇಟೆಸ್ಟ್ ಫಿಲ್ಮಲ್ಲಿ ಅವನು ಸುಮಾರು 22-23 ವರ್ಷದ ಹ್ಯಾರಿಸನ್ ಫೋರ್ಡ್ ಇದ್ದಾನೆ ಅದರಲ್ಲಿ. ಅವ್ರಿಗೆ 80 ವರ್ಷ ಆಗಿದೆ. ಅವ್ರು 23 ವರ್ಷದ ಥರ ಹಿಂಗೆ ಕಾಣಿಸೋದಕ್ಕೆ ಸಾಧ್ಯ? ಅದು ಇನ್ನೊಬ್ಬ ಮನುಷ್ಯ ಮಾಡಿಲ್ಲ, ಅದು ಎ ಐ ಮಾಡಿರೋದು ಅದನ್ನು. ಆದರೆ ಜನ ಅದನ್ನ ಮೆಚ್ಕೊಂಡಿದ್ದಾರೆ. ಹಳೆ ಹ್ಯಾರಿಸನ್ ಫೋರ್ಡೇ ನಮಗೆ ಸಿಕ್ಕಿದ್ದಾರೆ ಅನ್ನೋ ಥರ ಒಂದು ಮೆಚ್ಚುಗೆ ಅವ್ರಿಗೆ ಬಂದಿದೆ. ಅವ್ರಿಗೆ ಆ ಥರದ್ದು ಎ ಐ ಸಿನಿಮಾದಲ್ಲಿ ಬಂದಿದೆ. ಸಿನಿಮಾ ನಿರ್ಮಾಪಕರಿಗೆ ಸ್ವಲ್ಪ ಭಯ ಆಗಿದೆ ಈಗ, ಏನಾರು ಆಗ್ಬೋದು ಅಂತ. ಆದರೆ ಇಂಡಿಯಾದಲ್ಲಿ ಸಿನಿಮಾ ರೈಟರ್ಸ್ ಇನ್ನೂ ಎಚ್ಚೆತ್ಕೊಂಡಿಲ್ಲ. ಅದು ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಮಾಡುತ್ತೆ. ಅದು ಏನಂತ ಹೇಗೆ ಮಾಡುತ್ತೆ ಹೇಳ್ತೀನಿ ಕೇಳಿ. ನಾನು ಹಿಂದೆ ಈ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನಿಮಗೆ ಮತ್ತೆ ಕೊಡ್ತೇನೆ. ಈಗ ಗ್ಯಾರಿ ಕ್ಯಾಸ್ಪರೋವ್ ಅಂತ ಗ್ರೇಟ್ ಚೆಸ್ ಪ್ಲೇಯರ್ ಇದ್ದರು, ಗೊತ್ತಲ್ವಾ? ನಿಮ್ಗೆ ಯಾರು ಚದುರಂಗ ಆಡೋದ್ರಲ್ಲಿ ನಿಮ್ಗೆ ಯಾರು ಆಸಕ್ತಿ ಇದೆಯೋ ಅವ್ರನ್ನ ಆ ಕಾಲಕ್ಕೂ ಅಷ್ಟೇ ಈಗಲೂ ಅಷ್ಟೇ ಒಂದು ಗ್ರೇಟೆಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಆಫ್ ಆಲ್ ಟೈಮ್ ಅಂತ ಅವ್ರನ್ನ ಕನ್ಸಿಡರ್ ಮಾಡ್ತಿದ್ರು. IBM ಕಂಪನಿಯವರು ಮೊದಲ ಸೂಪರ್ ಕಂಪ್ಯೂಟರ್ ಮಾಡಿದ್ರಾಗ IBM ಬಿಗ್ ಬ್ಲೂ ಅಂತ ಮಾಡಿದರು. ಅದನ್ನು ತಗೊಂಡು ಈ ನೀವು ಗೇನ್ ಕಮ್ಮಿ ಮಾಡಿ ದಯವಿಟ್ಟು, ಥ್ಯಾಂಕ್ಸ್. ಅದನ್ನು ತಗೊಂಡು ಅವರು ಆ ಬಿಗ್ ಬ್ಲೂನ ತಗೊಂಡು ಪಬ್ಲಿಕ್ಕಿಗೆ ಬಂದರು. ಗ್ಯಾರಿ ಕ್ಯಾಸ್ಪರೋವ್ಗೆ ಒಂದು ಚೆಸ್ ಮ್ಯಾಚಿಗೆ ಕರೆದ್ರು. ನೀನು ಚೆಸ್ಸಲ್ಲಿ ನಮ್ಮ ಕಂಪ್ಯೂಟರ್ನ ಸೋಲ್ಸೋಕ್ಕಾದರೆ ನಾವು ನಿನಗೆ $1.25 ಮಿಲಿಯನ್ ಕೊಡ್ತೀವಿ, ಅಂದರೆ $12.5 ಲಕ್ಷ ಬಹುಮಾನ ನಿಮಗೆ ಇದೆ, ತೊಗೋಬೋದು ಅಂತ. ಅವ್ರು ನಕ್ಬಿಟ್ರು. ಈಗ ನಿಮಗೆ ಗೊತ್ತಿರುತ್ತೆ, ನೀವಿಲ್ದೇ ನಿಮ್ಮ ಮಕ್ಕಳಿಗಂತೂ ಖಂಡಿತ ಗೊತ್ತಿರುತ್ತೆ. ಚೆಸ್ಸನ್ನ ಎಲ್ಲರ ಫೋನಲ್ಲೂ ಆಡ್ಬೋದು ಇವಾಗ ಎಲ್ಲರೂ. ಆವಾಗ ಫಸ್ಟು ಯಾರೂ ಕೇಳೇ ಇರಲಿಲ್ಲ ಒಂದು ಕಂಪ್ಯೂಟರ್ ಚೆಸ್ ಆಡೋಕ್ಕೂ ಆಡ್ಬೋದು ಅಂತ. ಅವ್ರು ನಕ್ಬಿಟ್ರು ಕ್ಯಾಸ್ಪರೋವ್ ಅವರು. ಅದಕ್ಕೆ ಅವರು ಒಂಥರ ಕೊಂಕು ಮಾತಾಡಿದ್ರು IBM ಅವರು. ಅವ್ರು ಹೇಳಿದ್ರು, ನೀವು ಸೋತ್ರೂ ಪರವಾಗಿಲ್ಲ, ನಾವು ಆ ಪ್ರೈಸ್ ಮನಿಯಲ್ಲಿ ಅರ್ಧ ನಿಮಗೆ ಕೊಡ್ತೀವಿ ಅಂತ ಅಂದರು. ಅವ್ರು ಬಂದು ಆಡಿದ್ರು. ಫಸ್ಟ್ ಗೇಮ್ ಸೋತ್ಬಿಟ್ರು ಅವರು. ಅವಾಗ ಅವ್ರಿಗೆ ಶಾಕ್ ಆಯಿತು, ಅದು ನಂಬೋಕ್ಕೆ ಸಾಧ್ಯ ಇರಲಿಲ್ಲ. ಆಮೇಲೆ ಕೂತು ಸ್ವಲ್ಪ ಸೀರಿಯಸ್ ಆಗಿ ಆಡಿ 3-4 ಗೇಮ್ ಆದಮೇಲೆ ಗೆದ್ದರು ಅವರೇ. ಅಷ್ಟರಲ್ಲಿ ಅದು ಎಷ್ಟು ಬೆಸ್ಟ್ ಆಫ್ 5 ಇರುತ್ತಲ್ಲ ಅದು, ಅವ್ರು ಗೆದ್ದರು. ಮುಂದಿನ ವರ್ಷಕ್ಕೆ ಕರೆದ್ರು. ಅದನ್ನು ಅವರು ಫಿಲಡೆಲ್ಫಿಯಲ್ಲೋ ಎಲ್ಲ ಮಾಡಿದ್ರು. 1996 ಇದು ನಾನು ಹೇಳ್ತಿರೋದು, 1996, 30 ವರ್ಷದ ಹಿಂದೆ, 29 ವರ್ಷದ ಹಿಂದೆ. ಅದ್ರ ಮುಂದಿನ ವರ್ಷ ಅವ್ರನ್ನ ಕರೆದ್ರು. ಕರೆದು ಇನ್ನೊಂದು ಮ್ಯಾಚ್ ಆಡೋಣ ಅಂತ. ಇದನ್ನು ಮ್ಯಾನ್ಹ್ಯಾಟನ್ನಲ್ಲಿ ಇಟ್ಟರು, ನ್ಯೂಯಾರ್ಕಲ್ಲಿ. ಅಂದರೆ ವರ್ಲ್ಡ್ಗೆಲ್ಲ ಗೊತ್ತಾಗೋದು. ಇದು ಪಬ್ಲಿಸಿಟಿ ಗಿಮಿಕ್ ಅವ್ರು ಮಾಡಿದ್ದು, ಪ್ರಚಾರಕ್ಕಾಗಿ ಮಾಡಿದ್ದು. ಎಷ್ಟು ಚೆನ್ನಾಗಿ ವರ್ಕ್ ಆಯಿತು ಅವ್ರಿಗೆ ಅಂದರೆ, ಸೆಕೆಂಡ್ ವರ್ಷನ್ 2 ಅಂತ ಮಾಡಿದ್ರು. ಅದಕ್ಕೆ ಬಂದಾಗ ಅವ್ರು ಆಡಿಬಿಟ್ಟು ಅವರು 9ನೇ ದಿನಾನೋ ಏನೋ ಎದ್ದು ನಾನು ಸೋತೆ ಅಂತ ಹೇಳಿ ನಡ್ಕೊಂಡು ಹೊರಟೋದ್ರು ಕ್ಯಾಸ್ಪರೋವ್ ಅವರು. ಹೋಗ್ತಾ ಅವರೊಂದು ಹೇಳಿದ್ರು, ಸಿ ವಾಟ್ ಹ್ಯಾಪನ್ಸ್ ವೆನ್ ಕ್ವಾಂಟಿಟಿ ಬಿಕಮ್ಸ್ ಕ್ವಾಲಿಟಿ ಅಂತಂದರು. ಅದರ ಅರ್ಥ ಏನಂದರೆ, ಅವ್ರು ವಿವರಿಸಿದ್ರು IBM ಅವ್ರ ಪ್ರೆಸ್ ಕಾನ್ಫರೆನ್ಸಲ್ಲಿ ಗೆದ್ದ ಮೇಲೆ. ಅವ್ರು ಹೇಳಿದ್ರು, ನಮ್ಮ ಮೆಷಿನ್ನು ಇವಾಗ ಸೂಪರ್ ಕಂಪ್ಯೂಟರು, ನೀವೊಂದು ಎದುರಾಳಿ ಒಂದು ಮೂವ್ ಮಾಡಿದ್ಮೇಲೆ ನಮ್ಮ ಕಂಪ್ಯೂಟರು 10 ಕೋಟಿಯಿಂದ 20 ಕೋಟಿ ಮೂವ್ಸ್ ಮುಂದೆ ಏನು ಮಾಡ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡುತ್ತೆ 1 ಸೆಕೆಂಡ್ಗೆ. 10 ಕೋಟಿಯಿಂದ 20 ಕೋಟಿ ಮೂವ್ಸ್ ಕ್ಯಾಲ್ಕುಲೇಟ್ ಮಾಡುತ್ತೆ. ಎಲ್ಲ ಸಾಧ್ಯತೆಗಳನ್ನ ನೋಡಿ. ನೀವೊಂದು ಗೊತ್ತಲ್ಲ, ಆಲ್ಗೋರಿದಮ್ ಮಾಡಿದ್ರೆ ಇಫ್ ವಿನ್ go to if permitted go to next move, if not go back. ಇದನ್ನು ಮಾಡಿ ಲೂಪ್ ಹಾಕಿದ್ರೆ ಆಡ್ತಾ ನೋಡ್ತಾನೇ ಇರುತ್ತೆ. ಏನು ಮಾಡಿದ್ರೆ ಗೆಲ್ಬೋದು ಅನ್ನೋದು ಅದಕ್ಕೆ ಅವಾಗ ಗೊತ್ತಿರುತ್ತೆ. ಅವಾಗ ಯಾವ್ದು ಮಾಡಿದ್ರೆ ಸೋಲ್ಬೋದು ಅಂತ ಗೊತ್ತಿರುತ್ತೆ ಅದಕ್ಕೆ, ಗೊತ್ತಾಯ್ತಾ? ಅಷ್ಟು ಫಾಸ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ತಿತ್ತಂಥದ್ದು. ಯಾವ ಮನುಷ್ಯ ಮಾಡೋಕ್ಕಾಗತ್ತೆ? ಆ್ಯಂಡ್ ಇದು 30 ವರ್ಷದ ಹಿಂದೆ. ಈಗೇನಿರ್ಬೋದು ಯೋಚನೆ ಮಾಡಿ. ನಮ್ಮ ಸಾಮರ್ಥ್ಯದ ಬಗ್ಗೆ
ನಮಗೆ ಹೆಮ್ಮೆ ಇರೋದು ಒಳ್ಳೆಯದು, ಆದರೆ ನಮ್ಮ ಸಾಮರ್ಥ್ಯದ ಬಗ್ಗೆ ನಮಗೆ ಹುಂಬತನ ಇರಬಾರ್ದು, ಒಂದು ಹುಂಬ ಹೆಮ್ಮೆ ಇರಬಾರ್ದು. ನಮ್ಗೆ ಯಾರಿಗೂ ಮಾಡೋಕ್ಕಾಗಲ್ಲ ಅದನ್ನು. ಇದರಲ್ಲಿ ಈಗ ನನ್ನ ವಾಚ್ ಇರುತ್ತೆ ಅಂತ ಇಟ್ಕೊಳ್ಳಿ, ನನ್ನ ವಾಚಿಂದ ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಬರುತ್ತೆ. ಇಲ್ಲಿ ಕೂತಿರೋರು ಯಾರೋ ಇಟ್ಕೊಂಡಿದ್ದಾರೆ, ನನ್ನ ವಾಚು ಅಂತಿರುತ್ತೆ ಅಂತ ಇಟ್ಕೊಳ್ಳಿ. ಈಗ ನಾನು ಏನು ಮಾಡ್ತೀನಿ, ನಾನು ಕ್ವಾಲಿಟೇಟಿವ್ ಅನಾಲಿಸಿಸ್ ಮಾಡ್ತೀನಿ. ಯಾರ ಮುಖದಲ್ಲಿ ಗಿಲ್ಟ್ ಇರ್ಬೋದು, ಯಾರು ಬಚ್ಚಿಟ್ಕೊಳ್ಳೋಕೆ ಟ್ರೈ ಮಾಡ್ತಾಯಿದ್ದಾರೆ, ಏನೋ ನೋಡಿ ನಾನು ಗೆಸ್ ಮಾಡ್ತೀನಿ. ನಾನು ಅದು ಹಂಗೆ ಮಾಡಲ್ಲ. ಎಷ್ಟು ಆಬ್ವಿಯಸ್ ಆಗಿ ಯಾರೇ ಇರಲಿ ಅದು ಹಂಗೆ ಮಾಡಲ್ಲ. ಫಸ್ಟು ಸ್ಟೇರು, ಸೆಕೆಂಡು, ಥರ್ಡು, ಫೋರ್ತು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗುತ್ತೆ. ಅದು ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಬೇಗ ಅದು ಫುಲ್ ಎಲ್ಲ ಕ್ಯಾಲ್ಕುಲೇಷನ್ ಮುಗಿದಿರುತ್ತೆ. ಸ್ಕ್ಯಾನ್ ಮಾಡ್ಕೊಂಡು ಹೋಗುತ್ತೆ. ಅದಕ್ಕೆ ಸಿಗುತ್ತೆ ಒಂದು ಕಡೆ ಇವರು ಅಂತ ಹೇಳುತ್ತೆ. ಇಂಟೆಲಿಜೆನ್ಸಿಂದ ಮಾಡಲ್ಲ ಅದು. ನಾವು ಹ್ಯೂಮನ್ ಬೀಯಿಂಗ್ಸ್ ಹೆಂಗೆ ಮಾಡ್ತೀವೋ ಹಂಗೆ ಮಾಡಲ್ಲ. ಇದು ಯಾಕೆ ನಿಮ್ಗೆ ಹೇಳ್ತೀನಿ ಅಂದರೆ, ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅಂತ ಏನಿರುತ್ತೆ ಅಂದರೆ, ಒಂದು ವಿಷಯದ ಬಗ್ಗೆ ಜಗತ್ತಲ್ಲಿ ಏನೇನು ಬರವಣಿಗೆ ಲಭ್ಯ ಇದೆಯೋ, ಕನ್ನಡದಲ್ಲಿ ಇದ್ದರು, ಯಾಕೆಂದ್ರೆ ಟ್ರಾನ್ಸ್ಲೇಟ್ ಮಾಡ್ಕೊಳಕತ್ತಲ್ಲ, ಕೆಟ್ಟದಾಗಿರ್ಬೋದು ಟ್ರಾನ್ಸ್ಲೇಷನ್ ಅಂದರೆ ಟ್ರಾನ್ಸ್ಲೇಟ್ ಮಾಡ್ಕೊಳತ್ತದು. ಗೂಗಲ್ ಟ್ರಾನ್ಸ್ಲೇಷನ್ನ ನಾನು ಇಂಗ್ಲೀಷಿಂದ ಕನ್ನಡಕ್ಕೆ ಮಾಡಿಲ್ಲ ನಾನು, ಅದು ಹೆಂಗಿರುತ್ತೋ ಗೊತ್ತಿಲ್ಲ. ಆದರೆ ಕನ್ನಡದಿಂದ ಇಂಗ್ಲೀಷಿಗೆ ನಾನು ಮಾಡ್ಕೊಳ್ತೀನಿ. ಯಾಕೆಂದರೆ ಅದನ್ನು ತೊಗೊಂಡು ಹಾಕ್ಕೊಂಡ್ರೆ ಅದು ಎಷ್ಟು ಟ್ರಾನ್ಸ್ಲೇಷನ್ ಎಷ್ಟು ಬರುತ್ತೆ ಅದು ಪ್ಯಾರಾಗ್ರಾಫು ನೋಡ್ಕೊಳ್ತೀನಿ. ಮತ್ತು ಕೆಲವು ಪದಗಳು ತಕ್ಷಣಕ್ಕೆ ಹೊಳೆದಿರಲ್ಲ, ಅದರಲ್ಲಿ ಸಿಗ್ಬೋದು ಅಂತ. ನಾನು ಪರ್ವದಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಶಿಶುಪಾಲನಿಗೆ ಅದು ಬೇಬಿ ಸಿಟ್ಟರ್ ಅಂತ ಟ್ರಾನ್ಸ್ಲೇಟ್ ಮಾಡಿತ್ತು. ಸೊ ಈ ಥರದ್ದೆಲ್ಲ ಇರುತ್ತೆ ಅದು, ಆಯಿತಾ. ಆದರೆ ಇದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಈಗ ನಾವು ನಗ್ತೀವಿ ಅಂತ ಇಟ್ಕೊಳ್ಳಿ, ನಾವು ನಕ್ಕಿದ್ದನ್ನು ಅದು ಅನಲೈಸ್ ಮಾಡಿ ಇದು ಸರಿ ಇಲ್ಲ ಅಂತ ತಿಳ್ಕೊಳುತ್ತದು. ನೆಕ್ಸ್ಟ್ ಟೈಮ್ ಮಾಡಲ್ಲ ತಪ್ಪದು. ಅಂದರೆ ನಿರಂತರವಾಗಿ ತಿದ್ಕೊಳ್ತಾನೆ ಇರುತ್ತೆ. ಈಗ ನಿಮಗೆ ಗೂಗಲ್ ಮ್ಯಾಪ್ ತೋರಿಸುತ್ತಲ್ಲ, ನಿಮಗೆ ಇಷ್ಟು ಎಕ್ಸಾಕ್ಟ್ಲಿ ಈ ಮಿನಿಟ್ ಇಲ್ಲಿ ಅರೈವ್ ಆಗ್ತೀರಂತ ಹೆಂಗೆ ತೋರಿಸುತ್ತೆ ಅದು ಅಂದರೆ, ಇಲ್ಲಿವರೆಗೂ ನೀವು ಹೋಗಿದ್ದ ಜಾಗದಿಂದ ಇನ್ನೊಂದು ಜಾಗಕ್ಕೆ ಎಷ್ಟು ವೆಹಿಕಲ್ ಪಾಸ್ ಆಗಿದೆಯೋ ಫೋನ್ ಮ್ಯಾಪ್ ಆನ್ ಮಾಡಿಕೊಂಡು ಅಷ್ಟು ಫೋನ್ಗಳ ಡೇಟಾನು ಇಟ್ಕೊಂಡು ಚೇಂಜ್ ಮಾಡ್ಕೊಳ್ತಾ ಕರೆಕ್ಟ್ ಮಾಡ್ಕೊಳ್ತಾ ಹೋಗುತ್ತದು. ಅದಕ್ಕೆ ಅಕ್ಯುರೇಟಾಗಿರುತ್ತೆ. ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ ಅದನ್ನು, ಅರ್ಥ ಆಯ್ತಾ? ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ. ಸಾಹಿತಿಗಳು ಯಾಕೆ ಚಿಂತೆ ಮಾಡಬೇಕು ಅಂದರೆ, ಈಗ ಸಾಹಿತ್ಯ ಹೇಳ್ಕೊಡೋರು ಶಾಲೆಯಲ್ಲಿ ಕಾಲೇಜಲ್ಲಿ ಸಾಹಿತ್ಯದ ಪಾಠ ಮಾಡೋರು ಇರ್ತೀರಿ, ನೀವಿಲ್ಲಿ ಲಿಟ್ರೇಚರ್ ಮೇಷ್ಟ್ರುಗಳಿರ್ಬೋದು. ನೀವೇನು ಹೇಳ್ತೀರಾ? ನೀವು ಮಾಡೆಲ್ಸ್ ನೋಡಿ ಹೇಳ್ತೀರಾ, ಇದು ಒಳ್ಳೆಯದು ಸಾಹಿತ್ಯದಲ್ಲಿ, ಇದು ಒಳ್ಳೆಯದಲ್ಲ ಅಂತ ಹೇಳಿರ್ತೀರ. ನೀವು ಎಂಥ ವಿದ್ವಾಂಸರಾಗಿದ್ದರೂ, ನೀವು ಎಷ್ಟೇ ಓದ್ಕೊಂಡಿದ್ರೋ, ಕ್ಯಾಶುವಲಾಗಿ ಅದು ಎಂಟ್ರಿ ಲೆವೆಲ್ ಓಪನ್ ಎ ಐ ಏನಿದೆಯೋ ಇವಾಗ, ಅದು ಕ್ಯಾಶುವಲಾಗಿ ಅದು ನಿಮಗಿಂತ ಜಾಸ್ತಿ ಗೊತ್ತಿರುತ್ತೆ. ಅದಕ್ಕೆ ಅದು 3 ಸೆಕೆಂಡಲ್ಲಿ ಮಾಡುತ್ತದನ್ನ. ನೀವು ಯಾರ್ಯಾರು ChatGPT ಟ್ರೈ ಮಾಡಿದರೆ, ಅದಕ್ಕೊಂದು ಕೊಡಿ, ಶಿವಮೊಗ್ಗದಲ್ಲಿ ಒಬ್ಬಳು ಹುಡುಗಿ, ಬೆಂಗಳೂರಿನಲ್ಲಿ ಒಬ್ಬ ಹುಡುಗ, ಅವರು ಒಂದು ಸತಿ ಟ್ರೈನಲ್ಲಿ ಮೀಟ್ ಮಾಡ್ತಾರೆ, ಆಯಿತಾ. ಮುಂದೆ ಏನಾಗ್ಬೋದು, ಒಂದು 40 ಪುಟದ್ದು ನನಗೆ ಸ್ಟೋರಿ ಬೇಕು ಅಂದರೆ 3rd ಸೆಕೆಂಡ್ ಅದು ಮಾಡುತ್ತದು, ಫೇಡ್ ಇನ್ ಅಂದ್ಬಿಟ್ಟು ಟೈಪ್ ಮಾಡೋಕ್ಕೆ ಶುರು ಮಾಡುತ್ತೆ ಸ್ಟೋರಿ ಅನ್ನೋದು. ಟ್ರೈ ಮಾಡಿ. ಈಗಲೇ ನಿಮ್ಮ ಮುಂದೆ ನನಗೆ ಏನಾದರೂ ಇದ್ದಿದ್ದರೆ ಇವಾಗ ಇಲ್ಲೇ ತೋರಿಸ್ತಾ ಇದ್ದೀನಿ ನಿಮ್ಗೆ ಅದು ಹೆಂಗೆ ಮಾಡುತ್ತೆ ಅಂತ. ನಿಮಗೆ ಶಾಕ್ ಆಗುತ್ತೆ. ಹೆಸರು ಕೊಡುತ್ತದು, ಬಸ್ದು ಡೀಟೇಲ್ಸು, ಯಾಕೆಂದರೆ ಅದಕ್ಕೆಲ್ಲ ಗೊತ್ತಿರುತ್ತೆ, ಎಲ್ಲೆಲ್ಲೋ ಇರುತ್ತಲ್ಲ, ಓದ್ಕೊಳ್ಳುತ್ತದು. ಒಂದು ದಿನದಲ್ಲಿ ರಿಸರ್ಚ್ ಮಾಡೋದಕ್ಕೆ ಅದಕ್ಕೆ $millions ಖರ್ಚಾಗುತ್ತೆ. ಅದಕ್ಕೆ ಅಷ್ಟು ದೊಡ್ಡ ಕಂಪನಿ ಅದು. ಅದಕ್ಕೆ ಈ ChatGPTಗೆ ಚಾಲೆಂಜ್ ಆಗಿ ಡೀಪ್ ಸೀಕ್ ಅಂತ ಚೈನಾದವ್ರು ಮಾಡಿದ್ದು ಒಂದು ಬಂತಲ್ಲ, ಅದಾದಾಗ ಈ ChatGPTಗೆ ಮೆಮರಿ ಪ್ರೊಸೆಸಿಂಗ್ಗೆ ಒಂದು GPU ಅಂತ ಬರುತ್ತೆ, ಗ್ರಾಫಿಕಲ್ ಪ್ರೊಸೆಸಿಂಗ್ ಯೂನಿಟ್ಸ್ ಅಂತ ಬರುತ್ತೆ, GPUs. ಅದು ಅವ್ರು NVIDIA ಅನ್ನೋ ಕಂಪನಿ ತಯಾರಿಸ್ತಾರೆ. ಅವ್ರ ಕಂಪ್ನಿ ತಯಾರಿಸ್ತಾರೆ ಅನ್ನೋದಕ್ಕೆ ChatGPT ಸಕ್ಸಸ್ ಆಗಿದ್ದಕ್ಕೆ NVIDIA ಅವರ ಕ್ಯಾಪಿಟಲೈಸೇಷನ್, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನು ಎಲ್ಲಿಗೋಯ್ತು ಅಂದರೆ ಕೆನಡಾ ದೇಶದ GDPಗಿಂತ ಜಾಸ್ತಿ ಆಗೋಯ್ತದು. ಅಷ್ಟು ದೊಡ್ಡ ಈ ಡೀಪ್ ಸೀಕ್ ಬಂದಾಗ 40% ಡ್ರಾಪ್ ಆಯಿತು. ಅಂದರೆ ನಿಯರ್ಲಿ
ಈಗ ಸ್ಟಾರ್ಟ್ ಮಾಡ್ಬೋದು. ಅದರಲ್ಲಿ ಯಾವುದು ಒಪ್ಪಿಗೆ ಆಗಿದೆ, ಯಾವುದು ಒಪ್ಪಿಗೆ ಆಗಿಲ್ಲನೂ ಸಿಗುತ್ತೆ. ಅದಕ್ಕೆ ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ ಇಲ್ಲ ಗೊತ್ತಾಗುತ್ತೆ. ಏನು ವ್ಯಾಲ್ಯೂ ಇದೆ ಅವ್ರಿಗೆ ಸೊಸೈಟಿಲಿ, ಆ ರೈಟಿಂಗಿಗೆ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಿ ಅದು ಬರೆಯುತ್ತೆ. ಅದು ಗ್ರಾಮರ್ ಮಿಸ್ಟೇಕ್ ಇರೋದಿಲ್ಲ, ಪರ್ಫೆಕ್ಟ್ ಪ್ಯಾರಾಗ್ರಾಫ್ಸಲ್ಲಿ ಬರ್ಕೊಡುತ್ತೆ ನಿಮಗದು. ನಾವು ಏನು ಹೇಳ್ಬೋದು ಅಂದರೆ, ಅದು ಏನೇ ಇರಲಿ, ಹ್ಯೂಮನ್ ಇನ್ಸ್ಟಿಂಕ್ಟ್ ಏನಿದೆ, ಒಂದು ಎಮೋಷನ್ ಏನಿದೆ, ನಮಗೆ ನಮ್ಮ ಅನುಭವದಿಂದ ನಾವೊಂದು ಕ್ರಿಯೇಟಿವಿಟಿ ನಾವು ಏನು ಮಾಡ್ತೀವಿ, ಅದಕ್ಕೆ ಮಾಡೋಕ್ಕಾಗಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಅಂದರೆ ಅಂಥ ಕ್ರಿಯೇಟಿವಿಟಿ ಇಟ್ಕೊಂಡು ಬರವಣಿಗೆ ಎಷ್ಟಿದೆ, ಎಷ್ಟಂತಿದೆ ಅದು. ಸಿ, ದ ವರ್ಲ್ಡ್ ಇಸ್ ರನ್ ಮೀಡಿಯೋಕರ್ಲಿ. ಸಮ್ ಗ್ರೇಟ್ ರೈಟಿಂಗ್ ಇಸ್ ದೇರ್, ಎ ಲಾಟ್ ಆಫ್ ಬ್ಯಾಡ್ ರೈಟಿಂಗ್ ಇಸ್ ದೇರ್. ಎ ಲಾಟ್ ಆಫ್ ಬ್ಯಾಡ್ ರೈಟಿಂಗ್ ಇಸ್ ಮೋರ್ ಪಾಪ್ಯುಲರ್ ದೆನ್ ಗುಡ್ ರೈಟಿಂಗ್. ಮಿಲ್ಸನ್ ಬೂನ್ ನಾವೆಲ್ಸ್ ಜಾಸ್ತಿ ಸೇಲ್ ಆಗುತ್ತೆ. ತ್ರಿವೇಣಿ ಅವ್ರದ್ದು ಎಷ್ಟು ಜನ ಓದ್ತಾರೋ ಗೊತ್ತಿಲ್ಲ ನನಗೆ. ನಾ ಏನು ಹೇಳ್ತಿದ್ದೀನಿ, ಚಾಟ್ GPT ಥರದ್ದು ಈ AI ಏನು ಮಾಡುತ್ತೆ ಅಂದರೆ ಎಲ್ಲ ಫೀಲ್ಡ್ಸನ್ನು ಆಕ್ರಮಿಸುತ್ತೆ. ನಾನು ಒಂದು 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 ಎಕ್ಸಾಂಪಲ್ ತೊಗೊಂಡು ಬಂದಿದ್ದೀನಿ ಇವತ್ತು. ನಾನು ಇದನ್ನು ಸ್ವಲ್ಪ ಹೊತ್ತು ನಾವು ಸಾಹಿತಿಗಳು ನಮ್ಮ ಕಲೆ ಈ ಕ್ಷೇತ್ರವನ್ನು ಬಿಟ್ಟು ಶ್ರಮಿಕ ವರ್ಗದ ಬಗ್ಗೆ ಮಾತಾಡೋಣ ಸ್ವಲ್ಪ. ಅವಾಗ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ನಾನು ಏನು ಹೇಳ್ತೀನಿ ಅಂತ. ಈಗ ನಮ್ಮ ಬೆಂಗಳೂರಿನ ಟರ್ಮಿನಲ್ 2ನಲ್ಲಿ 52 ರೋಬೋಟ್ ಇದೆ ಏರ್ಪೋರ್ಟನ್ನು ಕ್ಲೀನ್ ಮಾಡೋದಕ್ಕೆ. ಆ ರೋಬೋಟ್ಸು ಅದಕ್ಕೆ ಸಂಬಳ ಇಲ್ಲ, ಅದಕ್ಕೆ ವರ್ಕಿಂಗ್ ಅವರ್ಸ್ ಇಲ್ಲ, ಅದಕ್ಕೆ ಮೆಡಿಕಲ್ ಲೀವು, ಪ್ರೆಗ್ನೆನ್ಸಿ ಮೆಟರ್ನಿಟಿ ಲೀವು ಎಂಥದಿಲ್ಲ, ಅದಕ್ಕೆ ಹ್ಯೂಮನ್ ರೈಟ್ಸ್ ಇಲ್ಲ, ಸಿಕ್ ಲೀವ್ ಇಲ್ಲ, ಸುಸ್ತಾಗಿಂದ ಕೂತ್ಕೊಳ್ಬೇಕು, ಏನಿಲ್ಲ. ಅದು ಸುಮ್ಮನೆ ಕೆಲಸ ಮಾಡ್ತಾ ಇರುತ್ತೆ. ಅದು ಅದು ಆಗಲಿಲ್ಲ ಅಂದರೆ ಅದನ್ನ ತೆಗೆದು ಬಿಸಾಕೋದು. ಅದಕ್ಕೆ ನೋವಿಲ್ಲ, ಬಿಸಾಕಿದ್ರು. ಕೆಲಸ ಮಾಡಿದ್ರೂ ದುಃಖ ಇಲ್ಲ, ಅದಕ್ಕೆ ಕೆಲಸ ಮಾಡಿದ್ರೂ ದುಃಖ ಇಲ್ಲ. ಅದಕ್ಕೆ ನಿಮಗೆ ಪಾಪ ಪ್ರಜ್ಞೆನೂ ಇರೋದಿಲ್ಲ ಅದನ್ನು ಇಟ್ಕೊಂಡಿದ್ರೆ. ಅಂಥದ್ದು ಇರಬೇಕಾದ್ರೆ ಆ ಕೆಲಸ ಮಾಡೋದಕ್ಕೆ ಮನುಷ್ಯರು ಯಾಕಬೇಕು? ಈಗ ಯೋಚನೆ ಮಾಡಿ, ಆ ಥರ ಎಷ್ಟು ಉದ್ಯೋಗಗಳಿದೆ, ಆ ಉದ್ಯೋಗಗಳಲ್ಲಿ ಎಷ್ಟನ್ನು ಮಾಡ್ಬೋದು ಅಂತ. ಇಲಾನ್ ಮಸ್ಕನ್ನು ಯಾರೋ ಕೇಳಿದ್ರು, ಹೌ ಮೆನಿ ಜಾಬ್ಸ್ ಕ್ಯಾನ್ ಬಿ ರಿಪ್ಲೇಸ್ಡ್, ವಾಟ್ ಕೈಂಡ್ ಆಫ್ ಜಾಬ್ಸ್ ಕ್ಯಾನ್ ಬಿ ರಿಪ್ಲೇಸ್ಡ್ ಬೈ AI ಅಂತ ಅವನ್ನ ಕೇಳಿದ್ದಕ್ಕೆ ಆಲ್ ಜಾಬ್ಸ್ ಅಂದ್ರೆ ಅವರು. ನಮಗೆ ಗೌರ್ಮೆಂಟ್ ಆಫೀಸ್ಗೆ ಹೋಗ್ತೀರಾ, ನೀವು ಯಾವುದೇ ಭಾಷೆಯಲ್ಲಿ ಮಾತಾಡಿ, ಯಾವುದೇ ಡೈಲೆಕ್ಟಲ್ಲಿ ಮಾತಾಡಿ, ನೀವು ಬಾಗಲಕೋಟಿನ ಕನ್ನಡ ಮಾತಾಡಿ ಅಥವಾ ಬೆಂಗಳೂರಿನ ನಮ್ಮ ಥರದ ಕನ್ನಡನೂ ಮಾತಾಡಿ, ಈಗ ಆಯಿತು. ಅಲ್ಲಿ ಮಾತಾಡಿದ್ರೆ ಅದು ಡಿಸ್ಕ್ರಿಮಿನೇಟ್ ಮಾಡಲ್ಲ. ನೀವು ನೋಡೋಕ್ಕೆ ಹೇಗಿದ್ದೀರಾ, ನಿಮ್ಮ ಡೈಲೆಕ್ಟ್ ಏನಿದೆ, ನೀವು ಬಡವರೋ ಶ್ರೀಮಂತರೋ, ಎತ್ತರ ಇದ್ದೀರೋ ಕುಳ್ಳಗಿದ್ದೀರೋ, ದಪ್ಪ ಇದ್ದೀರೋ, ಸುಂದರವಾಗಿ ಇಲ್ವೋ, ಏನೇ ಅದು ಕೇರ್ ಮಾಡಲ್ಲ. ಅದು ನೀವೇನು ಹೇಳ್ತಿರೋ ತೊಗೊಳುತ್ತೆ, ಆಯಿತಾ. ಅದಕ್ಕೆ ಅದ್ರ ಕಂಪ್ಯೂಟರ್ ಭಾಷೆಗೆ ಅದನ್ನ ತಿದ್ದುಕೊಳ್ಳುತ್ತೆ. ಅದನ್ನ ನೀವು ಹೇಳಿದ್ದನ್ನು, ನಿಮ್ಮ ಕೆಲಸ ಏನು ಬೇಕೋ ಅದನ್ನ ಮಾಡುತ್ತೆ. ನಿಮಗೆ ನೀವು ಪ್ರಿಂಟೆಡ್ ಏನಾದ್ರು ಬೇಕಂದರೆ ಯಾವ ಭಾಷೆಯಲ್ಲಿ ಬೇಕು ಪ್ರಿಂಟೆಡ್ ಅಂತ ಕೇಳುತ್ತೆ, ನಿಮಗೆ ಕೊಡುತ್ತೆ. ನಮಗೆ ಗೌರ್ಮೆಂಟ್ ಆಫೀಸಲ್ಲಿ ಅದೊಂದು ಕಂಪ್ಯೂಟರ್ ಇದ್ದರೆ ಸಾಕು ನಮಗೇನು ಬೇಡ ಬೇರೆ. ಅಥವಾ ನೀವು ಮನೆಯಲ್ಲೇ ನಿಮ್ಮ ಹತ್ರ ಕಂಪ್ಯೂಟರ್ ಇದ್ದು ನಿಮಗೆ ವೈಫೈವೋ ಇಂಟರ್ನೆಟ್ಟೋ ಏನೋ ಇದ್ದರೆ ನೀವು ಅದಕ್ಕೆ ನೀವು ಲಾಗಿನ್ ಆಗಿಬಿಟ್ಟು ನಿಮ್ಮ ಮನೆಯಲ್ಲಿ ಪ್ರಿಂಟರ್ ಇದ್ದರೆ ಪ್ರಿಂಟೌಟ್ ತಗೋಬೋದು ನೀವು. ಯಾವ ಕೆಲಸನೂ ಸೇಫ್ ಇಲ್ಲ. ನಾನು ಯಾತಕ್ಕೆ ಈ ವಿಷಯಕ್ಕೆ ಬಂದು ಹೇಳ್ತೀನಿ ಕೇಳಿ. ಈಗಿನ ರಾಜಕಾರಣ ನೋಡಿ ಯಾಕೆ ಬದಲಾಗಬೇಕಾಗತ್ತೆ ನೋಡಿ. ಅದು ಒಂದು ಕಡೆದು ಪಕ್ಷಗಳೇನಂತವೆ ಅಂದರೆ ಯಾವಾಗ ನೋಡಿದ್ರೂ ಜಾತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದರೆ ಈ ದೇಶದಲ್ಲಿ ಜಾತಿ ಪದ್ಧತಿ ಹೋಗೋದೇ ಇಲ್ಲ ಅನ್ನೋ ಥರದ್ದು ಮಾತಾಡ್ತಾ ಇದ್ದಾರೆ. ಇಲ್ಲಿವರೆಗೂ ನಮಗಿರೋ ಎವಿಡೆನ್ಸು ಅದೇ.
ಜಾತಿನ ನೀವು ತೆಗೆದಾಕೋಕ್ಕಾಗಲ್ಲ ಅನ್ನೋದಿದೆ. ಆದರೆ ಕೆಲವು ಕ್ಷೇತ್ರದಲ್ಲೂ ಜಾತಿ ಮ್ಯಾಟ್ರ್ ಆಗಲ್ಲ ಅಂತ ನಾನು ತೋರಿಸ್ತೀನಿ. ಕಂಪ್ಯೂಟ್ರ್ ಕೇರ್ ಮಾಡಲ್ಲ ಯಾವ ಜಾತಿ ಅಂತ, ಅನ್ಲೆಸ್ ನೀವೇ ಇಟ್ಟಿದ್ದೀರಿ ಅದನ್ನು. ಅದರಲ್ಲಿ ಇವ್ರ ಫೋಟೋ ನೋಡು, ಕಂಪ್ಯೂಟರ್ ಆನ್, ನೀವು ಲಾಗಿನ್ ಆದ ತಕ್ಷಣ ಕಂಪ್ಯೂಟರ್ ಕ್ಯಾಮ್ರಾ ಆನ್ ಆಗಿಬಿಟ್ಟು ನಿಮ್ಮ ಫೀಚರ್ಸ್ ನೋಡಿ, ನಿಮ್ಮನ್ನ ಐಡೆಂಟಿಫೈ ಮಾಡಿ ಡೇಟಾ ಬೇಸಿಂದ ನೀವು ಯಾವ ಜಾತಿ ನೋಡಿ ನಿಮಗೆ ಡಿಸ್ಕ್ರಿಮಿನೇಟ್ ಮಾಡಬೇಕು. ಅಂದರೆ ಪ್ರೋಗ್ರಾಮಿನಲ್ಲಿ ಇನ್ಬಿಲ್ಟ್ ಇರಬೇಕದು, ಈ ಪ್ರೆಜುಡಿಸ್ಸು. ಇಲ್ಲದಿದ್ದರೆ ಅದು ಮಾಡೋಕ್ಕಾಗಲ್ಲ. ಈಗ ರಿಸರ್ವೇಷನ್ ಅನ್ನೋದಿದ್ದರೆ, ರಿಸರ್ವೇಷನ್ ನಾವು ಬೆನಿಫಿಟ್ಟು ಎಂಥ ಉದ್ಯೋಗಗಳಲ್ಲಿ ಸಿಗುತ್ತೆ? ನೇರ ಸರ್ಕಾರದ, ರಾಜ್ಯದ ಅಥವಾ ಕೇಂದ್ರ ಸರ್ಕಾರದ ನೌಕರಿ, ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಉಸ್ತುವಾರಿ ಅಥವಾ ನಿಯಂತ್ರಣದಲ್ಲಿರುವ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸು, ಈ ರೈಲ್ವೇಸು, ಪೋಸ್ಟಲ್ ಸರ್ವೀಸು, ಇಂಥದ್ರಲ್ಲಿ ಇರುತ್ತೆ. ಇನ್ನೆಲ್ಲೂ ಮಾಡೋಕ್ಕಾಗಲ್ಲ ರಿಸರ್ವೇಷನ್. ನೀವು ಖಾಸಗಿ ಕ್ಷೇತ್ರದಲ್ಲಿ ಮಾಡ್ತೀನಿ ಅನ್ನೋದೆಲ್ಲ ಕಷ್ಟದ ಮಾತು. ಮನಮೋಹನ್ ಸಿಂಗ್ ಅಂತವರೇ ಹೇಳಿದ್ದಾರೆ ಅದನ್ನು, ಆದರೆ ಮಾಡೋಕ್ಕಾಗಿಲ್ಲ ಅವ್ರಿಗೆ, ಆಗಲಿಲ್ಲ ಅವ್ರಿಗೆ. 10 ವರ್ಷ ಇದ್ದೂ ಆಗಲಿಲ್ಲ ಅವ್ರಿಗೆ. ಕಷ್ಟ ಇದೆ ಮಾಡೋದು. ಆ ಕಾರಣಗಳು ಬೇರೆ, ಮಾಡೋಕ್ಕಾಗಲ್ಲ. ನಮ್ಮ ಮುಂದೆ ಇರೋ ಎವಿಡೆನ್ಸ್ ಏನಂದರೆ, ನಿಮಗೆ ನೆನಪಿರೋ ಹಾಗೆ ಮೊದಲೆಲ್ಲ ಇಡೀ ಪೇಜ್ ಅಡ್ವರ್ಟೈಸ್ಮೆಂಟ್ ಬರೋದು. ಬ್ಯಾಂಕ್ ಎಕ್ಸಾಮು, ITI ಎಕ್ಸಾಮು, BEL, HAL, ಎಂಟ್ರೆನ್ಸ್ ಎಕ್ಸಾಮ್ಗಳು ಬರೋದು. ನಮ್ಗೆ ಇಂಜಿನಿಯರಿಂಗ್ ಅದು ಗೊತ್ತಿತ್ತು, ಬೇರೆಯವ್ರಿಗೆಲ್ಲ ಬ್ಯಾಂಕಿಂಗು ಇಂಥದ್ದೆಲ್ಲ ಎಕ್ಸಾಮ್ಸ್ ಕಂಟಿನ್ಯೂಸ್ ಬರೋದು. ಈಗ ಬರೋದೇ ಇಲ್ಲ ಅದೆಲ್ಲ. UPSCಯಲ್ಲಿ ಸಿವಿಲ್ ಸರ್ವಿಸಸ್ ಏರಿಯಾದಲ್ಲಿ ನಾನು ಓದಿದ್ದ ಡೇಟಾ, 47% ಆಫ್ ಜಾಬ್ಸ್ ಆರ್ ಗಾನ್. ಮುಂದೆ ಜಾಸ್ತಿ ಆಗಲ್ಲ, ಕಮ್ಮಿ ಆಗತ್ತೆ ಇನ್ನು. ಮಿಕ್ಕಿದ್ದೆಲ್ಲ ನಾನು ಹೇಳೋದಲ್ಲ, ರೈಲ್ವೇಸ್ಟು ಆ ಥರದ್ದೆಲ್ಲ ಇದೆಲ್ಲ ಸೇರಿಸಿ, ಫೈರ್ ಡಿಪಾರ್ಟ್ಮೆಂಟು, ಪೊಲೀಸು ಅದೆಲ್ಲ ಸೇರಿಸಿ 1/3 ಗಾನ್ ಆಗಲೇ ಈ 15 ವರ್ಷದಲ್ಲಿ. AI ಇಲ್ಲದೇ. ಈಗ AI ಬಂದು ಇದೆಲ್ಲ ಕೆಲಸ ಮಾಡೋಕ್ಕಾಗತ್ತೆ ಅಂದರೆ ಯುವರ್ ಜಾಬ್ ಮಾರ್ಕೆಟ್ ಈಸ್ ಎಕ್ಸ್ಪ್ಯಾಂಡಿಂಗ್. ಈಗ 2050 ಅಷ್ಟೊತ್ತಿಗೆ ನಮ್ಮಲ್ಲಿ ಭಾರತದಲ್ಲಿ 100 ಕೋಟಿಗೂ ಹೆಚ್ಚು ಉದ್ಯೋಗಕ್ಕೆ ತಯಾರಾಗಿರುವ ಯುವಕ ಯುವತಿಯರು ಇರ್ತಾರೆ. ಅಂದರೆ ಯುವಕ ಯುವತಿಯರಂದರೂ ಆ ಏಜ್ ಬಿಡ್ತು, ಆ ಏಜ್ ಗ್ರೂಪ್ ಅವರು ಇರ್ತಾರೆ. ಅಂದರೆ ಕೆಲಸಕ್ಕೆ ರಿಟೈರ್ಮೆಂಟ್ಗೆ ಒಂದು ಗಡಿ ಮತ್ತು ಕೆಲಸಕ್ಕೆ ಪ್ರವೇಶ ಮಾಡೋ ಒಂದು ಗಡಿ, ಅದರಲ್ಲಿ 100 ಕೋಟಿ ಜನ ಇರ್ತಾರೆ. 100 ಕೋಟಿ ಜನಕ್ಕೆ ಉದ್ಯೋಗ ಕೊಡೋಕ್ಕಾಗತ್ತಾ? ಈಗಲೇ ನೋಡಿ ನೀವಾಗ, ಮೊದಲಿದ್ದಂಗೆ ನಮಗೆ ಎಂಪ್ಲಾಯ್ಮೆಂಟ್ ಡೇಟಾ ಈಗ ಸಿಗೋದಿಲ್ಲ. ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂತ ಇತ್ತು. ಇದು ಯಾರು ಕೇಳಿದ್ದೀರಾ ಅದರ ಬಗ್ಗೆ? ವಿಷಯ ಏನೋ ಕಿವಿಗೆ ಬಿದ್ದಿದೆಯಾ ನಿಮಗೆ? ಕ್ಯೂರ್ ಇರೋದು ಎಲ್ಲ ಏನಿಲ್ಲ. ಈಗ ಅನ್ಆರ್ಗನೈಸ್ ಸೆಕ್ಟರಲ್ಲಿದ್ದಾರೆ. ಅನ್ಆರ್ಗನೈಸ್ ಸೆಕ್ಟರಲ್ಲಿ ರಿಸರ್ವೇಷನ್ ಇಲ್ಲ, ಪ್ರೈವೇಟ್ ಸೆಕ್ಟರಲ್ಲಿ ರಿಸರ್ವೇಷನ್ ಇಲ್ಲ. ಮತ್ತು ನೀವು ಇಷ್ಟೊಂದು ಜನಕ್ಕೆ ರಿಸರ್ವೇಷನ್ ಪ್ರಾಮಿಸ್ ಮಾಡಿ 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 ಉದ್ಯೋಗ ಸೃಷ್ಟಿ ಎಲ್ಲಿಂದ ಮಾಡಿದ್ದೀರಾ ನೀವು? ಅಲ್ಲಿ ಇಷ್ಟು ಕಮ್ಮಿ ಆಗ್ತಾ ಇರೋದ್ರಲ್ಲಿ ಅವ್ರು ಹೆಂಗೆ ವರಿ ಮಾಡ್ಕೋಬೇಕೋ ಅವ್ರನ್ನೇ ರಿಪ್ಲೇಸ್ ಮಾಡೋಕ್ಕಾಗತ್ತೆ. ಅಂದರೆ ನಾವೇನು ಅನ್ಕೋಬೇಕು ಅಂದರೆ, ಡಾಕ್ಟರು, ಇಂಜಿನಿಯರು, ಡ್ರೈವರ್ದು ಹೇಳ್ತೀನಿ ಕೇಳಿ. ನಿಮಗೆ ಗೊತ್ತಲ್ವ, ಇವಾಗ US ಅಲ್ಲೆಲ್ಲ ಆಗಲೇ ಬಂದಿದೆ ಡ್ರೈವರ್ಲೆಸ್ ಕಾರ್, ಆಟೋ ಪೈಲಟ್. ಏನಾಗತ್ತೆ ಈಗ ಹೇಳ್ತೀನಿ ಕೇಳಿ. ನೀವು ಯಾರು ಉದ್ದಿಮೆ ನಡೆಸೋರು ಇದ್ದರೆ ನಿಮಗೆ ಗೊತ್ತಾಗುತ್ತೆ. ಮೆಷಿನ್ ಡೌನ್ ಟೈಮ್ ಅಂತ ಹೇಳ್ತೇವೆ. ಅಂದರೆ ಸುಮ್ಮನೆ ಬಿಟ್ಬಿಡಿ ಪ್ಲೀಸ್. ಮೆಷಿನ್ ಡೌನ್ ಟೈಮ್ ಅಂತಿರುತ್ತೆ. ಮೆಷಿನ್ ಡೌನ್ ಟೈಮಲ್ಲಿ ಏನಾಗುತ್ತೆ, ಆ ಮೆಷಿನಿಗೆ ನೀವು ತುಂಬ ದುಡ್ಡು ಖರ್ಚು ಮಾಡಿ ತಂದಿರ್ತೀರ, ಅದು ಕೆಲಸ ಮಾಡ್ತಾ ಇಲ್ಲ ಅನ್ನೋ ಟೈಮು ಆ ಮೆಷಿನ್ ವೇಸ್ಟ್ ಆಗಿದೆ. ಯಾಕೆಂದರೆ ಅದಕ್ಕೆ ಡಿಪ್ರಿಸಿಯೇಷನ್ ಆಗ್ತಾ ಇರುತ್ತೆ. ಅದು ಆ ಮೆಷಿನ್ 5 ವರ್ಷನೋ 7 ವರ್ಷನೋ 4 ವರ್ಷನೋ ಕೆಲಸಕ್ಕೆ ಲಾಯಕ್ಕು. ಅಷ್ಟೊತ್ತಿಗೆ ಇನ್ನು ಹೊಸದು ಬಂದುಬಿಡುತ್ತೆ, ನೀವು ಯೂಸ್ ಮಾಡೋಕ್ಕಾಗಲ್ಲ. ನೀವು ಸೆಲ್ಫೋನ್ ಹೆಂಗೆ ಬಿಸಾಕಿ ಹೊಸ ತೊಗೊಳ್ತೀರೋ ಆ ಥರ ಅದು ಯೂಸಿಗೆ ಬರೋಲ್ಲ. ಅದು ಬೇಗ ಯೂಸ್ ಮಾಡ್ತಾನೇ ಇರಬೇಕು ನೀವು. ಅದನ್ನು ಸುಮ್ಮನೆ ನಿಲ್ಲಿಸೋಕ್ಕಾಗಲ್ಲ ನೀವು ಅದನ್ನು. ಆ ಮೆಷಿನ್ ಡೌನ್ ಟೈಮ್ ಇದ್ದರೆ ತುಂಬ ವೇಸ್ಟೆಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ ಅವರು. ಈಗ ನೀವು ಕಾರ್ ತೊಗೊಂಡಿರ್ತೀರ, ಒಂದು ದಿನದಲ್ಲಿ ಎಷ್ಟು ಅವರ್ ಯೂಸ್ ಮಾಡ್ತೀರಾ ಕಾರ್? ನೀವು ಎಲ್ಲಿಗೋ ಹೋಗ್ತೀರಾ,
ಬರ್ತೀರಾ. ಮ್ಯಾಕ್ಸಿಮಮ್ 1 hour ಯೂಸ್ ಮಾಡ್ಬೋದು ಒಂದು ದಿನದಲ್ಲಿ. ಗ್ಲೋಬಲ್ ಆ್ಯಾವ್ರೇಜ್ car is used only 7% of the time. Indially it won't be used even 1% of the time. 99% ಡೌನ್ ಟೈಮ್. ಅದಕ್ಕೆ ಜಾಗ ಕೊಟ್ಬಿಟ್ಟು ಅದನ್ನು ಮಲಗಿಸಿರ್ತೀರ. ಅಲ್ಲಿ ನೀವು ಮಲ್ಕೊಂಡಿರ್ಬೇಕಾಗಿತ್ತು, ಅದನ್ನು ಅಲ್ಲಿ ಮಲಗಿಸಿರ್ತೀರ ಕಾರನ್ನು. ಅದಕ್ಕೆ ರೆಸ್ಟು 1 hour ಕೆಲಸ ಮಾಡಿ 23 ಗಂಟೆ ರೆಸ್ಟ್ ಅದು ಮಾಡುತ್ತೆ. ಇವಾಗ ಇಟ್ಸ್ ಎ ಸ್ಟುಪಿಡ್ ಮೆಷಿನ್. ಬಟ್ ನಾವು ನಂಬ್ಕೊಂಡಿದ್ದೀವಿ. ನಾ ಹೇಳಿದ್ನಲ್ಲ, ನಮಗೇನಂದರೆ ನಂಬ್ಕೊಂಡಿದ್ದೀವಿ ಇದು ಸುಖದ ಗುರುತಿದು. ಅದನ್ನು ನಮ್ಮ ಬೆಂಗಳೂರಿನಲ್ಲಿ ಕಾರ್ ಓಡಿಸೋದು ಯಾವ ಥರದ ಸುಖ ದೇವ್ರಿಗೆ ಗೊತ್ತು. ಕಾರ್ ಕೊಂಡ್ಕೊಳ್ತಾನೆ ಇರ್ತಾರೆ ಜನ. ಅಂದರೆ ಈಗ ಕಾರ್ ಅದೇ ಓಡಾಡುತ್ತೆ ಅಂತ ಇಟ್ಕೊಳ್ಳಿ. 24 hours ಕಾರ್ ಓಡಾಡುತ್ತೆ ಅಂತ ಇಟ್ಕೊಳ್ಳಿ. ನೀವು ಆಚೆ ಹೋಗ್ತಾ ನನಗೆ ಕಾರ್ ಬೇಕು ಅಂತ ನೀವು ಅಂದ್ಕೊಂಡ್ರೆ ಮುಂದೆ ಬಯೋಮೆಟ್ರಿಕ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಎಂಬೆಡೆಡ್ ಇದಿರುತ್ತೆ. ನಿಮ್ಮ ಯೋಚನೆಯನ್ನು ಅದು ಸಿಗ್ನಲ್ ಹಾಕಿ ಕಳ್ಸೋಕ್ಕಾಗತ್ತೆ ಅದಕ್ಕೆ ಅಂತ ಇಟ್ಕೊಳ್ಳಿ. ಅಥವಾ ಫೋನ್ ಮಾಡ್ತೀರಾ, ನೀವು ಫೋನಲ್ಲಿ ಕಾರ್ಗೆ ಕೇಳ್ತೀರಾ. ನೀವು ಇಲ್ಲಿಂದ ಆಚೆ ಹೋಗೋಕ್ಕೆ ಮುಂಚೆ ಕಾರ್ ಬಂದು ನಿಂತಿರುತ್ತೆ. ನೀವು ಯಾವ ಜಾತಿ ಕೇಳಲ್ಲ, ನೀವೇನು ಉಡುಪು ಹಾಕ್ಕೊಂಡಿದ್ದೀರ ಕೇಳಲ್ಲ. ಅದು ಕಾರಲ್ಲಿ ಕೂಡಿಸ್ಕೊಳ್ಳುತ್ತೆ, ಎಲ್ಲಿಗೆ ಹೋಗಬೇಕು ಬರುತ್ತದು. ಈ ಏರಿಯಾ ನನಗಿಷ್ಟ ಇಲ್ಲ ಅಂತ ಹೇಳಲ್ಲ ಅದು. ನೀವು ಡ್ರಾಪ್ ಮಾಡ್ತೀರಾ, ಇಳಿದು ಹೋಗ್ತೀರಾ, ಅಷ್ಟರಲ್ಲಿ ಯಾರೋ ಇನ್ನೊಬ್ಬರು ಬಂದಿರ್ತಾರೆ. ಆ ಸಿಸ್ಟಮು ಈ ಕಾರಣ ಅಲ್ಲಿಗೆ ರವಾನಿಸುತ್ತೆ. ಹಂಗಿದ್ದಾಗ ಯೋಚನೆ ಮಾಡಿ, ಈ ರೇಷೋ ರಿವರ್ಸ್ ಆಗುತ್ತೆ. ಅಂದರೆ 21 to 24 ರೇಷೋ ತೊಗೊಂಡ್ರೆ ನೀವು 24 ಪಟ್ಟು ಜಾಸ್ತಿ ಎಫಿಷಿಯೆಂಟ್ ಆದಾಗ ಅಷ್ಟರ ಮಟ್ಟಿಗೆ ವೆಹಿಕಲ್ಸ್ ರೆಡ್ಯೂಸ್ ಆಗುತ್ತೆ ರೋಡಲ್ಲಿ. ಇಷ್ಟು ರೋಡ್ ಬೇಕಾಗಿಲ್ಲ, ಫ್ಲೈಓವರು ಎಲ್ಲ ಕಟ್ಟಬೇಕಾಗಿಲ್ಲ. ಅವಾಗ ಡ್ರೈವರ್ಸಿಗೆ ಕೆಲಸ ಇರೋದಿಲ್ಲ. ನೀವು ಯೋಚನೆ ಮಾಡಿ, ನೀವು ಯಾವ ಫೀಲ್ಡಲ್ಲಿದ್ದೀರಾ, ಏನು ಕೆಲಸ ಇರುತ್ತೆ ಅಂತ. ವಿನಯ್ ಅವ್ರನ್ನ ಕೇಳಿ, ನಾ ಹೇಳಿದೆ, ಯಾರೋ ಡಾಕ್ಟರ್ಸ್ ಹೇಳಿದ್ರು ನಮಗೆ, ನಮ್ಮದು ಡಾಕ್ಟರ್ಸ್ ಟಚ್ನ ರಿಪ್ಲೇಸ್ ಮಾಡೋಕ್ಕಾಗಲ್ಲ ಅಂತ. ನಾನು ಹೇಳಿದೆ, ಡಾಕ್ಟರ್ಸ್ ಟಚ್ ಎಲ್ಲಿದೆ ರೀ, ಅದು ಹೋಗಿ ಎಷ್ಟು ವರ್ಷ ಆಯಿತು, ಬರೀ ಅಕೌಂಟೆಂಟ್ಸ್ ಟಚ್ ಇದೆ ಅಂದೆ ನಾನು. ಡಾಕ್ಟರ್ಸ್ ಟಚ್ ಎಲ್ಲಿದೆ? ಮೆಡಿಕಲ್ ಟ್ರೀಟ್ಮೆಂಟಲ್ಲಿ ಎಂಥದ್ದು ಮಾಡ್ಬೋದು ಅದು ಅಂದರೆ, ಈಗ ನಿಮಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗಬೇಕು ಅಂತ ಇಟ್ಕೊಳ್ಳಿ, ರೇಡಿಯೇಷನ್ ಆಗಬೇಕು ಅಂತ ಇಟ್ಕೊಳ್ಳಿ, ಅಥವಾ ಲೇಸರ್ ಸರ್ಜರಿ ಆಗಬೇಕು ಅಂತ ಇಟ್ಕೊಳ್ಳಿ. ಆ ಪ್ರಿಸಿಷನ್ನು ಮಾಲಿಕ್ಯುಲರ್ ಲೆವೆಲ್ ಐಸೈಟ್ ಇರುತ್ತೆ ಮೆಷಿನ್ಗೆ, ನಮಗೆ ನೋಡೋಕ್ಕಾಗಲ್ಲ ಅದನ್ನು. ಒಂದು ಸೆಲ್ಯುಲರ್ ಲೆವೆಲ್ ಪಿಕ್ಚರ್ನ ನಾವು ನೋಡೋಕ್ಕಾಗಲ್ಲ. ನೀವು ಏನೇ ಲೆನ್ಸ್ ಹಾಕ್ಕೊಂಡ್ರೋ ಒಂದು ಮೆಷಿನ್ ನೋಡೋ ಥರ ನೀವು ನೋಡೋಕ್ಕಾಗಲ್ಲ. ಈಗಲೇ ನಿಮ್ಮ ಚಿಪ್ಸನ್ನ ನಿಮ್ಮ ಫೋನಿಗೆ ಪ್ರಿಂಟ್ ಮಾಡೋದು, ಆ ಚಿಪ್ಸ್ನ ಹ್ಯೂಮನ್ಸ್ ಮಾಡೋಕ್ಕಾಗಲ್ಲ. ಅಷ್ಟು ಚಿಕ್ಕದಿರುತ್ತೆ ಅದರ ಸರ್ಕ್ಯೂಟು, ನಾವು ನೋಡೋಕ್ಕಾಗಲ್ಲ. ಅದು ಮೈಕ್ರೋ ಸರ್ಕ್ಯೂಟನ್ನ ಆ ಫೋಟೋ ತೊಗೊಂಡು ಆ ಫೋಟೋಯಿಂದ ಆ ಸರ್ಕ್ಯೂಟ್ ಪ್ರಿಂಟ್ ಆಗುತ್ತೆ. ನಮ್ಗೆ ಕಾಣಿಸಲ್ಲ ಅದು ಏನಿದೆ ಅಂತಲೂ ಕಾಣಿಸಲ್ಲ ನಮಗದು. ನಿಮ್ಮ ಸಿಮ್ ಕಾರ್ಡ್ ನೋಡ್ತಿರಲ್ಲ, ಅದು ಹೆಂಗೆ ಅಷ್ಟು ಇಟ್ಕೊಂಡಿದೆ ನಂಬರ್ ಅಂದರೆ ಹಂಗೆ ಇಟ್ಕೊಂಡಿರುತ್ತದು. ಅಷ್ಟು ಇನ್ಫಾರ್ಮೇಷನು, ಅಷ್ಟು ಡೇಟಾ ಇರುತ್ತೆ ಅದರಲ್ಲಿ. ಈಗಲೇ ಅದು ಇದೆ. ಮುಂದೆ ಸರ್ಜರಿ ಎಲ್ಲ ಮಾಡಿದ್ರೆ ಮನುಷ್ಯರನ್ನ ಯಾರೂ ನಂಬಲ್ಲ. ಮನುಷ್ಯರು ಮಿಸ್ಟೇಕ್ಸ್ ಮಾಡ್ತೀವಿ, ಅದು ಮಾಡಲ್ಲ ಮಿಸ್ಟೇಕು. ಎಂಥ ಮಿಸ್ಟೇಕ್ ಮಾಡಲ್ಲ. ಮತ್ತು ಕಾಸ್ಟ್ ತುಂಬ ಕಮ್ಮಿ ಅದು ಮೆಷಿನ್ ಅಲ್ವಾ, ನೀವು ದುಡ್ಡು ಕೊಡ್ತಿದ್ರೆ ಅದೇನು ಕೇರ್ ಮಾಡಲ್ಲ ಅದು. ಅದಕ್ಕೆ ಕರೆಂಟ್ ಬೇಕಷ್ಟೇ, ಅದೇನೇನು ಕೇಳಲ್ಲ ಅದು. ಕಂಟಿನ್ಯೂಸ್ ಕರೆಂಟ್, ಪವರ್ ಕಟ್ ಮಾಡೋಂಗಿಲ್ಲ ಅದಕ್ಕೆ. ಇನ್ನು ಮಿಕ್ಕಿದೆಲ್ಲ ಮಾಡ್ಕೊಂಡಿರುತ್ತದು. ಮತ್ತು ಡೇಟಾಬೇಸು, ಆ್ಯಕ್ಸಸ್ಸು. ಈಗ ನಮ್ಮಲ್ಲಿ ಡಯಾಬಿಟಿಸ್ ಇರುತ್ತೆ ಅಥವಾ ಇನ್ಯಾನೋ ಇರುತ್ತೆ. ನಿಮಗೆ ಡಯಾಗ್ನೋಸ್ಟಿಕ್ಸ್ ಹೆಂಗೆ ಬರುತ್ತೆ? ನಾನು ಏನು ಹೇಳಿದೆ ಮುಂಚೆ, ಕ್ಯಾಸ್ಪರೋವ್ ಹೇಳಿದ್ದು, ಕ್ವಾಲಿಟಿ ಹಸ್ ಬಿಕಮ್ ಕ್ವಾಂಟಿಟಿ. ಡಯಾಗ್ನೋಸ್ಟಿಕ್ಸ್ಗೆ ಹೋಗ್ತೀರಾ, ನಿಮ್ಮ ಸ್ಯಾಂಪಲ್ ತೊಗೊಳ್ತಾರೆ. ಸ್ಯಾಂಪಲ್ಲು ನಿಮ್ಮ ಮುಟ್ಟದ್ದು ತೊಗೊಳ್ಳಲ್ಲ ಅವರು, ಡಾಕ್ಟರ್ಸ್ ಟಚ್ ಅಲ್ಲೂ ಇಲ್ಲ. ಒಂದು ಇದು ಇಂಜೆಕ್ಕೊಂಡು ಬ್ಲಡ್ ಸ್ಯಾಂಪಲ್ ತೊಗೊಳ್ತಾರೆ, ಅದನ್ನು ಮೆಷಿನಿಗೆ ಬಿಟ್ಬಿಡ್ತಾರೆ. ಆಮೇಲೆ ಆ ಮೆಷಿನ್ ಅದೇನೇನೋ ನಂಬರ್ ಕೊಡುತ್ತೆ. ಕ್ವಾಲಿಟಿ ಹಸ್ ಬಿಕಮ್ ಕ್ವಾಂಟಿಟಿ, ಅದೇನೇನೋ ನಂಬರ್ ಕೊಡುತ್ತೆ. ಅದನ್ನು ಡಾಕ್ಟರ್ ನೋಡಿಬಿಟ್ಟು ನಿಮ್ಗೆ ಈ ಪ್ರಾಬ್ಲಮ್ ಇದೆ ಅಂತ ಹೇಳೋದು. ಅದನ್ನು ಕಂಪ್ಯೂಟರ್ ಮಾಡುತ್ತೆ, ಡಾಕ್ಟ್ರ್ ಬೇಕಾಗಿಲ್ಲ ಅದಕ್ಕೆ. ಅದಕ್ಕಿಂತ ಹೆಚ್ಚು ಡಾಕ್ಟ್ರ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಯಾರೋ ಒಬ್ಬರೋ ಇಬ್ಬರು ಡಾಕ್ಟ್ರ್ ಮಾಡ್ತಾ ಇರ್ಬೋದು. 100,000 ಡಾಕ್ಟ್ರಲ್ಲಿ ಒಬ್ಬರೋ ಇಬ್ಬರು ಮಾಡ್ತಾ ಇರ್ಬೋದು. ಇನ್ನು ಮಿಕ್ಕಿದವರೆಲ್ಲ ಸರ್ ಅವ್ರ ಆಫೀಸಲ್ಲಿ, ಅಂದರೆ ಅವರ ಆ್ಯಕ್ಸಸ್ಸಲ್ಲಿ, ಅವ್ರದ್ದು ಕ್ಲಿನಿಕ್ಕಲ್ಲಿ
ಅಥವಾ ಅವ್ರ ಡಯಾಗ್ನೋಸ್ಟಿಕ್ ಫೆಸಿಲಿಟಿ ಏನು ಮೆಷಿನ್ ಇದೆಯೋ ಅಷ್ಟು ಒಳ್ಳೆ ಡಾಕ್ಟರ್ ಅಷ್ಟೇ ಅವರು. ಇನ್ಶೂರೆನ್ಸ್ ಅವರು ಹಂಗೆ. ಇನ್ಶೂರೆನ್ಸ್ ಅವ್ರು ಏನು ಮಾಡ್ತಾರೆ, ಹೆಂಗಿದೆ ನೋಡಿ, ನೆಕ್ಸ್ಟ್ ಸಿಸ್ಟಮ್ ಹೆಂಗಿದೆ ನೋಡಿ. ಅದು ಇನ್ಶೂರೆನ್ಸ್ ಅವ್ರು ಏನು ಮಾಡ್ತಾರೆ, ನೀವು ಪರೀಕ್ಷೆ ಮಾಡಿಸ್ಕೊಂಡಿದ್ದೀರಾ ಅಂತಾರೆ. ಅವ್ರು ಚೆಕ್ ಮಾಡೋದು ಹೆಂಗೆ, ಡೇಟಾ, ಅದು ನಂಬರ್ಸ್ ಏನಿದೆ ಅದರ ಪ್ರಕಾರ ಇರಬೇಕು. ಅಮೇರಿಕನ್ ಡಯಾಬಿಟಿಕ್ ಅಸೋಸಿಯೇಷನ್ ಅವರು ಒಂದು 5 ವರ್ಷದ ಹಿಂದೆ ಅವ್ರು ಏನು ಹೇಳಿದ್ರು, ಒನ್ಸ್ ಡಿಕ್ಲೇರ್ಡ್ ಪ್ರೀ ಡಯಾಬಿಟಿಕ್ ಆರ್ ಡಯಾಬಿಟಿಕ್ 8ವರೆಗೂ ನಾರ್ಮಲ್ ಅಂತ ಕನ್ಸಿಡರ್ ಮಾಡಬೇಕು, HbA1c ಇದು ಕೌಂಟ್ ಅಂತ ಅಂದರು. ಇಂಡಿಯನ್ ಡಾಕ್ಟರ್ಸ್ ಹೇಳಿದ್ರು ನಾವು ಒಪ್ಕೊಳ್ಳೋದಿಲ್ಲ ಇದು ಅಂತ. ಅಲ್ಲಿವರೆಗೂ ಅಮೇರಿಕ ಹೇಳಿದ್ನೆಲ್ಲ ಒಪ್ಕೊಂಡಿದ್ರು. ಅದನ್ನು ಯಾಕೆ ಒಪ್ಕೊಳ್ಳಲ್ಲ ಅಂದರೆ, ಅಷ್ಟು ಜನ 4 million ಪೇಷಂಟ್ಸ್ ವುಡ್ ಹ್ಯಾವ್ ಗಾನ್ ಔಟ್ ಆಫ್ ದರ್ ಹ್ಯಾಂಡ್ಸ್. ದಟ್ ಈಸ್ ದ ರೀಸನ್ ಆ್ಯಕ್ಚುಲಿ. ಮೇಸ್ಟ್ರುಗಳದ್ದು ನೋಡಿ, ಸಿಲೆಬಸ್ಸು, ಡೇಟಾ ಬ್ಯಾಂಕ್ ಕ್ವೆಶ್ಚನ್ಸು. ಓಕೆ, ನೋ ಸ್ಟೂಡೆಂಟ್ ವಿಲ್ ಬಿ ಏಬಲ್ ಟು ಬೀಟ್ AI. ನಿಮ್ಮದೆಲ್ಲ ಡೇಟಾ ಬ್ಯಾಂಕನ್ನು ಹೇಳಿದ್ನಲ್ಲ, 1 ಸೆಕೆಂಡ್ ಫುಲ್ ಇಲ್ಲಿವರೆಗೂ ಹಿಸ್ಟ್ರಿಯಲ್ಲಿ ಆ ಸಬ್ಜೆಕ್ಟ್ ಮೇಲೆ ಏನೇನು ಕ್ವೆಶ್ಚನ್ಸ್ ಕೇಳಿದ್ದಾರೆ ಅಷ್ಟೂ ವಿಮರ್ಶೆ ಮಾಡಿ ಅದಕ್ಕೆ ಬಂದಿರೋ ಅಷ್ಟು ಉತ್ತರಗಳನ್ನ ನೋಡಿ ಅದರಲ್ಲಿ ಯಾವುದು ಓಕೆ, ಎಷ್ಟರ ಮಟ್ಟಿಗೆ ಓಕೆ, 3 ಬಂತಾ, 3.1 ಬಂತಾ, 3.5 ಬಂತಾ, 4 ಬಂತಾ ಮಾರ್ಕ್ಸು ಅಂತ ನೋಡ್ಕೊಂಡದು ನಿಮಗೆ ಪರ್ಫೆಕ್ಟ್ ಉತ್ತರನ 3rd ಸೆಕೆಂಡಲ್ಲಿ ಪ್ರಿಂಟ್ ಮಾಡಿಬಿಡುತ್ತೆ. ಕ್ವೆಶ್ಚನ್ ಪೇಪರ್ ಮಾಡಿಕೊಡುತ್ತೆ ಅಂತಂದರು ಇವರು. ಸೊ ದಟ್ ಬ್ರಿಂಗ್ಸ್ ಮಿ ಟು ದ ಕ್ವೆಶ್ಚನ್ ಆಫ್ ನಮ್ಮ ಜವಾಬ್ದಾರಿ ಏನಿದೆ. ಹಂಗಾದರೆ ಇರುತ್ತೆ, ನಾವೇನು ಮಾಡೋಕ್ಕಾಗಲ್ಲ. ನಾವೇನು ಮಾಡ್ಕೋಬೋದು ಅಂದರೆ, ಇಲ್ಲಿ ಹಾಲಿವುಡ್ ಸ್ಟ್ರೈಕರ್ಸ್ ಇದ್ರಲ್ಲ, ಅವ್ರು ಏನು ಮಾಡಿದ್ರು ಅದನ್ನು ನೋಡಿ. ಮೇ 2ನೇ ತಾರೀಕು ಇಂದ ಹಿಡಿದು ಸೆಪ್ಟೆಂಬರ್ 27ವರೆಗೂ 2023ನಲ್ಲಿ ಸ್ಟ್ರೈಕ್ ಮಾಡಿದ್ರು ಹಾಲಿವುಡ್ ರೈಟರ್ಸ್. ಅಂದರೆ ಟಿ ವಿಗೆ ಬರೆಯೋದು, ಗೇಮ್ಸ್ಗೆ ಬರೆಯೋದು, VFXಗೆ ಬರೆಯೋದು, ಸಿನಿಮಾಗೆ ಬರೆಯೋದು ಎಲ್ಲ ಬಂದು, OTTಗೆ ಬರೆಯೋದು ಎಲ್ಲನೂ ಸ್ಟಾಪ್ ಮಾಡಿಬಿಟ್ರು. ಎಷ್ಟು ದಿನ ಸ್ಟ್ರೈಕ್ ಮಾಡಿದ್ದಾರೆ ನೋಡಿ, ಮೇ 2ಇಂದ ಸೆಪ್ಟೆಂಬರ್ 27ವರೆಗೂ ಸ್ಟ್ರೈಕ್ ಮಾಡಿದ್ದಾರೆ ವಿತೌಟ್ ರೈಟಿಂಗ್. 3 ಮೇಜರ್ ಡಿಮ್ಯಾಂಡ್ಸ್ ಅವ್ರು ಮಾಡಿದ್ದು. ಒಂದು, ನಮಗೆ ಇದು ಸಂಬಳ ಜಾಸ್ತಿ ಮಾಡಿ, ರೈಟಿಂಗಿಗೆ ಇದು ನಮಗೆ ಫೆಸಿಲಿಟೀಸ್ ಜಾಸ್ತಿ ಮಾಡಿ. ಬಟ್ ಮುಖ್ಯವಾದದ್ದು ಪ್ರಶ್ನೆ ಏನಿತ್ತು ಅವ್ರಿಗೆ, ಲಿಮಿಟ್ ದ ಯೂಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ದ ರೈಟಿಂಗ್ ಪ್ರೋಸೆಸ್. ನೋಡಿ, ಅವ್ರಿಗೆ ಅರ್ಥ ಆಯಿತು. ನಮ್ಮ ಭಾರತೀಯ ಸಾಹಿತಿಗಳಿಗೆ, ಸ್ಕ್ರೀನ್ ರೈಟರ್ಸ್ಗೆ ಗೊತ್ತಾಗಿಲ್ಲ ಇದು. ಇದನ್ನು ನಾನು ಇವ್ರಿಗೆ ಹೇಳಿದೆ, ಒಂದು ಸೆಮಿನಾರ್ದು ಬಂದಿರೋದು ಇದು ಅಂತ. ಅದನ್ನು ಬರೆದಿರೋನು ಹೇಳ್ತಾನೆ, ನಾನು ಆ ಸೆಮಿನಾರ್ಗೆ ಹೋಗೋವ್ರಿಗೂ, ಅವರು ರಾಚೆಸ್ಟರ್ ಟೆಕ್ನಾಲಜಿ ಯೂನಿವರ್ಸಿಟಿನಲ್ಲಿ ಅವರು ಪ್ರೊಫೆಸರ್, ಅವರು ಇಲ್ಲಿವರೆಗೂ AI ಯೂಸ್ ಮಾಡಿ ಆನ್ಸರ್ ಮಾಡೋಕ್ಕೆ ಬಿಡ್ತಿರಲಿಲ್ವಂತೆ ಸ್ಟೂಡೆಂಟ್ಸ್ಗೆ. ಆ್ಯಕ್ಚುಲಿ ಸ್ಟೂಡೆಂಟ್ಸ್ ಮಾಡ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಓಕೆ, ಅವ್ರು ಬಿಡ್ತಿರ್ಲಿಲ್ವಂತೆ. ಅಂದರೆ ಈಗ ಅವ್ರು ಹೇಳ್ತಿದ್ದಾರೆ, ನಾನು ತಿದ್ಕೊಳ್ತೀನಿ, ಇನ್ಮೇಲೆ ಕೊಲ್ಯಾಬರೇಟಿವ್ ಆಗಿ ಮಾಡೋಕ್ಕೆ ಬಿಡ್ತೀನಿ ಅಂತ ಹೇಳ್ತಾರೆ. ಯಾತಕ್ಕೆ ಅದನ್ನ ಮಾಡಿದ್ರು ಅಂದರೆ, ನೋಡಿ, ರೈಟರ್ಸ್ ವಾಂಟೆಡ್ ಸ್ಟ್ರಿಕ್ಟ್ ಆ್ಯಂಡ್ ಹಾರ್ಶ್ ಲಿಮಿಟ್ಸ್ ಆನ್ ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಚ್ ಆಸ್ ChatGPT. They were willing to concede that writers themselves may have uses for such technology. ಅಂದರೆ ಸಾಹಿತಿಗಳು, ಬರಹಗಾರರು, ತಾವೇ ಬರಹಗಾರ್ತಿಯರು ತಾವೇ ChatGPTನೂ ಇನ್ಯಾವುದೋ ಇಂಡಿಯನ್ ಮೇಡ್ AI ಬಳಸ್ಕೊಂಡು ಬರಿಬೋದು. ಆದರೆ ಅದಕ್ಕೆ ಪೂರ್ತಿ ಸಂಬಳ ನಾವೇ ತೊಗೋತೀವಿ. ಅದು ಸರಿ, ಮೆಷಿನ್ ತೊಗೊಳ್ಳಲ್ಲ. ಓಕೆ, ನಾವೇ ತೊಗೋತೀವಿ. ಮತ್ತು ಪೂರ್ತಿ ಕ್ರೆಡಿಟ್ ನಮಗೆ ಕೊಡಬೇಕು, ಅದಕ್ಕೆ ಕೊಡಬಾರ್ದು ಏನು ಕ್ರೆಡಿಟ್ ಅಂತ. ನಾನು ಅದರಿಂದ ಬರೆಸ್ಕೊಂಡಿದ್ರು ನನ್ನ ವಿವೇಕದಲ್ಲಿ ಇದು ಓಕೆ ಅಂದ್ಬಿಟ್ಟು ಕೊಟ್ಟಿರ್ತೀನಲ್ಲ, ಅದಕ್ಕೆ ನನ್ನ ಬರವಣಿಗೆ ಅಂತಲೇ ಪರಿಗಣಿಸ್ಬೇಕು ಅದನ್ನ ಅಂತ ಡಿಮ್ಯಾಂಡನ್ನು ಅವರು ಒಪ್ಪಂದ ಮಾಡಿಕೊಂಡು ಅಗ್ರಿ ಮಾಡಿ. ಇವಾಗ ಬರುತ್ತೆ, ಇವಾಗ ಅವ್ರ ಹೆಸರು ಬರುತ್ತೆ. ಆ್ಯಕ್ಚುಲಿ ತುಂಬ ಫಿಲ್ಮ್ಸ್ ಬರ್ತಾ ಇರೋದು ಆ್ಯಕ್ಚುಲಿ ನಮಗೆ ಗೊತ್ತಾಗಲ್ಲ ಯಾರು ಬರೆದಿರೋದು ಅಂತ. ಮೆಷಿನ್ ಬರೆದಿದ್ದ, ಮನುಷ್ಯ ಬರೆದಿರೋದು ಇವಾಗ ಗೊತ್ತಾಗಲ್ಲ ನಮಗೆ ಈ ಒಪ್ಪಂದದಿಂದ.
Ultimately, if generative AI is used, the contract stipulates that writers get full credit and compensation, but its implications reverberate far beyond Hollywood. 148 ದಿನ ಸ್ಟ್ರೈಕ್ ಮಾಡಿ ಇದನ್ನು ಗಿಟ್ಟಿಸ್ಕೊಂಡಿರೋದವರು, ಅದಕ್ಕೆ ಒಂದು ಅರ್ಥ ಇದೆ. ಅವರು ರೈಟಿಂಗಲ್ಲಿ ನಮಗಿಂತ ಜಾಸ್ತಿ ಸಂಪಾದನೆ ಮಾಡಿರೋರು, ನಮಗಿಂತ ಎಕ್ಸ್ಪೀರಿಯನ್ಸ್ ಇರೋರು, ನಮಗಿಂತ ಬುದ್ಧಿವಂತರು, ಅದಕ್ಕೆ ಬೇಗ ಸ್ಟ್ರೈಕ್ ಮಾಡಿ ಗಿಟ್ಟಿಸ್ಕೊಂಡಿದ್ದಾರೆ ಇದನ್ನು. ಇಲ್ಲಿಯ ಬರಹಗಾರರು, ಬರಹಗಾರ್ತಿಯರು, ಸಾಹಿತಿಗಳು ಎಚ್ಚೆತ್ತುಕೊಂಡು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಬರೀ ಸಾಹಿತಿಗಳಲ್ಲ, ಜಡ್ಜಸ್ಸು ಯೋಚನೆ ಮಾಡಬೇಕು. ನೋಡಿ, 5 ಕೋಟಿ ಕೇಸ್ ಇದೆ. ನೀವು ChatGPTಗೆ ಬಿಟ್ಟರೆ CRPC, IPC, ಸಿವಿಲ್ ಪ್ರೊಸೀಜರ್ ಕೋಡ್, ಎಲ್ಲ ಇಂಡಿಯನ್ ಪೀನಲ್ ಕೋಡ್, ಹಿಂದೆ ಕೇಸ್ ಲಾ, ಆಲ್ ಇಂಡಿಯಾ ರೆಫರೆನ್ಸ್ ಎಲ್ಲ ನೋಡಿಬಿಟ್ಟು ಅದು ಎಲ್ಲ ಕೇಸ್ಗೂ ಜಡ್ಜ್ಮೆಂಟ್ ಕೊಡುತ್ತದು. ಎಷ್ಟು ತಿಂಗಳಲ್ಲ, ಏನು ಹೇಳ್ತಿದ್ರ, ಒಂದು 2-3 ದಿನದಲ್ಲಿ ಎಲ್ಲದೂ ಕೊಟ್ಬಿಡುತ್ತದು, ಆಯಿತಾ? ಅಷ್ಟು ಎಲ್ಲ ಕೇಸ್ಗೂ ಜಡ್ಜ್ಮೆಂಟ್ ಕೊಡುತ್ತೆ. ನಾನು ಹೇಳ್ತೀನಿ, ಸುಪ್ರೀಂ ಕೋರ್ಟ್ ನೋಡಿ, ಈ ವರ್ಷ 195 ದಿನ ಮಾತ್ರ ಕೆಲಸ ಮಾಡೋದು, ಮಿಕ್ಕಿದ್ದೆಲ್ಲ ವೆಕೇಷನ್ನು, ಹಾಲಿಡೇ ಅವ್ರಿಗೆ. ನೀವು ಕಾಯ್ತಾ ಇರಿ, ನಿಮ್ಮ ಕೇಸನ್ನು ಹಾಕ್ಬಿಟ್ಟು 40 ವರ್ಷ ಆಗಿದೆ ಅಂತ ಒಂದು ಕೇಸ್ ಜಡ್ಜ್ಮೆಂಟ್ ಮೊನ್ನೆ ಬಂದಿದ್ದು, 20 ವರ್ಷ 18 ವರ್ಷ ನೀವು ಕಾಯ್ತಾ ಇರ್ಬೋದು. ಅವ್ರು ವೆಕೇಷನ್ನು, ವಿಂಟರ್ ವೆಕೇಷನ್ನು, ಸಮ್ಮರ್ ವೆಕೇಷನ್ ಅಂತ ಅವ್ರು ಹೋಗ್ತಾ ಇರ್ತಾರೆ. ಹೋಗಲಿ, ಅವರು ಆರಾಮಾಗಿ ಇರಲಿ, ಗಾಲ್ಫ್ ಆಡ್ಕೊಂಡೆಲ್ಲ ಇರಲಿ. ನಾವು ಹೇಳಲ್ಲ, ನಮ್ಮಂದರೆ ಇದು ನಾವು ಇಲ್ಲಿಂದ ತೊಗೊಂಡ್ಬಿಡ್ತೀವಿ. ನಮಗೆ ಸಮಾಧಾನ ಸಿಕ್ಕಿದ್ರೆ ನಮ್ಮನ್ನ ಬಿಟ್ಬಿಡಿ. ಸಮಾಧಾನ ಇಲ್ಲದೆ ಇದ್ದರೆ ಮೆಷಿನ್ನ ನಾವು ನಂಬಲ್ಲ ಅಂದ್ಬಿಟ್ಟು ನೀವು ನಿಮ್ಮ ಮುಂದೆ ಬರೋದು. ಆ ಥರ ಮಾಡಿದ್ರೆ ಅಟ್ಲೀಸ್ಟ್ ನ್ಯಾಯ ಸಿಗುತ್ತೆ. ಈಗ ಏನಾಗಿದೆ, ಒಂದು ವೆಸ್ಟೆಡ್ ಇಂಟ್ರೆಸ್ಟ್ ಇರುತ್ತೆ. ಅಂದರೆ ಇವ್ರು ಹೆಂಗೆ ನಮ್ಮನ್ನು ತೆಗೆದಾಕಬಾರ್ದು, ನೀವು ಇದು AI ಬಂದು ನೀವು ಸ್ಕ್ರೀನ್ ರೈಟರ್ಸ್ನ ನೀವು ರಿಮೂವ್ ಮಾಡಬಾರ್ದು ಅಂತ ಇವ್ರು ಹೆಂಗೆ ಹೇಳ್ತಿದ್ದಾರೋ, ಅದೇ ರೀತಿಯಲ್ಲಿ ಡಾಕ್ಟರ್ಸು, ನರ್ಸಸ್ಸು, ಕೂಲಿ ಕಾರ್ಮಿಕರು ಎಲ್ಲರೂ ಹೇಳೋಕ್ಕೆ ಶುರು ಮಾಡ್ತಾರೆ. ಎಲ್ಲರಿಗೂ ಗೊತ್ತಾಗತ್ತೆ, ತುಂಬ ವರ್ಷ ತಗೊಳ್ಳಲ್ಲ ಇದು. ಈಗ ನಾನು ಹೇಳ್ತಿದ್ದೇನೆ, 3-4 ತಿಂಗಳಲ್ಲಿ ನಿಮಗೂ ಗೊತ್ತಾಗೋಕ್ಕೆ ಶುರು ಆಗಿದೆ, ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಯಾಕೆಂದರೆ ಕೆಲಸಗಳು ಹೋಗ್ತಾ ಇದೆಯಲ್ಲ, ಬೆಂಗಳೂರಿನಲ್ಲಿರೋರು ಗೊತ್ತಾಗ್ತಾ ಇದೆ. ಈಗ ನಿಮ್ಮಲ್ಲಿ ನಮ್ಮ ಬೆಂಗಳೂರು ITಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾಯಿದ್ರೆ ನಿಮ್ಗೆ ಗೊತ್ತಾಗಿದೆ, ಲೇ ಆಫ್ಸ್ ಆಗ್ತಾ ಇರೋದು ಇವಾಗ ಗೊತ್ತಾಗಿರುತ್ತೆ ನಿಮಗೆ. ಎಲ್ಲ ವಲಯಕ್ಕೂ ಬರುತ್ತಿದ್ದು. ಬಿಗಿನಿಂಗಲ್ಲಿ ಖುಷಿ ಕೊಡುತ್ತೆ. ನೀವು ಎಲ್ಲರಿಗೂ ಟಿಕೆಟ್ ರಿಸರ್ವೇಷನ್ಗೆ ಹೋಗ್ತೀರಾ. ನಾನು ನಿನ್ನೆ ಟ್ರೈನಲ್ಲಿ ಟ್ರಾವೆಲ್ ಮಾಡಿ ನಂಗೆ ಎಷ್ಟು ದಿನ ಆಗಿದೆ, ವಿನಯ್ ನನಗೆ ಟ್ರೈನಲ್ಲಿ ಬುಕ್ ಮಾಡಿದರು. ನಾನು ತುಂಬ ವರ್ಷ ಆಗಿದೆಯಲ್ಲ, ನಾನು ಹೋಗ್ತೀನಿ ಬಿಟ್ಟು ಒಳ್ಳೆ ಫಸ್ಟ್ ಕ್ಲಾಸಲ್ಲಿ AC ಬುಕ್ ಮಾಡಿದರು ಇವರು. ಅಲ್ಲಿ ಹೋಗಿದ್ದೀನಿ, ಅಲ್ಲಿ TT ಇಲ್ಲ, ಯಾರೂ ಇಲ್ಲ, ಅಲ್ಲಿ ಚಾರ್ಟ್ ಇಲ್ವಾ ಅಂತ ಕೇಳಿದೆ. ಅದೆಲ್ಲ ಎಲ್ಲಿ ಸರ್, ಇವಾಗ ಎಲ್ಲ ಇಲ್ಲ, ಎಲ್ಲ AI ಇದಾವ ಅಂತಂದರೆ ನಾನು ಏನು ಮಾಡಬೇಕು ಅಂದೆ. ನನ್ನ ಪಕ್ಕ ನಿಂತಿರೋನು ಯಾವನಲ್ಲಿ ಪ್ಲ್ಯಾಟ್ಫಾರ್ಮಲ್ಲಿ ನಿಂತಿರೋನು ನಾನು ಹೇಳ್ದೆ, ನಿಮ್ಮದು PNR ನಂಬರ್ ಏನು ಅಂತ ಹೇಳ್ದೆ. ನಾನು ಓದಿ ಹೇಳಿದೆ. ಅವನು ನೀವು ನಂಬ್ತಿರೋ ಇಲ್ಲೋ, ಗೂಗಲಲ್ಲ ನಂಬರ್ ಹಾಕ್ದ, PNR, ಇಂಡಿಯನ್ ರೈಲ್ವೇಸಲ್ಲಿ ಏನಿಲ್ಲ, PNR ಅಂದ್ಬಿಟ್ಟು ಈ ನಂಬರ್ ಹಾಕ್ದ. ನಂದು ಬೋಗಿ, ನಂದು ಬರ್ತ್ ನಂಬರು ಬಂತು. ಓಕೆ, ಅದು ನನಗೆ ಖುಷಿ ಆಯಿತು. ಅಂದರೆ ಅದನ್ನು ತಯಾರಿಸೋಕ್ಕೆ, ಆ ಚಾರ್ಟ್ ತಂದಿಡೋದಕ್ಕೆ, ಅದು ಯಾರೋ ಅದನ್ನು ಕಂಪೈಲ್ಸ್ ಮಾಡೋದಕ್ಕೆ, ಪ್ರಿಂಟ್ ಮಾಡಿ ತಂದಿಡೋದಕ್ಕೆ ಇತ್ತಲ್ಲ 4 ಜನ ಕೆಲಸ, ಅದು ಹೋಯ್ತದು ಕೆಲಸ, ಗಾನ್. ಅದು ನಿಮಗೆ ಬಿಗಿನಿಂಗಲ್ಲಿ ಖುಷಿ ಆಗುತ್ತೆ. ಅಂದರೆ ಎಲ್ಲ ಕೆಲಸನೂ ಹಿಂಗೆ ಹೋಗುತ್ತೆ. ಮೇಷ್ಟ್ರುಗಳಿಗೆ ಕೆಲಸ ಇರೋದಿಲ್ಲ, ಯಾಕೆಂದರೆ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ. ಅದನ್ನು ಕ್ಲಾಸ್ನಲ್ಲಿ ಪಾಠ ಇರುತ್ತಲ್ಲ, ಅದು ಸೊಗಸಾಗ ಮಾಡುತ್ತಾರೆ. ನಾನು ಹೇಳಿದೆ ಅವ್ರಿಗೊಂದು ಇನ್ನೊಂದು ಐಡಿಯಾ ಕೊಟ್ಟೆ. ಸಲ್ಮಾನ್ ಖಾನ್ ಅಂತ ಒಬ್ಬ ಇದ್ದಾನೆ, ಪಾಕಿಸ್ತಾನಿ, ಅವನು ಅಮೇರಿಕಲ್ಲಿ ತುಂಬ ಫೇಮಸ್ಸು. ಖಾನ್ ಅಕಾಡೆಮಿ ಅಂತ ಒಂದು ಆನ್ಲೈನ್ ಟೀಚಿಂಗ್ ಮಾಡ್ತಾನೆ ಅವನು. ಈ ChatGPT ಬಂದಾಗ ಅವನೊಂದು ಆ್ಯಪ್ ಮಾಡ್ದ, ಅವನು AI ಆ್ಯಪು, AI ಪ್ಲ್ಯಾಟ್ಫಾರ್ಮ್, ಖಾನ್ ಮೀಗೋ ಅಂತ ಅದಕ್ಕೆ ಹೆಸರು. ಅವನು ತೋರಿಸ್ದ ನಾನು ಹೇಗೆ. ಈಗಾಗಲೇ 2 ವರ್ಷ ಆಯಿತು, ಈಗ ಬಂದಿರೋ ವರ್ಷನ್ ಅದಕ್ಕೆ ಇಂಪ್ರೂವ್ ಆಗಿರುತ್ತೆ. ಅವನು ಡೆಮಾನ್ಸ್ಟ್ರೇಟ್ ಮಾಡಿದ್ದಾನೆ. ಅದೊಂದು ಟೆಡ್ ಟಾಕ್ ಇದೆ, ನೀವೆಲ್ಲ ನೋಡಿಬೇಕಾದ್ರೆ. ನೀವು ಸುಮ್ಮನೆ ಖಾನ್ ಅಕಾಡೆಮಿ ಟೆಡ್ ಟಾಕ್ ಅಂತ ಹಾಕಿ ಅದು ಬರುತ್ತದು. 15-16 ನಿಮಿಷ ಅಷ್ಟೇ. ಅದರಲ್ಲಿ ತೋರಿಸ್ತಾನೆ ಅವನು ಟೀಚರ್ಸು ಈ AI ಹೆಂಗೆ ಬಳಸ್ಕೋಬೇಕು ಅಂತ. ಯಾಕೆಂದರೆ ಅವ್ರು ಟೀಚ್ ಮಾಡೋ ಅಗತ್ಯ ಇಲ್ಲ ಈಗ, ಅದನ್ನ ಹೆಂಗೆ ಯೂಸ್ ಮಾಡಬೇಕು ಅಂತ.
ಅದೇನು ಮಾಡುತ್ತೆ ಅಂದರೆ 500,000 ಸ್ಟೂಡೆಂಟ್ಸ್, 5 ಲಕ್ಷ ವಿದ್ಯಾರ್ಥಿಗಳಿಗೆ ಒಂದೇ ಅಟ್ ದ ಸೇಮ್ ಟೈಮ್, ಒಂದೇ ಸಮಯದಲ್ಲಿ ಕಸ್ಟಮೈಸ್ಡ್ ಟೀಚಿಂಗ್ ಮಾಡುತ್ತದು. ಅಂದರೆ ನಿಮ್ಮ ಈಗ ಎಲ್ಲ ಭಾಷೆನೂ ಇರೋಲ್ಲ, ಬಟ್ ಡೆಫಿನೆಟ್ಲಿ ಯುರೋಪಿಯನ್ ಲ್ಯಾಂಗ್ವೇಜಸ್ ಇರುತ್ತೆ. ನಿಮ್ಮ ಭಾಷೆಯಲ್ಲಿ ಇದು ಟೀಚ್ ಮಾಡುತ್ತೆ, ನಿಮಗೆ ಕೇಳಿದ ಪ್ರಶ್ನೆಗೆ ಟೀಚ್ ಮಾಡುತ್ತೆ. ಅದು ಎಲ್ಲರಿಗೂ ಒಂದೇ ಹೇಳ್ತಿಲ್ಲ. ಕ್ಲಾಸ್ ರೂಮಲ್ಲಿ ನೀವು ಹೇಳ್ದಂಗೆ ಒಬ್ಬೊಬ್ಬರಿಗೆ ಅವ್ರವ್ರ ಪ್ರಶ್ನೆ ಇರುತ್ತೆ, ಅದನ್ನು ಒಟ್ಟಿಗೆ ಸರ್ವಿಸ್ ಮಾಡುತ್ತೆ. 500,000 ಜನಕ್ಕೆ ಒಟ್ಟಿಗೆ ಸರ್ವಿಸ್ ಮಾಡುತ್ತದು. ಮತ್ತು ನೀವು ಶಾಲೆಗಳು ಕಟ್ಟಿರೋದು, ಕ್ಲಾಸ್ ರೂಮ್ಗಳು ಕಟ್ಟಿರೋದು, ಅಷ್ಟೊಂದು ಬಿಲ್ಡಿಂಗ್ಗಳಲ್ಲಿ ಆಫೀಸು, ಕ್ಯೂಬಿಕಲ್ಲು ಎಲ್ಲ ಮಾಡಿರೋದಿಲ್ಲ. ಏನು ಮಾಡ್ತೀರ ಅದನ್ನು ಇಟ್ಕೊಂಡು ಅಂತ ಬರುತ್ತೆ. ಅಲ್ಲ ನೋಡಿ, ನಾವು ಹೇಳೋದು ಭಾರತ ದೇಶಕ್ಕೆ ಬೇಕಾ ಅನ್ನೋದು ನಾವು ಕನ್ಸಿಡರ್ ಮಾಡೋದನ್ನು ನಾವು 200 ವರ್ಷದ ಹಿಂದೆನೇ ಬಿಟ್ಟಿದ್ದೀವಿ. ನಾವು ಆವಾಗಿಂದನೇ ಯೋಚನೆ ಮಾಡಿದ್ದಿದ್ರೆ ಇಂಗ್ಲೀಷ್ ಭಾಷೆಯನ್ನು ಕಟ್ಕೊಂಡಿರ್ತಿರ್ಲಿಲ್ಲ. ಕೋರ್ಟ್ನಲ್ಲಿ ಬ್ಲ್ಯಾಕ್ ಕೋಟ್ ಹಾಕ್ಕೊಂಡು ಸಮ್ಮರಲ್ಲಿ ಕೂತಿರ್ತಿರ್ಲಿಲ್ಲ, ಟೈ ಕಟ್ಕೊಂಡು ಅಲ್ವಾ. ಜಡ್ಜ್ಗಳೇ ಬ್ಲ್ಯಾಕ್ ಕೋಟು ವಿಗ್ಗೆಲ್ಲ ಹಾಕ್ಕೊಂಡು ಕೂತಿರೋರು ಮೊದಲು. ಎಲ್ಲ ವಿಗ್ಗಿಲ್ಲ, ಇವಾಗ ಬ್ಲ್ಯಾಕ್ ಕೋಟ್ ಹಾಕ್ಕೊಳ್ತಾರೆ. ಯಾಕೆ ಹಾಕೋಬೇಕದು? ಶಕೆ ಅಲ್ವಾ, ಭಾರತಕ್ಕೆ ಬೇಕಾ? ಆಗ್ಲಿಂದನೇ ನಾವು ಭಾರತಕ್ಕೆ ಇದು ಬೇಕಾ ಅಂತ ಕೇಳೋ ಥರ ವಿವೇಕ ನಮಗಿದ್ದಿದ್ರೆ ಈಗ ನಾನು ಮಾತಾಡೋ ಅಗತ್ಯ ಬರ್ತಿರಲಿಲ್ಲ. ನಮಗಿಲ್ಲ ಈ ವಿವೇಕ ಅಂತ ಹೇಳ್ತಿದ್ದೀನಿ. ನಿಮಗೆ ಪತ್ರಿಕೆಯಲ್ಲಿ ಇಲ್ಲ ನಾನು ಹೇಳ್ತಾ ಇರೋದು, ನಿಮಗೆ ಟಿ ವಿ ನ್ಯೂಸಲ್ಲಿ ಬರೋದಿಲ್ಲ ಇದು. ನಿಮ್ಗೆ ಎಲ್ಲಿಂದ ಗೊತ್ತಾಗಬೇಕು? ನಾನು ಬುದ್ಧಿವಂತ ಅಂತ ಹೇಳ್ತಿಲ್ಲ, ಇದನ್ನು ನಾನು ಓದಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ನಿಮಗಿಂತ ನನಗೆ ಗೊತ್ತು, ಯಾಕೆಂದರೆ ಇದನ್ನು ನಾನು ಓದಿದೆ ಅಷ್ಟೇ. ನಾನು ಈಗ ನೋಡಿ, ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತ ಹೇಳ್ತಿದ್ದಂದರೆ, ಬಟ್ ಹಂಗೆ ಬದುಕಿದ್ದೀವಿ ನಾವಿವಾಗ. ಬಟ್ ಅದು ಬಿಡಲ್ಲ ನಮ್ಮನ್ನ, ಅದು ಬಿಡಲ್ಲ, ನೀವೇ ಬಿಡಲ್ಲ. ನಿಮಗೆ ಫಸ್ಟ್ ಪರ್ಸನ್ ನಾನು ಹೋಗಿದ್ದೆ, ಈ ಮೆಷಿನ್ ಹತ್ರ ಹೋಗಿ ನನ್ನ ಕಷ್ಟ ಹೇಳ್ಕೊಂಡೆ. ಅದು ಡಯಾಗ್ನೋಸಿಸ್ಸು ಮಾಡ್ತು, ಮತ್ತು ನನಗೆ ಮೈನರ್ ಸರ್ಜರಿ ಇತ್ತು, ಅದು ಮಾಡ್ತು. ಎಲ್ಲ ಒಂದು 25 ಮಿನಿಟ್ಸ್ ಆಯಿತು. ಎಷ್ಟು ಕೊಟ್ಟೆ ಅಂತ ಹೇಳಿದ್ರೆ 500 ರೂಪೀಸ್ ಕೊಟ್ಟೆ ಅಂತ ಅದು ಹೇಳಿದ್ರೆ, ಇಲ್ಲಿ ಕೂತಿರೋರು ಎಲ್ಲರೂ ಆಮೇಲೆ ಅಲ್ಲಿಗೆ ಹೋಗ್ತೀರಾ. ಅದಾಗುತ್ತದು, ತಪ್ಪಿಸ್ಕೊಳ್ಳೋಂಗಿಲ್ಲ ಇದು. ಇವಾಗ ನಾನು ಒಬ್ಬನೇ ಇರ್ತಿದ್ದೆಲ್ಲ, ನಾನು ವೈರಸ್ ಥರ ಹೋಗುತ್ತದು. ಎಲ್ಲರೂ ಹೇಳೋಕ್ಕೆ ಶುರು ಮಾಡ್ತಾರೆ ನೋಡಿ, ಇಷ್ಟರಲ್ಲೇ ಗೊತ್ತಾಗತ್ತೆ ನಿಮಗೆ. ಆದರೆ ಈ ಬದಲಾವಣೆ ಬರೋದು ಅಂತೂ ಖಂಡಿತ. AI ಅಂತೂ ನಮಗೆ ಬರೋದು ಖಚಿತ, ಅದು ಬಂದೇ ಬರುತ್ತೆ. ಅದು ಯಾರ ನಿಯಂತ್ರಣದಲ್ಲಿರುತ್ತೆ ಅನ್ನೋದು ಸಮಸ್ಯೆ. ಅದನ್ನು ಹೇಗೆ ಬಳಸ್ಕೊಳ್ತೀವಿ ಅನ್ನೋದು ಸಮಸ್ಯೆ ನಮ್ಮ ಮುಂದೆ ಇರೋದು. ಇದನ್ನು ನಾವು ಪರಿಹರಿಸಬೇಕಾಗಿರೋದು ನಾವು ಮುಖಿಯಾಗಿ ನೋಡಿ, ಅದನ್ನು ಸ್ವೀಕರಿಸಿ, ಅದನ್ನು ಸದ್ಬಳಕೆ ಮಾಡಿದ್ರೆ ಒಳ್ಳೆಯದು. ನೀವು ಹೀಗೂ ಯೋಚನೆ ಮಾಡ್ಬೋದು, AI ಅನಕ್ಷರಸ್ಥ ಅನ್ನೋ ವ್ಯಕ್ತಿನೇ ಇರೋದಲ್ಲ ಭಾರತದಲ್ಲಿ ಅಂತ ಹೇಳ್ಬೋದು. ಯಾವ ಮಗು ಯಾವ ಭಾಷೆಯಲ್ಲಾದರೂ ಮಾತಾಡ್ಬೋದು, ಇಂಗ್ಲೀಷ್ನಲ್ಲಿ ಕಲಿಯಬೇಕು ಅಂತ ಏನಿಲ್ಲ. ಅದಕ್ಕೆ ಎಲ್ಲ ವಿಚಾರನೂ ಅರ್ಥ ಆಗೋ ಥರ ಅದು ಹೇಳುತ್ತೆ. ಇಲ್ಲದೇ ಇದ್ರೆ ಈಗೇನಾಗಿದೆ, ಬಾಟ್ನಿ ಪ್ರೊಫೆಸರ್ಗೆ ಕಾಲೇಜ್ ಬಿಲ್ಡಿಂಗಿಂದ ಆಚೆ ಇರೋ ಮರಗಳು ಗಿಡಗಳ ಹೆಸರು ಗೊತ್ತಿರಲ್ಲ, ಟೆಕ್ಸ್ಟ್ ಬುಕ್ಕಲ್ಲಿರೋದೆಲ್ಲ ಗೊತ್ತಿರುತ್ತೆ. ಇಲ್ದ್ರೆ ಆ ಥರ ಓದಾಗತ್ತೆ ನಮ್ಮದು. ಅದು ನಿಮಗೆ ನೀವು ಡೇಟಾ ಹೆಂಗೆ ಕೊಡ್ತೀರೋ ಆ ಥರ ನಿಮಗೆ ಇನ್ಫಾರ್ಮೇಷನ್ ಅದು ಎಲ್ಲರಿಗೂ ಕೊಡುತ್ತದು. ನೀವು ಅದರಿಂದ ಎಲ್ಲರಿಗೂ ಒಳ್ಳೆ ಶಿಕ್ಷಣ. ಇಡೀ ಭಾರತದಲ್ಲಿ ಅಂಬೇಡ್ಕರ್ ಅವ್ರು ಹೇಳ್ದಂಗೆ ಇಡೀ ಲ್ಯಾಂಡನ್ನು ನ್ಯಾಷನಲೈಸ್ ಮಾಡಿ, ಇಡೀ ಭಾರತದಲ್ಲಿ ಎಲ್ಲೆಲ್ಲಿ ಏನೇನು ಬೆಳಿಬೇಕು, ಈ ವರ್ಷದಲ್ಲಿ ಭಾರತಕ್ಕೆ ಎಲ್ಲೆಲ್ಲಿ ನಮ್ಮ ನ್ಯೂಟ್ರಿಷನ್ ನೀಡ್ಸ್ ಪ್ರಕಾರ ಎಲ್ಲೆಲ್ಲಿ ಏನು ಬೆಳೆದ್ರೆ ಒಳ್ಳೆಯದು, ಆಪ್ಟಿಮಲ್ ಇನ್ಪುಟ್ ಔಟ್ಪುಟ್ ಫಾರ್ಮುಲಾ ತಯಾರಿಸ್ಕೊಡು ಅಂದರೆ ಅದು ಮಾಡಿಕೊಡುತ್ತೆ. ನೀವು ಇಷ್ಟು ವರ್ಷದ ಸಾಯಿಲ್ ಡೇಟಾನ ಕೊಟ್ಟರೆ 3 ಸೆಕೆಂಡ್ಸ್ ಅನಾಲಿಸಿಸ್ ಕೊಡುತ್ತದು, ಇಡೀ ಭಾರತಕ್ಕೆ ಕೊಡುತ್ತದು. ನೀವು ಅದನ್ನು ಇಟ್ಕೊಂಡು ನೀವು ಲ್ಯಾಂಡ್ ಯೂಸ್ ಪ್ಲ್ಯಾನ್ ಫಾರ್ ಅಗ್ರಿಕಲ್ಚರ್ ಹೇಗೆ ಮಾಡ್ತೀರಾ ಅಂತ ಇಟ್ಕೊಂಡು ಕಲೆಕ್ಟಿವ್ ಫಾರ್ಮಿಂಗ್ ಮಾಡಿ. ಲ್ಯಾಂಡ್ ರೈಟ್ಸು ಎಷ್ಟು ಫ್ರ್ಯಾಗ್ಮೆಂಟ್ ಆಗಿಬಿಟ್ಟಿದೆ ಲ್ಯಾಂಡು. ಪ್ರತಿ ರೈತನ ಹತ್ರ 1 ಎಕರೆಗೂ ಕಮ್ಮಿ ಇರೋ ರೈತರು ಈಗ 95% ಭಾರತದಲ್ಲಿ. ನೀವು ಅದನ್ನೆಲ್ಲ ತೊಗೊಂಡು ಕಲೆಕ್ಟಿವ್ ಫಾರ್ಮಿಂಗ್ ಮಾಡಿ ಅವ್ರ ಲ್ಯಾಂಡ್ ಹೋಲ್ಡಿಂಗ್ ಪ್ರಕಾರ ಅವರಿಗೆ ಶೇರ್ ಕೊಟ್ಟರೆ ನೀವು ಆಯಿತಾ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗಿರುತ್ತೆ, ಅವ್ರಿಗೆ ಇನ್ಕಮ್ ಜಾಸ್ತಿ ಆಗುತ್ತೆ, ಅವ್ರಿಗೆ ಮೋಸ ಆಗೋದಿಲ್ಲ. ಇದೆಲ್ಲ ಮಾಡ್ಬೋದು. May 2023 ChatGPT ರಿಲೀಸ್ ಆಗಿದ್ದು 6 ತಿಂಗಳಲ್ಲಿ ಲಂಡನ್ ಸ್ಟಾಕ್ಸ್ ಎಕ್ಸ್ಚೇಂಜಲ್ಲಿ ಟ್ರೈ ಮಾಡಿದ್ರು ಇವರು.
10 ಲೀಡಿಂಗ್ ಸ್ಟಾಕ್ ಅನಾಲಿಸ್ಗಿಂತ ಹೆಚ್ಚು ಒಂದು ತಿಂಗಳಲ್ಲಿ ಅದು ಪ್ರಿಡಿಕ್ಷನ್ ಮಾಡ್ತು ಸ್ಟಾಕ್ ಮೂವ್ಮೆಂಟು. ಅದನ್ನು ನಂಬಿ ಯಾರು ಹೂಡಿಕೆ ಮಾಡಿದ್ರು ಅವರ ಲಾಭ ಎಲ್ಲರಿಗಿಂತ ಹೆಚ್ಚು ಮಾಡಿದ್ರು, ChatGPT ನಂಬಿ ಮಾಡಿದವರು. ಆ ಲೆವೆಲಲ್ಲಿ ಅದಕ್ಕೆ ಮಾಡೋಕ್ಕೆ ಬರುತ್ತೆ ಅಂದರೆ ನಾವು ಅದನ್ನು ಚಾಲೆಂಜ್ ಮಾಡೋದು ಒಳ್ಳೆಯದಲ್ಲ ಅಂತ ಅನಿಸುತ್ತೆ. ಅದನ್ನು ಅದರ ಸದುಪಯೋಗ ಮಾಡೋದು ಹೇಗೆ ಅಂತ ಯೋಚನೆ ಮಾಡೋದತ್ತ ನಾವು ಯೋಚನೆ ಮಾಡಬೇಕು. ಅವನು ಡೇವಿಡ್ ಆಗಿಲ್ವಿ ಅಂತ, ಅವನು ಈಸ್ ದ ಕ್ರಿಸ್ ಆಗಿಲ್ವಿ ಅನ್ಸುತ್ತೆ, ನಂಗೆ ಅವನ ಹೆಸರು ಜ್ಞಾಪಕ ಬರ್ತಾಯಿಲ್ಲ. ಅವನನ್ನು ಒಂದು ಪ್ರಶ್ನೆ ಕೇಳಿದ್ರು. ಅವನು CEO ಆಫ್ ಮೆಕಿನ್ಸಿನ ಒನ್ ಆಫ್ ದೀಸ್ ಬಿಗ್ ಕಂಪನೀಸ್. ಅವನ್ನ ಕೇಳಿದ್ರು, ಇವ್ರು ರೈಟರ್ಸ್ ಎಲ್ಲ ಇಷ್ಟು ಹೆದರ್ಕೊಂಡಿದ್ದಾರಲ್ಲ AI ಬಗ್ಗೆ, ಇದು ಸರಿನಾ ಅಂತ. ನಾ 2 ವರ್ಷದ ಹಿಂದಿಂದಿದ್ದು, ಈಗ ಯಾರು ಕೇಳಲ್ಲ ಆ ಪ್ರಶ್ನೆ. ನಾವು ಕೇಳಿದ್ರು ಇದಿಷ್ಟು ಹೆದರ್ಕೋಬೇಕಂತ. ಅವನು ಹೇಳ್ದ, ದ ಪ್ರೆಸೆಂಟ್ ಸ್ಟೇಟ್ ಆಫ್ AI ಕ್ಯಾನ್ ರೈಟ್ ಬೆಟರ್ ನಾವೆಲ್ಸ್, ಬೆಟರ್ ಮೂವೀಸ್, ಬೆಟರ್ ಎನಿಥಿಂಗ್ ದೆನ್ ಎನಿ ಲಿವಿಂಗ್ ಹ್ಯೂಮನ್ ಬೀಯಿಂಗ್ ಅಂತ ಅಂದ ಅವನು. ಬಟ್ ಇಲ್ಲಿವರೆಗೂ ನಮ್ಗೆ ಅದ್ರ ಪ್ರೂಫ್ ಇಲ್ಲ. ನಾನು ಟ್ರೈ ಮಾಡಿದ್ದೀನಿ ಅದು ಬರೆಯತ್ತಾ ಅಂತ. ಅಸಹ್ಯವಾಗಿ ಬರೆಯುತ್ತೆ, ಚೆನ್ನಾಗಿ ಬರೆಯಲ್ಲ ಸ್ಟೋರೀಸ್ ಅದು. ಆದರೆ ನಾನು ಟ್ರೈ ಮಾಡಿ 6 ತಿಂಗಳಾಯಿತು. ಈಗ ನನಗೆ ಕೇಳ್ತಾ ಇದ್ದಾರೆ ತಿರ್ಗಾ ಟ್ರೈ ಮಾಡಿ ನೋಡು ಅಂತ. ನನಗೆ ಭಯ ಟ್ರೈ ಮಾಡೋಕ್ಕೆ. ಯಾಕೆಂದರೆ ಅದ್ರ ರಿಸಲ್ಟ್ಸ್ ನಾನು ನೋಡಿದ್ದೀನಿ. ನಾವು ಒಂದು ರಿಸಲ್ಟ್ ಹೇಳಿ ನಾನು ಸ್ಟಾಪ್ ಮಾಡ್ತೀನಿ. ಯಾಕೆ ನನಗೆ ಏನೇನೋ ಇದೆ ತಲೆಯಲ್ಲಿ. ನೀವೇನಾದ್ರು ಪ್ರಶ್ನೆ ಕೇಳಿದ್ರೆ ಒಳ್ಳೆಯದು. ನೋಡಿ, ಅದು ಅವನು ಝೆಲೆನ್ಸ್ಕಿ ಅವರು ಹೋಗಿ ಟ್ರಂಪ್ನ JD ವ್ಯಾನ್ಸ್ನ ಮೀಟ್ ಮಾಡಿದ್ರು. ನೀವು ನೋಡಿದ್ರಲ್ಲ ಅದು ನ್ಯೂಸು. ಅದು ಜಗಳ ಆಯಿತು. ನೀವು ನೋಡಿಲ್ದಾದ್ರೆ ಹೇಳ್ತೀನಿ. ಅವ್ರು ಯುಕ್ರೇನಿನ ಪ್ರೆಸಿಡೆಂಟ ಹೋಗಿ ಅಲ್ಲಿ ಜಗಳ ಆಯಿತು. ಯಾಕೆಂದ್ರೆ JD ವ್ಯಾನ್ಸ್ ಹೇಳಿದ್ರು, ನೀವು ಅಮೇರಿಕಾಗೆ ಗೌರವ ತೋರಿಸ್ತಾ ಇಲ್ಲ ಅಂತ ಹೇಳಿದ್ರು. ಆ ಮೀಟಿಂಗಿಗೆ ಅವ್ರಿಗೆ ಊಟನೂ ಕೊಡದೆ ಆಚೆ ಕಳಿಸ್ಬಿಟ್ರು ಅವರು. ಆ ಮೀಟಿಂಗಲ್ಲಿ ಆ ಜಗಳ ಆಗಿದ್ರದ್ದು ವಿಡಿಯೋ ಇದೆ. ಜಗಳ ಆಗಿದ್ದು ಕೂತು ಮಾತಾಡಿದ್ದು ಜಗಳ ಅಷ್ಟೇ. 3 ಜನ ಒಂದು ಕಡೆ ಕೂತಿದ್ರು, ಮಾತಾಡಿದ್ರು ಅಷ್ಟೇ. ಅದು ಇದ್ದಿದ್ದು. ವೆರಿ ನೆಕ್ಸ್ಟ್ ಡೇ ಆ ಝೆಲೆನ್ಸ್ಕಿ ಎದ್ದು ಟ್ರಂಪನ್ನ ಕುತ್ತಿಗೆ ಪಟ್ಟಿಗೆ ಎಳೆದು ಅವನು ಹಿಂಗೆಲ್ಲ ಥ್ರೂಔಟ್ ಮಾತಾಡ್ತಾ ಇದ್ದಾರೆ. ಆ ಮಾತನ್ನು ಲಿಪ್ಸಿಂಕ್ ಜೊತೆ ಜನರೇಟ್ ಮಾಡಿದೆ. ಆ ಮೂವ್ಮೆಂಟು ಎಲ್ಲ ಜನರೇಟ್ ಮಾಡಿದೆ. ಒಂದೇ ದಿನದಲ್ಲಿ ಮಾಡಿದೆ. ಅದು ಫೇಕ್ ವಿಡಿಯೋ. ಅದು ಒಂದೇ ದಿನದಲ್ಲಿ ರಾತ್ರಿ ಓವರ್ನೈಟ್ ಮಾಡಿದೆ ಅದು. ನನಗೆ ಅದನ್ನ ನೋಡಿ ಭಯ ಆಗಿದೆ. ನಾನಂತೂ ಸಂಪೂರ್ಣ ನಂಬ್ತೀನಿ. ಈಗ ಬರ್ತಾ ಇರೋ ಕನ್ನಡ ಸಿನಿಮಾ ಇದೆಯಲ್ಲ, ಅದೆಲ್ಲ ಯಾವ ಸಿನಿಮಾಕ್ಕಿಂತ ಚೆನ್ನಾಗಿ ಅದು ಕತೆ ಬರೆಯೋದಕ್ಕಾಗತ್ತೆ. ಅದಕ್ಕೆ ನನಗೆ ಅವಾರ್ಡ್ ಫಿಲ್ಮ್ ಬೇಕು ಅಂತ ಹೇಳಿದ್ರೆ, ಅದು ಇಲ್ಲಿವರೆಗೂ ಅವಾರ್ಡ್ಸ್ ಯಾವ ಥರ ಕೊಟ್ಟಿದ್ದಾರೆ, ಇಲ್ಲಿವರೆಗೂ ಜೂರಿ ಎಂಥವ್ರನ್ನ ಆಯ್ಕೆ ಮಾಡಿದ್ದಾರೆ, ಅದೆಲ್ಲ ಯೋಚನೆ ಮಾಡಿ ಅದು 3 ಸೆಕೆಂಡ್ಸಲ್ಲಿ ಸ್ಕ್ರಿಪ್ಟ್ ಬರ್ಕೊಡುತ್ತೆ ನಿಮಗೆ. 100% ನಿಜ ಅದು. ಪಂಜಾಬಲ್ಲಿ ಈ ವರ್ಷ ಬಿಡುಗಡೆ ಆಗುತ್ತೆ ಒಂದು ಫಿಲ್ಮು, ಖುಷ್ವಂತ್ ಸಿಂಗ್ ಅವರ ಕತೆ, ಮಹಾರಾಜಾಸ್ ಆಫ್ ಡೆನಿಮ್ ಅನ್ನೋ ಕತೆನ AI ಬರೆದಿಲ್ಲ, ಆಯಿತಾ. ಆದರೆ ಅದರ ಸ್ಕ್ರೀನ್ ಪ್ಲೇ AI ಬರೆದಿದೆ ಅಂದ್ಕೊಳ್ತೀನಿ. ಆ್ಯಕ್ಟರ್ಸ್ ಇರೋದಿಲ್ಲ, ಸೆಟ್ ಇರೋದಿಲ್ಲ, ಲೈಟಿಂಗು, ಕ್ಯಾಮ್ರಾ, ಪ್ರೊಡಕ್ಷನ್ನು ಏನೂ ಇರೋದಿಲ್ಲ. ಬರೀ ಕಂಪ್ಯೂಟ್ರ್ನಲ್ಲಿ AI ಬಳಸಿ ಫಸ್ಟ್ ಇಂಡಿಯನ್ AI ಸಿನಿಮಾ ಚಂಡೀಗಢಿಂದ ಬರುತ್ತೆ, ಮಹಾರಾಜಾಸ್ ಆಫ್ ಡೆನಿಮ್ ಅಂತ. ಆಗ ನಮ್ಮ ಫಿಲ್ಮ್ ಇಂಡಸ್ಟ್ರಿಯವರು ಎದ್ದು ಪ್ರತಿಭಟನೆ ಎಲ್ಲ ಮಾಡ್ತಾರೆ. ಅಲ್ಲಿವರೆಗೂ ಮಾಡಲ್ಲ ಅವರು, ಬಟ್ ಅದು ಬರೋದಂತೂ ಗ್ಯಾರಂಟಿ. ನಾನು ಲಾಸ್ಟ್ ಇದಕ್ಕೆ ಸೇರಿಸೇ ಇನ್ನೊಂದು ಹೇಳ್ತೀನಿ. ನಾನು 2011ರಲ್ಲಿ ಬೆಂಗಳೂರಿನ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ನರಹರಿ ರಾವ್ ಅವ್ರ ಕೆಳಗೆ ನಾನು ಅಸಿಸ್ಟೆಂಟಾಗಿ ಡೆಪ್ಯೂಟಿ ಡೈರೆಕ್ಟರ್ ಆಗಿ ನಾನು ಕೆಲಸ ಮಾಡಿದ್ದೆ. ನಮಗೆ ಆವಾಗ ಒಂದು 108 ಏನೋ ಫಿಲ್ಮ್ ಬಂದಿತ್ತು ನಮಗೆ, ಒಂದು 70 ದೇಶದಿಂದ. ಅದರಲ್ಲಿ 4 ಫಿಲ್ಮು ಡಿಜಿಟಲ್ ವೀಡಿಯೋದು ಬಂದಿತ್ತು. ಡಿಜಿಟಲ್ ವೀಡಿಯೋಗೆ ಸ್ಕ್ರೀನ್ ಬೆಂಗಳೂರಿನಲ್ಲಿ ಎಲ್ಲೂ ಇರಲಿಲ್ಲ. ಅಷ್ಟು ಸ್ಕ್ರೀನ್ಸ್ ಇದೆ ಬೆಂಗಳೂರಿನಲ್ಲಿ. ಡಿಜಿಟಲ್ ವೀಡಿಯೋಗೆ ಸ್ಕ್ರೀನ್ ಇರಲಿಲ್ಲ. ನಾವು ವಸಂತ ಲ್ಯಾಬ್ಸ್ ಅಂತ ಒಂದು ಜಾಗದಲ್ಲಿ ಡಬಲ್ ರೋಡಲ್ಲಿ ನಾವು ಸ್ಕ್ರೀನ್ ಹಾಕಿ ಡಿಜಿಟಲ್ ವೀಡಿಯೋ ಪ್ರೊಜೆಕ್ಟರ್ ಇಟ್ಕೊಂಡು ಆ 4 ಸಿನಿಮಾ ತೋರಿಸಿದ್ವಿ. 2013ರಲ್ಲಿ ನಾನು ಇರಲಿಲ್ಲ ಆ ಫೆಸ್ಟಿವಲ್ ಅಲ್ಲಿ. 2013 2 ವರ್ಷದ ನಂತರ 128 ಫಿಲ್ಮ್ ಬಂತು ನಮಗೆ. 128 ಫಿಲ್ಮಲ್ಲಿ
4 ಫಿಲ್ಮ್ ಮಾತ್ರ ಫಿಲ್ಮ್ ಸೆಲ್ಯುಲಾಯ್ಡ್ ಬಂತು, 124 ಡಿಜಿಟಲ್ ವಿಡಿಯೋ ಬಂತು. ಆದರೆ ಸೆಲ್ಯುಲಾಯ್ಡ್ನ ತೋರಿಸೋಕ್ಕೆ ಸ್ಕ್ರೀನ್ ಇರಲಿಲ್ಲ. 2 ವರ್ಷದಲ್ಲಿ, ಜಸ್ಟ್ ಇನ್ 2 ಇಯರ್ಸ್. ನೀವು ಸೆಲ್ಯುಲಾಯ್ಡ್ ಫಿಲ್ಮ್ ನೋಡಬೇಕಂದ್ರೆ ಇಡೀ ಕರ್ನಾಟಕದಲ್ಲಿ ಎಲ್ಲೂ ನನಗೆ ಗೊತ್ತಿರೋಂಗೆ ಸ್ಕ್ರೀನ್ ಇಲ್ಲ ಸೆಲ್ಯುಲಾಯ್ಡ್ ಫಿಲ್ಮ್ ತೋರಿಸೋಕ್ಕೆ. ಬದಲಾವಣೆ ಅಷ್ಟು ಬೇಗ ಬರುತ್ತೆ, ಅಷ್ಟು ಫಾಸ್ಟಾಗಿ ಬರುತ್ತೆ. ನಾನು ಗಾಬರಿ ಮಾಡೋದಕ್ಕೂ ಹೇಳೋದಿಲ್ಲ, ಆದರೆ ನಾವು ಭವಿಷ್ಯದ ಬಗ್ಗೆ ಈಗ ನಮಗೆ ಯಾರಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆಯೋ, ನಾವು ಇಷ್ಟು ವರ್ಷಗಳನ್ನು ಏನೇನೋ ಮಾಡಿ ಕೆಲವಲ್ಲಿ ಸೋತು ಕೆಲವಲ್ಲಿ ಗೆದ್ದು ನಮಗೇನು ಅನುಭವ ಇದೆಯೋ ಅದನ್ನು ಉಪಯೋಗ ಮಾಡಿಕೊಂಡು ನಮಗೀಗ ಬೇಕಾಗಿರೋದು ವಿವೇಕ, ಜ್ಞಾನ ಅಲ್ಲ. ಜ್ಞಾನ ಸ್ಟೋರೇಜಲ್ಲಿದೆ. ಈಗ ಎಷ್ಟು ಬೇಕಾದ್ರೆ ಜ್ಞಾನ ಅಟ್ ಯುವರ್ ಫಿಂಗರ್ ಟಿಪ್ಸ್, ಹಿಂಗೆ ಮಾಡಿದ್ರೆ ಜ್ಞಾನ ಬರುತ್ತೀಗ, ಆಯಿತಾ? ಆದರೆ ವಿವೇಕ ಬರೋದಿಲ್ಲ. ನಾವು ಈ ಕೃತಕ ಬುದ್ಧಿಮತ್ತೆಯನ್ನು ನಮ್ಮ ವಿವೇಕದ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ನಾವು. ಇಲ್ಲದೇ ಇದ್ದರೆ ಭಾರತಕ್ಕೆ ಬೇಕಾ ಅನ್ನೋ ಪ್ರಶ್ನೆ ಇದೆಯಲ್ಲ, ಅದು ಮುಂದೆ ನಮ್ಮನ್ನು ಕಾಡುತ್ತೆ. ಅದನ್ನು ಎಲ್ಲೋ ಸಿಯಾಟ್ಲಲ್ಲೋ ಸ್ಯಾನ್ ಫ್ರಾನ್ಸಿಸ್ಕೋಲ್ಲೋ ಕೂತಿರೋ ಒಬ್ಬ ಶ್ರೀಮಂತ ಇಡೀ ಭಾರತವನ್ನು ನಡೆಸ್ತಾ ಇರ್ತಾನೆ. ನೀವು ಯಾವ ಹಾಲು ಕುಡಿಬೇಕು, ನಿಮ್ಮ ಮನೆಗೆ ಯಾವ ಹಾಲು ಸಪ್ಲೈ ಮಾಡಬೇಕು ಅನ್ನೋದು ಕೂಡ ಅಲ್ಲಿಂದ ನಿರ್ಧಾರ ಮಾಡ್ತಾ ಇರ್ತಾರೆ. ಆ ಥರದ್ದು ಭವಿಷ್ಯ ಆಗುತ್ತೆ ನಮಗೆ. ನಾವು ಇದನ್ನು ತಿಳ್ಕೊಂಡು ಇದ್ರ ಬಗ್ಗೆ ಆಲೋಚನೆ ಮಾಡ್ತಾನೆ ಈಗೊಂದು 5 ವರ್ಷ 10 ವರ್ಷ ಮುಂಬರುವ ದಿನಗಳಲ್ಲಿ ನಾವು ಇದರ ಅಳವಡಿಕೆಯನ್ನು ನಮ್ಮ ಅನುಕೂಲಕ್ಕಾಗುವಂತೆ ಮಾಡೋ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಅಂತ ನಾನು ಹೇಳ್ತೀನಿ. ನನಗೆ ಇದು ವಿಶೇಷವಾದದ್ದು. ಅವಿವೇಕಿ ಥರ ಮಾತಾಡಿರ್ತೀನಿ ಅಂತಲೇ ಅನಿಸೋದು ನನಗೆ. ಯಾಕೆಂದರೆ ಯಾರಿಗೂ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಜಗತ್ತಲ್ಲಿ ಯಾರಿಗೂ ಗೊತ್ತಿಲ್ಲ. ಏಕಾಏಕಿ 24 ಅವರ್ಸಲ್ಲಿ $1 ಟ್ರಿಲಿಯನ್ ಕಳ್ಕೊಬೇಕಂದ್ರೆ ಜನ್ಸನ್ ಹುವಾಂಗೇನು ಅವ್ನು ಬ್ರಿಲಿಯಂಟ್. ಅವನು ಹಂಗಾಗಬೇಕಂದ್ರೆ ಯೋಚನೆ ಮಾಡಿ. ನಾನು ಅವಿವೇಕ ಆದರೂ ಪರವಾಗಿಲ್ಲ, ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಲ್ಲ, ಅದ್ರ ಸಮಾಧಾನವೂ ಇದೆ ನನಗೆ. ಎಲ್ಲರೂ ಮಾಡಬೇಕು ಅಂತ ತಿಳ್ಕೊಳ್ತೀನಿ. ನಮಸ್ಕಾರ. ಈಗ ಪ್ರಶ್ನೋತ್ತರದ ಸಮಯ. ಕಾರ್ಡ್ಲೆಸ್ ನಿಮ್ಮ ಬಳಿನೇ ಬರುತ್ತೆ. ಯಾರಿಗಾರು ಪ್ರಶ್ನೆ ಇದ್ದರೆ ನಮಸ್ಕಾರ. ಹಲೋ 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 ಕೇಳಿಸ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಪ್ರಕಾಶ್ ಬೆಳವಾಡಿಯವರೇ, ತಮ್ಮ ಅನುಭವ ಮತ್ತು ಭಾಷಣ ಅಮೋಘವಾಗಿತ್ತು. ಆದರೆ ನಾನು ಏನು ನಿರೀಕ್ಷೆ ಮಾಡಿದ್ದೆ ಅಂದರೆ, ಈ ಟೈಟಲ್ ಏನಿದೆ, ಸೃಜನಶೀಲ ಸಾಹಿತ್ಯ ಮತ್ತು ಕೃತಕ ಬುದ್ಧಿಮತ್ತೆ ಯೋಗಿಸುವ ಭವಿಷ್ಯದ ದಿನಗಳು, 2ನೇ ಭಾಗಕ್ಕೆ ಹೆಚ್ಚು ಒತ್ತು ಕೊಡ್ತೀರಾ ಅಂತ ಅಂದ್ಕೊಂಡೆ. ಬಹುಶಃ ಈ ಒಂದು ಸಂವಾದದಲ್ಲಿ ಅದು ಹೆಚ್ಚು ಬರಲಿ ಅಂತ ಆಶಿಸ್ತೇನೆ. ಮೊದಲನೇದಾಗಿ ChatGPT ಬಗ್ಗೆ ಹೇಳಿದ್ದೀರಾ. ಇದರ ನನ್ನ ಅನುಭವ ಹೇಳ್ತೇನೆ. ನಾನು ಅಮೆರಿಕಾಗೆ ಹೋಗಿದ್ದಾಗ ನನ್ನ ಮಗಳು ಮತ್ತು ಅಳಿಯ ಅವರು ಹವಾಯಿ ದ್ವೀಪಕ್ಕೆ ಪ್ರಯಾಣ ಮಾಡೋದಕ್ಕೆ ಒಂದು 6 ದಿನ ಪ್ರೋಗ್ರಾಮ್ ಹಾಕ್ಕೊಟ್ಟಿದ್ರು. ತಕ್ಷಣ ಅವರು ChatGPTಯಲ್ಲಿ ಕಂಡುಕೊಂಡ್ರು 6 ದಿನ ಎಲ್ಲೆಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ. ಸೊ ಈಗ 2 ವರ್ಷದಿಂದನೇ ಅಷ್ಟು ಪ್ರಖರವಾಗಿ ನಡೀತಾ ಇತ್ತು. ಬಹುಶಃ ಇಲ್ಲಿ ಇನ್ನು ಮುಂದೆ ಇದೇ ಥರ ಪ್ರೋಗ್ರಾಮ್ಗಳು ಅಥವಾ ಅವಕಾಶಗಳು ಜಾಸ್ತಿ ಬರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಇನ್ನು ಈ AI ನಮ್ಮಲ್ಲಿ, ನಮ್ಮ ಸಮಾಜದಲ್ಲಿ ಬಹುಶಃ ಮೊದಲು ಬರಬೇಕಾಗಿರೋದು ಅಂದರೆ, ಸರ್ಕಾರಿ ಸಂಸ್ಥೆಗಳಲ್ಲಿ ಕಂಪ್ಯೂಟರ್ ಇಟ್ಟು ಹೆಚ್ಚು ಉಪಯೋಗವಾಗುವಂತೆ ಬಳಸಬೇಕು. ಅದರಿಂದ ಆಡಳಿತ ಮತ್ತು ಈ ಲಂಚಕೋರಿತನ ಕಡಿಮೆ ಆಗುತ್ತೆ ಅಂತ ನನ್ನ ಭಾವನೆ. ಅದಕ್ಕೆ ಬಹುಶಃ ಇಂಪ್ಲಿಮೆಂಟ್ ಮಾಡೋದು ಅಥವಾ ಕಾರ್ಯಕರಿಸೋದು ನಿಧಾನ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಹೇಗೆ ಹೆಚ್ಚು ಬೇಗ ತರ್ಬೋದು ಅನ್ನೋದನ್ನು ನಿಮ್ಮ ಒಂದೇ ಒಂದು ಪ್ರಶ್ನೆ ಆಗ್ತದೆ. ನೋಡಿ, ಸೃಜನಶೀಲತೆ ಬಗ್ಗೆನೇ ನಾನು ಹೇಳೋದು, ಅದರ ಅಗತ್ಯತೆಯನ್ನು ಪ್ರಶ್ನೆ ಮಾಡುವ ಕಾಲ ಬಂದಿದೆ. ಯಾಕೆ ಸೃಜನಶೀಲವಾಗಿರಬೇಕು ಅನ್ನೋ ಪ್ರಶ್ನೆ ಇದೆ. ಯಾವ ರೀತಿಯಲ್ಲಿ ಹೇಳ್ತೀನಿ ಕೇಳಿ.
ಜೆಫ್ರಿ ಹಿಂಟನ್ ಅಂತಿದ್ದಾರೆ, GEOFFREY, ಜೆಫ್ರಿ ಹಿಂಟನ್. ಅವರು ಗಾಡ್ ಫಾದರ್ ಆಫ್ AI ಅಂತ ಕರೀತಾರೆ ಅವ್ರನ್ನ. ಅವರು ಗೂಗಲಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ಮತ್ತು ಅವರಿಬ್ಬರ ಜಾಪನೀಸ್ ವಿದ್ಯಾರ್ಥಿಗಳು ಟೊರೊಂಟೊದಲ್ಲಿ 2012ರಲ್ಲಿ ಟೊರೊಂಟೊ ಯೂನಿವರ್ಸಿಟಿಯಲ್ಲಿ ಅವರು ಮಾಡಿದ್ದ ರಿಸರ್ಚಿಂದನೇ OpenAI ಅನ್ನೋ ಕಂಪನಿ ChatGPTನ ತಯಾರಿಸೋದಕ್ಕೆ ಆಗಿದ್ದು. ಅವ್ರನ್ನ ಗಾಡ್ ಫಾದರ್ ಆಫ್ AI ಅಂತ ಕರೀತಾರೆ. ಅವ್ರಿಗೀಗ 80 ವರ್ಷ ಆಗಿದೆ ಅವ್ರಿಗೆ. ಅವರು ಈ ChatGPT ರಿಲೀಸ್ ಆದಾಗ ಅವರು ಗೂಗಲಿಂದ ರಿಸೈನ್ ಮಾಡಿದ್ರು. ರಿಸೈನ್ ಮಾಡಿ ನ್ಯೂಯಾರ್ಕ್ ಟೈಮ್ಸ್ಗೆ ಒಂದು ಇಂಟರ್ವ್ಯೂ ಕೊಟ್ಟರು. ನೀವು ಓದಬೇಕು, ನಾನು ಇದನ್ನೇ ಹೇಳ್ತಿರೋ ಜವಾಬ್ದಾರಿ ಅಂತ, ಇದನ್ನ ತಿಳ್ಕೊಬೇಕು ನೀವು. ಅವಾಗ ಎಷ್ಟು ಗಂಭೀರ ಅಂತ ನಿಮ್ಗೆ ಗೊತ್ತಾಗತ್ತೆ. ಅವಾಗ ಅವರೇನಂದರು ನೋಡಿ, 80 ವರ್ಷದವರು 50 ವರ್ಷ ಕೆಲಸ ಮಾಡಿದ್ದಾರೆ ಕಂಪ್ಯೂಟರು, ಎಸ್ಪೆಷಲಿ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅಷ್ಟಾದ ಮೇಲೆ ಅವ್ರು ಹೇಳಿದ್ರು, ಐ ರಿಗ್ರೆಟ್ ಮೈ ಲೈಫ್ಸ್ ವರ್ಕ್. ಐ ಆಮ್ ಅಫ್ರೇಡ್ ದಟ್ ಒನ್ ಡೇ AI ವಿಲ್ ಡೆಸ್ಟ್ರಾಯ್ ಹ್ಯುಮ್ಯಾನಿಟಿ ಅಂತಂದರು. AIಗೆ ಇರುವಾಗ ನಾವು ಯಾಕೆ AI ಸೇಫ್ ಅಂತಿದ್ದೀವಿ ಇವಾಗ ಅಂದರೆ, ಅದಕ್ಕೆ ಕ್ರಿಯೇಟಿವಿಟಿ ಇಲ್ಲ, ಅದಕ್ಕೆ ಸೃಜನಶೀಲತೆ ಇಲ್ಲ. ಇರೋದನ್ನು ಕಾಪಿ ಮಾಡಿ ಕ್ರೋಢೀಕರಿಸಿ ಅದು ಒಂದು ವಿಷಯವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಬರೀ ಬರವಣಿಗೆಯಲ್ಲ, ಗ್ರಾಫಿಕಲ್ಲಿ ಕೊಡೋಕ್ಕಾಗತ್ತೆ, ಸೌಂಡಲ್ಲಿ ಕೊಡೋಕ್ಕಾಗತ್ತೆ, ಎಲ್ಲ ರೀತಿಯಲ್ಲೂ ಕೊಡೋಕ್ಕಾಗುತ್ತದೆ. ಇಟ್ ಈಸ್ ನಾಟ್ ಜಸ್ಟ್ ವರ್ಡ್ಸ್. ಅದಕ್ಕೇನಾದರೂ ಕ್ರಿಯೇಟಿವಿಟಿ ಅದಕ್ಕೆ ಬಂದುಬಿಟ್ರೆ ಓಕೆ, ಅದು ಏನು ಡಿಸೈಡ್ ಮಾಡ್ಬೋದು ಅಂದರೆ, ಲಾಜಿಕಲಿ ನಾವು ಏನೇನು ವ್ಯಾಲ್ಯೂ ಮಾಡ್ತೀವೋ ಮನುಷ್ಯರು, ಅದು ಮನುಷ್ಯರಿಂದ ಕಲ್ತ್ಕೊಂಡಿದೆ ಈಗಾಗಲೇ. ನಮಗೆ ದುಡ್ಡು, ಸಕ್ಸಸ್ಸು, ಈಗ ಮಾರ್ಕೆಟ್ ಶೇರ್ ಅಂತ ಕರಿತೀವಿ ಇವಾಗ ಕಂಪನೀಸಲ್ಲಿ. ಈ ಶಿವಮೊಗ್ಗದಲ್ಲಿ ಈ ಕಾರ್ದ ಮಾರ್ಕೆಟ್ ಶೇರ್ ಹೆಚ್ಚು, ಅಥವಾ ಈ ಬೈಕ್ದು ಸ್ಕೂಟರ್ದು ಮಾರ್ಕೆಟ್ ಶೇರ್ ಹೆಚ್ಚು ಅಂತ ಹೇಳ್ತೀವಿ. ಆ್ಯಕ್ಚುಲಿ ಅಷ್ಟು ಮಾರ್ಕೆಟ್ ಶೇರ್ ನಿಮ್ಗೆ ಯಾಕೆ ಇರಬೇಕು ಅಂತ ಕೇಳಬೇಕಾಗತ್ತೆ. ಅಂದರೆ ನಾವು ಹಂಗಂದರೆ ಲೆಫ್ಟ್ ಟು ರೈಟ್ ಅಂತ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ನಮಗೆ ಮನುಷ್ಯರಿಗೆ, ನನ್ನ ಮಗಳು ಹೇಳೋದಿದ್ದನ್ನ ಅಪ್ಪ ಅಮ್ಮ, ಅದು ನಾವು ಮನುಷ್ಯರು ಇಂಟೆಲಿಜೆನ್ಸ್ನೇ ಹೈಯೆಸ್ಟ್ ವ್ಯಾಲ್ಯೂ ಕೊಡ್ತೀವಿ. ಯಾರು ಮ್ಯಾಥ್ಸಲ್ಲಿ ಜಾಸ್ತಿ ಬರುತ್ತೋ, ಫಿಸಿಕ್ಸಲ್ಲಿ ಜಾಸ್ತಿ ಬರುತ್ತೋ, ಇನ್ಯಾವುದ್ರಲ್ಲೋ ರ್ಯಾಂಕ್ ಬರುತ್ತೋ ಅವ್ರಿಗೆ ಗೌರವ ಕೊಡ್ತೀವಿ. ಅದು ಹಂಗೆ ಮಾಡೋಕ್ಕೆ ಶುರು ಮಾಡಿದ್ರೆ ಏನು ಅಂತ ಕೇಳಿದ್ಲು. ಆ ಜೆಫ್ರಿ ಹಿಂಟನ್ ಹೇಳ್ತಿರೋದು ಅದೇ. ಅದು ಹಂಗೆ ಮಾಡೋಕ್ಕೆ ಶುರು ಮಾಡಿದ್ರೆ ಈ ಭೂಮಿಗೆ ಮನುಷ್ಯರು ಮಾರಕ ಅಂತ ಅದು ನಿರ್ಧಾರ ಮಾಡ್ಬೋದು. ಯಾಕೆಂದರೆ ಮನುಷ್ಯರು ಇರೋದ್ರಿಂದನೇ ಕೊಳೆ ಇರೋದು. ಯಾವ ಸ್ಪೀಷೀಸು ಅಂದರೆ ಯಾವ ಜೀವ ಪ್ರಭೇದಗಳಲ್ಲೂ ಕೊಳಕು ಮಾಡೋದು, ಪೊಲ್ಯೂಷನ್ ಮಾಡೋದು, ಕಸ ಮಾಡೋದು, ವೇಸ್ಟ್ ಮಾಡೋದು ಇಲ್ಲವೇ ಇಲ್ಲ. ಬರೀ ಮನುಷ್ಯರಲ್ಲೇ ಮಾತ್ರ ಇರೋದಿದು. ಅದು ಡಿಸೈಡ್ ಮಾಡ್ಬೋದು. ಕ್ಲೈಮೇಟ್ ದೊಡ್ಡ ಪ್ರಾಬ್ಲಮ್ಮು ಸರಿ ಮಾಡಬೇಕಂದ್ರೆ ಏನಂದರೆ ಈ ಮನುಷ್ಯರು ಇರಬಾರ್ದು ಅಂತ ಡಿಸೈಡ್ ಮಾಡ್ಬೋದು. ಅದು ಈಗ ಮುಂದೆ ಯುದ್ಧ ಆಗತ್ತಲ್ಲ, ಈಗಲೇ ಡ್ರೋನ್ ಕಳಿಸಿ ಬಾಂಬ್ ಹಾಕ್ತಾಯಿದ್ದಾರೆ. ಈಗ ರಷ್ಯನ್ ಯುಕ್ರೇನ್ ವಾರಲ್ಲಿ ಮನುಷ್ಯರು ಸಾಯೋದು, ಅವ್ರು ತುಂಬ ಜನ ಬಾಂಬ್ ಹಾಕಿ ಸತ್ತಿದ್ದಾರೆ, ಬಾಂಬ್ ಬಿದ್ದು ಸತ್ತಿದ್ದಾರೆ. ಬಾಂಬ್ ಹಾಕು ಮನುಷ್ಯರು ಕಮ್ಮಿ ಆಗಿದ್ದಾರೆ. ಬಾಂಬು ಡ್ರೋನ್ ಬಂದು ಹಾಕತ್ತೆ. ಮನುಷ್ಯರಿದ್ದ ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಡ್ರೋನ್ ಬಂದು ಮಾಡುತ್ತೆ. ಮುಂದೆ ರೋಬೋಟ್ಸ್ ವಿಲ್ ಫೈಟ್ ವಾರ್ಸ್. ನಮಗೆ ದುಃಖನೂ ಆಗಲ್ಲ. ಅವ್ರ ಕಡೆ ರೋಬೋಟ್ ಸತ್ತರೆ ಎಷ್ಟು ನಷ್ಟ ವ್ಯಾಲ್ಯೂ, ಈ ಕಡೆ ಸತ್ತರೆ ಎಷ್ಟು ನಷ್ಟ. ಒಂದು ಮೆಷಿನ್ ಹೋದರೆ ಏನು ದುಃಖ ಆಗುತ್ತೋ ಅಷ್ಟಾಗುತ್ತೆ ಅಷ್ಟೇ. ಮುಂದೆ ಯುದ್ಧನೂ ಹಾಗೆ ಆಗುತ್ತೆ. ನಾನು ಈ ಸೃಜನಶೀಲತೆಯನ್ನು ಪರೀಕ್ಷೆ ಮಾಡ್ಕೊಳ್ಳೋ ಮತ್ತೆ ಚಿಂತನೆ ಮಾಡಬೇಕಾಗಿರೋ ಒಂದು ಕಾಲ ಬಂದಿದೆ ನಮಗೆ. ಸಾಹಿತ್ಯದಲ್ಲಿ ಸೃಜನಶೀಲತೆ ಏನು ಅಂದರೆ, ಮೆಷಿನನ್ನು ಬಿಟ್ಟು ಮೆಷಿನ್ ಮಾಡೋದಕ್ಕಿಂತ ಹೆಚ್ಚು ನಾವೇನು ಮಾಡ್ಬೋದು ಅಂದರೆ, ಭಾಳ ಸಾಮಾನ್ಯವಾದದನ್ನು ನಾವು ಮಾತಾಡಬೇಕು. ಅಂದರೆ ನಾವು ಅದನ್ನು ಬಿಟ್ಟಿದ್ದೀವಿ ಇವಾಗ ಅಂತ. ಅಂದರೆ ಮನುಷ್ಯ ಬದುಕಿರೋದ್ರಿಂದ ನಾವು ಅದಕ್ಕೆ ಭಾವ ಇದೆ, ನಮಗೆ ಇದ್ದೀವಿ, ಅದಕ್ಕೆ ಅನಿಸಿಕೆ ಇದೆ ನಮಗೆ. ನಾವು ಈಗ ಒಂದು ಫ್ಯಾಮಿಲಿ ನಮಗೆ ಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಮಾರ್ಕ್ಸ್ ಆ್ಯಂಡ್ ಏಂಜಲ್ಸ್ ಏನಂದರು, ಫ್ಯಾಮಿಲಿ ಯಾಕಿದೆ ಅಂತಂದರೆ ನೋಡಿ, ಅದಕ್ಕೆ ಇದೆಲ್ಲ ಗೊತ್ತಿರುತ್ತೆ. ನಮ್ಗೆ ಯಾರಿಗೂ ಇಲ್ಲಿ ಸರಿಯಾಗಿ ಗೊತ್ತಿರಲ್ಲ. ಅದು ಮಾರ್ಕ್ಸ್ ಆ್ಯಂಡ್ ಏಂಜಲ್ಸು ಅವರೊಂದು ಪುಸ್ತಕ ಬರೆದಿದ್ದಾರೆ. ವೆರಿ ಗ್ರೇಟ್ ಸೆಮೈನಲ್ ವರ್ಕ್, ದ ಆರಿಜಿನ್ ಆಫ್ ಫ್ಯಾಮಿಲಿ ಆ್ಯಂಡ್ ಪ್ರಾಪರ್ಟಿ ಅಂತ ಅವರೊಂದು ಬರೆದಿದ್ದಾರೆ. ಇಟ್ಸ್ ಅ ವೆರಿ ಗುಡ್ ಬುಕ್, ನೀವು ಓದಿ. ನೀವು ಅವರೇನು ಹೇಳ್ತಾರೆ ಅಂದರೆ, ಫ್ಯಾಮಿಲಿ ಅನ್ನೋ ಸಿಸ್ಟಮ್ ಯಾಕಿದೆ ಅಂದರೆ ಪ್ರಾಪರ್ಟಿನ ಇನ್ಹೆರಿಟ್ ಮಾಡೋಕ್ಕೆ
ಸೇಫ್ ಗಾರ್ಡ್ ಮಾಡೋಕ್ಕಾಗತ್ತೆ ಅಂತ. ಮನುಷ್ಯ ಅವನು ಸದ್ಯದಲ್ಲೇ ಯಾರು ಉಂಬುವರೋ ಪೇಳು ಮನುಷ್ಯ ಅಂದರೆ ಏನು ಮುಂದೆನೇ ಎತ್ತಕ್ಕೆ ಅಳಿದ ಮೇಲೆ ಎತ್ತು ಬಿಸಾಕ್ತಾರೆ ಅಂತ ಹೇಳ್ತಾರಲ್ಲ ಹಾಡಲ್ಲಿ, ಅದು ಹಿಂಗಿರಬೇಕಾದ್ರೆ ನಾನು ಇಮ್ಮಾರ್ಟಲಾಗಿ ಹೆಂಗೆ ಉಳಿತೀನಿ ಅಂದರೆ ನನ್ನ ಫ್ಯಾಮಿಲಿ ಮೂಲಕ ನನ್ನ ಪ್ರೋಜನಿ ಇರುತ್ತೆ, ನನ್ನ ಜೀನ್ ರನ್ ಆಗ್ತಾ ಇರುತ್ತೆ, ನಾನು ಅನ್ನೋದು ಇರುತ್ತೆ ಶಾಶ್ವತವಾಗಿ. ಅದಕ್ಕಾಗಿ ಪ್ರಾಪರ್ಟಿನ ಅವ್ರಿಗೆ ಇರಬೇಕು, ಅದಕ್ಕೆ ಫ್ಯಾಮಿಲಿ ಮಾಡಿದ್ದಾರೆ ಅನ್ನೋ ಥರದ್ದು ಅವ್ರು ಬರೀತಾರೆ. ಅದು ಅದೆಲ್ಲ ತಿಳ್ಕೊಂಡ್ರೆ ಏನು ಮಾಡ್ಬೋದು? ಗಂಡಸರೇ ಬೇಡ, ಒಂದು ಸ್ಪರ್ಮ್ ಬ್ಯಾಂಕ್ ಇಟ್ಕೊಂಡು ಅದನ್ನ ಮಾಡ್ಕೋಬೋದು. ಬೆಸ್ಟ್ ಸ್ಪರ್ಮು ಅವರು ಸೂಪರ್ ಮ್ಯಾನ್ ಐಡಿಯಾ ಯೋಚನೆ ಮಾಡಿದರು ನೀಟ್ಶೆ ಅವರೆಲ್ಲ ಅಲ್ವಾ. ಬೆಸ್ಟ್ ಸ್ಪರ್ಮು ಯೂಜೆನಿಕ್ಸ್ ಅಂತ ಹೇಳ್ತಾರಲ್ಲ, ದ ಬೆಸ್ಟ್ ಹ್ಯೂಮನ್ಸ್ ಕ್ಯಾನ್ ಬಿ ಮೇಡ್. ಯಾವುದಕ್ಕೆ ನೀವು ಗ್ರಹ ಎಲ್ಲ ನೋಡಿಬಿಟ್ಟು 17 ಪಾಯಿಂಟ್ಸ್ ಮ್ಯಾಚ್ ಆಗುತ್ತೆ, 18 ಪಾಯಿಂಟ್ಸ್ ಮ್ಯಾಚ್ ಆಗುತ್ತೆ ಎಲ್ಲ ಇರುತ್ತಲ್ಲ, ಅದು ಕ್ಲೀನಾಗಿ ಮಾಡುತ್ತದು, ಸೈಂಟಿಫಿಕ್ ಮಾಡುತ್ತದನ್ನ. ಅದನ್ನು ಮಾಡಿ ಇಂಥವ್ರದ್ದು ಜೀನ್ಸ್ ಇಂಥವ್ರ ಜೊತೆ ಆದರೆ ಆಗುತ್ತೆ, ಇಲ್ದ್ರೆ ಮಾಡಬೇಡಿ ಇದು ಅಂತ ಅದು ಹೇಳುತ್ತೆ ಅಂತ ಇಟ್ಕೊಳ್ಳಿ. ಫುಲ್ ಡೇಟಾ ಇರುತ್ತೆ ಅದಕ್ಕೆ. ಅದನ್ನು ಮೀರಿದ್ದು ನಾವು ಮಾಡಬೇಕಂದ್ರೆ ಲೈಫ್ ಫೋರ್ಸ್ ಅಂತ ಒಂದಿದೆ. ಹೂವನ್ನು ನೋಡಿದ್ರೆ ನನ್ನಲ್ಲಿ ಪ್ರೀತಿ ಉಕ್ಕತ್ತೆ, ಮಳೆ ಬಂದರೆ ಏನೋ ನೆನಪಾಗತ್ತೆ, ಈ ಥರದ್ದೆಲ್ಲ ಇರುತ್ತಲ್ಲ, ಅದೆಲ್ಲ ಅದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಅದಕ್ಕೆ ಯಾಕೆ ಇಂಟ್ರೆಸ್ಟ್ ಇರಲ್ಲ ಅಂದರೆ ನಾವು ಸತ್ಯವಾಗಿ ಒಪ್ಕೊಳ್ಳೋಣ, ನಮ್ಗೆ ಇಂಟ್ರೆಸ್ಟ್ ಹೋಗಿದೆ. ನಮ್ಮ ಬರವಣಿಗೆಯಲ್ಲಿ ಅದು ಸೃಜನಶೀಲತೆಯಿಂದ ಇರೋದು ತುಂಬ ಕಮ್ಮಿ ಇದೆ. ನಮ್ಮದು ಇರೋದೆಲ್ಲ ಏನಿದೆ ನಮಗೆ ಹೊರಟೋಗಿದೆ ಅದೆಲ್ಲ. ಮಳೆ ನೋಡಿ ವಿಸ್ಮಯ ಅನ್ನಲ್ಲ, ಬೆಂಗಳೂರಲ್ಲಿ ಮಳೆ ಬಂದರೆ ಮರ ಬೀಳುತ್ತೆ, ದರಿದ್ರ ಮಳೆ ಬಂತು ಅಂತ ಹೇಳೋ ಥರ ಆಗಿದ್ದೀವಿ ನಾವು. ಕಾರ್ಡ್ ರೋಡಲ್ಲಿ ಬೋರ್ಡ್ ಇದೆ, ಡೋಂಟ್ ವಾಕ್ ಆನ್ ದಿಸ್ ರೋಡ್ ಟ್ರೀಸ್ ಮೇ ಫಾಲ್ ಅಂತಿದೆ ಬೋರ್ಡು. ಈ ಥರ ವಿಕೃತ ಜಗತ್ತಾಗಿದೆ ನಮ್ಮದು. ಸೃಜನಶೀಲತೆ ಅಂದರೆ ಏನು ಅಂತ ಪ್ರಶ್ನೆ ಮಾಡಬೇಕಾಗಿದೆ. ನಾನು ಹೇಳ್ತೀನಿ, ಅದರ ಮೂಲ ಪ್ರೀತಿ ಅನ್ನೋದು ಇರಬೇಕು. ಪ್ರೀತಿ ಅನ್ನೋದು ಮೂಲ ಅಂತ ನೀವು ಹೇಳೋಕ್ಕಾದರೆ ಅದು ಬುದ್ಧಿವಂತರ ಲಕ್ಷಣ ಇರಲ್ಲ, ಅದು ಭಾವುಕತೆಯ ಲಕ್ಷಣ ಇರುತ್ತೆ. ನಾವು ಭಾವುಕರಾಗಿ ಮತ್ತೆ ಬದುಕಬೇಕು, ಅದು ದೊಡ್ಡ ಮೌಲ್ಯ ಅಂತ ನಾವು ತಿಳ್ಕೊಂಡ್ರೆ ನಿಮ್ಮ ಸೃಜನಶೀಲತೆಯ ಪ್ರಶ್ನೆನ ನಾನು ಒಪ್ಕೊಳ್ತೀನಿ. ನಮಸ್ಕಾರ. ಇವತ್ತು ಇನ್ನು 2 ಪ್ರಶ್ನೆಗೆ ಅವಕಾಶ. ಅಲ್ಲ, ನೀವು ಕೇಳ್ಬೋದು ಸರ್, ನೀವು ಕೇಳ್ಬೋದು, ನಿಮ್ಮ ಆದ ನಂತರ. ಇವತ್ತು ನಮಗೆ ಬ್ಯಾಂಕಿಂಗ್ ಆ್ಯಪು ಎಲ್ಲ ಇದರಿಂದ ನಮಗೆ ಗೊತ್ತಾಗ್ತಾ ಇದೆ, ಎಷ್ಟು ಅನುಕೂಲ ಪಡೆದಿದ್ದೀವಿ. ಒಂದು 5 ರೂಪಾಯಿ ಕೊತ್ತಂಬರಿ ತೊಗೊಳ್ಳೋಕ್ಕೂ ನಾವು ಇದನ್ನು ಉಪಯೋಗಿಸ್ತಾ ಇದ್ದೀವಿ. ದುಡ್ಡೇ ಇಟ್ಕೊಂಡು ಹೋಗಲ್ಲ ಜೋಬಲ್ಲಿ, ಅಷ್ಟು ಡಿಪೆಂಡ್ ಆಗಿದ್ದೀವಿ. ಆದರೆ ಇವತ್ತು ನಮ್ಮ ಫೋನಲ್ಲಿ ಬರ್ತಾ ಇದೆ ಸೈಬರ್ ಕ್ರೈಮ್ಸು. ಮಾತೆತ್ತಿದ್ರೆ ಸ್ಟಾರ್ಟಿಂಗೇ ಅದೇ ಬರುತ್ತೆ, ನಿಮ್ಮ ಸೈಬರ್ ಕ್ರೈಮು ಅಂಜಿತ ಆಗ್ತೀರಾ, ನಿಮ್ಮ ದುಡ್ಡು ಮಾಯ ಆಗುತ್ತೆ, ಹುಷಾರಾಗಿರಿ ಅಂತ. ಸೊ ನಾವು ಯಾವುದು ಉಪಯೋಗಕ್ಕಿಂತ ನಮ್ಮ ದುರುಪಯೋಗನೇ ಜಾಸ್ತಿ ಮಾಡ್ಕೊತಾ ಇದ್ದೀವಿ. ತಾವು ಹೇಳ್ದಂಗೆ ನಾನು ಖಾನ್ ಬ್ರದರ್ಸ್ದು ಇದು ಮತ್ತು ರೈಲ್ವೆ ಸ್ಟೇಷನ್ ಶಿವಮೊಗ್ಗ ಟು ಬೆಂಗಳೂರು ಕೊಟ್ಟು ನೋಡಿದೆ, ಒಳ್ಳೆ ಕತೆ ಬಂತು. ಈಗ ಜಡ್ಜಸ್ಸು, ನಾವು ಸುಪ್ರೀಂ ಕೋರ್ಟ್ ಜಡ್ಜಸ್ಸು ಈ ಥರ ಏನನ್ನ ಎಲ್ಲ ಕೇಸ್ ಖುಲಾಸೆ ಮಾಡಬೇಕು ಅಂದರೆ ಅವರು ತಮ್ಮ ಎಕ್ಸಿಸ್ಟೆನ್ಸ್ಗೋಸ್ಕರ ಅವರು ಇದನ್ನ ಅಲೋನೇ ಮಾಡಲ್ಲ ಫಸ್ಟ್ ಆಫ್ ಆಲ್ ಅಂತ ನನ್ನ ಒಪಿನಿಯನ್ ಸರ್. ತಾವೇನು ಹೇಳ್ತೀರಾ? ಆಮೇಲೆ ಮೋಹಿನಿ ಭಸ್ಮಾಸುರ ಕತೆ ಇತ್ತಲ್ಲ ಹಿಂದೆ, ಅದು ನಮ್ಮ ಕತೆ ಆಗುತ್ತೆ ಮುಂದೆ ಅಂತ ನನ್ನ ಅನಿಸಿಕೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ನೋಡಿ, ನಿಮ್ಮ ಪ್ರಶ್ನೆಗೆ ಇದರಲ್ಲಿ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನಾ ಈ ಥರ ಏನೇನೋ ಮಾತಾಡೋದಕ್ಕೆ ನಂಗೆ ಎಂತೆಂಥದ್ದು ಸೆಮಿನರಿಗೆ ಕರೀತಾರೆ, ನನ್ನ ಪ್ಯಾನಲಲ್ಲಿ ಕೂಡಿಸ್ಕೋತಾರೆ ಆಯಿತಾ. ಅವರು ನಾನು ನಿಸಮ್ ನಿಕೋಲಸ್ ತಾಲೆಬ್ ರೈಟರ್ ಇದ್ದಾರಲ್ಲ, ಅವ್ರು ಹೇಳ್ತಾರೆ ಈ ಆ್ಯಕ್ಟರ್ಸ್ನ ಮೈಕ್ ಕೊಟ್ಟರೆ ಎಲ್ಲದ್ರ ಬಗ್ಗೆನೂ ಮಾತಾಡ್ತಾರೆ ಅವರು. ಆ್ಯಂಡ್ ಜನ ಅವ್ರಿಗೆ ಯಾಕೆ ಕೊಡ್ತಾರೆ? ಗೈನಕಾಲಜಿಸ್ಟಿಗೆ ಕೊಡಲ್ಲ, ಆರ್ಕಿಟೆಕ್ಟಿಗೆ ಕೊಡಲ್ಲ, ಯಾತಕ್ಕೆ ಆ್ಯಕ್ಟ್ರಸ್ ಕೈಗೆ ಮೈಕ್ ಕೊಡ್ತೀರಾ ನೀವು? ಆ್ಯಕ್ಟರ್ಸ್ ಆರ್ ಟ್ರೈನ್ ಟು ಲುಕ್ ಇಂಟೆಲಿಜೆಂಟ್. ಅವನು ನಂಬಾರ್ದು ಅಂತ ಅವ್ನು ಹೇಳ್ತಾನೆ. ಅವನಿಗೆ ಆ್ಯಕ್ಟರ್ಸ್ ಕಂಡ್ರೆ ಅವ್ನಿಗೆ ಹೇಟ್ರೆಡ್ ಇದೆ. ನಾನು ಎಲ್ಲ ಕಡೆ ಏನೇನೋ ಮಾತಾಡ್ತೀನಿ. ನನ್ನ ಸೈಬರ್ ಕ್ರೈಮ್ ಕಾನ್ಫರೆನ್ಸ್ಗೆ ಮಾಡರೇಟಾಗಿ ಕರೆಸಿದ್ರು ಅನ್ಸುತ್ತೆ, ಮಾಡರೇಟ್ ಮಾಡೋಕ್ಕೆ. ಇದು DG ಪೊಲೀಸ್ ಎಲ್ಲ ಬಂದಿದ್ದರು ಸೈಬರ್ ಕ್ರೈಮ್ ಅವರು. 1 in 4 ಕ್ರೈಮ್ಸ್ ಇನ್ ಕರ್ನಾಟಕ ಆರ್ ಸೈಬರ್ ಕ್ರೈಮ್ಸ್. 1 in 4. 100 ಕ್ರೈಮಲ್ಲಿ 25 ಕ್ರೈಮು ಸೈಬರ್ ಕ್ರೈಮ್ ಇವಾಗಿರೋದು. ಮನೆಯಲ್ಲಿ ಕಳ್ತನ ಆದರೆ, ನಿಮಗೆ ಒಂದು ಮನೇಲಿ ಕಳ್ತನ ಆಗಿ 86,000 ರೂಪಾಯಿ ಕ್ಯಾಶ್ ತೊಗೊಂಡೋಗ್ಬಿಟ್ಟು ಅಂದರು, ಅಯ್ಯೋ ಅಂತ ಅನಿಸುತ್ತೆ. 12 ಕೋಟಿ ಸೈಬರ್ ಕ್ರೈಮಲ್ಲಿ ಒಬ್ಬ ಮನೆಯಿಂದ ತೊಗೊಂಡಿದ್ದಾರೆ ಬೆಂಗಳೂರಿನಲ್ಲಿ ಆಯಿತಾ. ಅದಿದೆ. ನಮ್ಮಲ್ಲಿ ತುಂಬ ಎಫಿಷಿಯೆಂಟ್ ಪೊಲೀಸ್ ಆಫೀಸರ್ ಒಬ್ಬರಿದ್ದರು. ಒಂದು ಸತಿ ಟ್ರಾಫಿಕ್ ಸುಧಾರಣೆಗೆ ಕಾನ್ಫರೆನ್ಸಿಗೆ ನನ್ನ ಕರೆದಿದ್ದರು ಮಾತಾಡೋದಕ್ಕೆ. ಅವ್ರಿಗೆ ನಾನು ಹೇಳಿದೆ, ಅವ್ರು ಹೇಳಿದ್ರು, ನಾವು ಈ ವರ್ಷ ಇಲ್ಲಿವರೆಗೂ 5 million ಕೇಸಸ್
ಟ್ರಾಫಿಕ್ ಫೈನ್ಸ್ ಹಾಕಿದ್ದೀವಿ ಅಂತ ಹೇಳಿದ್ರು. ನೋಡಿ, ಇದು ಈ ಯೋಚನೆಯ ಕ್ರಮ ಇದೆಯಲ್ಲ, ಇದನ್ನು ಹೇಳ್ತೀನಿ. ನಂಬರ್ಸ್ ಹೇಳಿ ಸಾಧನೆ ಅಂತ ಹೇಳೋದಿದೆಯಲ್ಲ. ನಾನು ಹೇಳಿದೆ, ಸರ್ ನೀವು 5 ಮಿಲಿಯನ್ ಟ್ರಾಫಿಕ್ ಫೈನ್ ಹಾಕಿರೋದು ನಿಮ್ಮ ಟ್ರಾಫಿಕ್ ಪೊಲೀಸ್ ಫೇಲ್ ಆಗಿದೆ ಅಂತ ಅರ್ಥ, ಸಕ್ಸಸ್ ಆಗಿದೆ ಅಂತ ಅಲ್ಲ ಅರ್ಥ. ಅದು ಒಂದು ಜೈಲು 150 ವರ್ಷ ಇದೆ ಅಂದರೆ ಜೈಲ್ ಫೇಲ್ ಆಗಿದೆ ಅಂತ, ಸುಧಾರಣೆ ಮಾಡಿಲ್ಲ ಅಂತ ಅರ್ಥ. ಅದು ಆಸ್ಪತ್ರೆ ಖಾಲಿ ಇದ್ದರೆ ಸಕ್ಸಸ್ಸು ಒಂದು ಸೊಸೈಟಿ, ಆಸ್ಪತ್ರೆ ಭರ್ತಿ ಆಗಿರೋದು ಸೊಸೈಟಿಯ ಸಕ್ಸಸ್ ಅಲ್ಲ ಅಲ್ವಾ. ನಾವು ಯೋಚನೆ ಮಾಡೋದ್ರಲ್ಲಿ ವಿಕೃತ ಆಗಿದ್ದೀವಿ ನಾವು ಅಂತ ಹೇಳ್ತಿರೋದು. ಈಗ ಅವ್ರ ಪ್ರಶ್ನೆಗೆ ನಾನು ಹೇಳೋದು ಅದಕ್ಕೆ, ಈ ಥರ ಕ್ರೈಮ್ಸ್ ಯಾರು ಮಾಡ್ತಾರೆ? ನಾವು ಮಾಡೋದು. ನಾವು ಸರಿ ಮಾಡ್ಕೋಬೇಕು ಅಂತ ನಮ್ಗೆ ಅನ್ಸಕ್ಕೆ ಶುರು ಮಾಡಬೇಕು. ಅಂಥ ಬೋಧನೆ ಯಾರು ಮಾಡೋಕ್ಕಾಗತ್ತೆ? ಆಚಾರ್ಯ ಮಾಡಬೇಕು, ತಂದೆ ತಾಯಿ ಮಾಡಬೇಕು. ತಂದೆ ತಾಯಿ ಡೂ ವಾಟ್ ಈಸ್ ಗುಡ್ ಫಾರ್ ಯು, ಗೆಟ್ ದ ಹೈಯೆಸ್ಟ್ ಮಾರ್ಕ್ಸ್, ಗೆಟ್ ದ ಹೈಯೆಸ್ಟ್ ಮಾರ್ಕೆಟ್ ಶೇರ್, ಗೆಟ್ ದ ಹೈಯೆಸ್ಟ್ ಸ್ಯಾಲರಿ ಅಂತ ಹೇಳ್ಕೊಟ್ಟು, ಸಮಾಜಮುಖಿಯಾಗಿರುವಂಥ ಮಕ್ಕಳಿಗೆ ನಾವು ಮನೇಲಿ ಹೇಳ್ಕೊಡೋದು ಬಿಟ್ಟು ಒಂದು 2-3 ತಲೆಮಾರಾಗಿರ್ಬೋದು. ಈಗ ನಾವು ಹೆಂಗೆ ಆಗಿಬಿಟ್ಟಿದ್ದೀವಿ ಅಂದರೆ, ನಮ್ಮ ವ್ಯಾಲ್ಯೂಸ್ ಎಲ್ಲ ಸೆಲ್ಫ್ ಇಂಟ್ರೆಸ್ಟ್ ಮಾತ್ರ ಇದೆ. ನಾನು ಮಾಡಿದ್ದು ವೆಸ್ಟಲ್ಲಿ ಡಂಕೆಲ್ ಡ್ರಾಫ್ಟ್ ಅಂತಿತ್ತು, ನಿಮ್ಗೆ ಯಾರಿಗಾರ ಗೊತ್ತಾಯಿತು? ಜ್ಞಾಪಕ ಇದೆಯಾ? WTO ಮಾಡಿದಾಗ ಅವನು ಆಲ್ಫ್ರೆಡ್ ಡಂಕಲ್ ಅಂತ WTO ಚೀಫ್ ಆಗಿದ್ದ. ಅವನೇನು ಹೇಳ್ದ ಅಂದರೆ, ಯು ಆ್ಯಕ್ಚುಲಿ ಡೂ ಪೊಲ್ಯೂಟಿಂಗ್ ಇಂಡಸ್ಟ್ರೀಸ್ ಇನ್ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂದ. ಅರ್ಥ ಆಯ್ತಾನೆ ಹೇಳಿದ್ದು? ನಮ್ಮದೆಲ್ಲ ತುಂಬ ಚೆನ್ನಾಗಿದೆ, ನಮ್ಮದು ಗಾಳಿ ಇದೆಲ್ಲ, ಇಲ್ಲಿ ನೀರು ಎಲ್ಲ, ಪೊಲ್ಯೂಷನ್ ಎಲ್ಲ ನೀನು ಥರ್ಡ್ ವರ್ಲ್ಡ್ ಕಂಟ್ರೀಲಿ ಮಾಡುವಂಥ. ಆದರೆ ಪಂಚಭೂತಗಳಿಗೆ ನೀವು ಹಾಕ್ಕೊಂಡಿರೋ ಸಮುದ್ರದಲ್ಲೇ ಬೌಂಡ್ರಿ ಎಲ್ಲ ಹಾಕ್ಕೊಂಡಿದ್ದೀರಲ್ಲ, ಪಕ್ಷಿಗೆ ಎಲ್ಲ ಏನು ಗೊತ್ತಾಗತ್ತೆ ರೀ? ಅದು ಪ್ರಕೃತಿಗೆ ಆ ಥರ ಬೌಂಡ್ರಿ ಇಲ್ಲ, ಅದು ಎಲ್ಲಿ ಬೇಕಾದ್ರೂ ಹೋಗುತ್ತೆ ಅಲ್ವಾ. ಒಂದು ಕಡೆ ಪೊಲ್ಯೂಷನ್ ಆಗಿದ್ದು ಆ್ಯಸಿಡ್ ರೇನಾಗಿ ಇನ್ನೊಂದು ಕಡೆ ಬಂದು ಬೀಳುತ್ತೆ ಅಲ್ವಾ. ಅದಕ್ಕೇ ನಾವು ಚೆನ್ನಾಗಿರಬೇಕು, ಯಾಕೆಂದರೆ ನಾವೆಲ್ಲ ಚೆನ್ನಾಗಿರಬೇಕು ಅನ್ನೋ ಬುದ್ಧಿ ಇರಬೇಕು. ನಮ್ಮ DVGದು ಎಲ್ಲರದ್ರೊಳಗೆ ಒಂದಾಗಿರೋ ಮಂಕುತಿಮ್ಮ ಅನ್ನೋದು ನಿಜ. ಆ ವಿವೇಕ ನಮಗಿಲ್ಲ ಅಂತಿದ್ದೀನಿ. ಬುದ್ಧ ಹೇಳ್ತಾನೆ ಬ್ರಾಹ್ಮಣ ಅಂದರೆ ಏನು ಅಂತ. ಅವನು ರಾಜ ಬಂದು ಕೇಳ್ತಾನೆ, ಸೋನದಂಡ ಬಂದು ಕೇಳ್ತಾನೆ. ಅವನು ಹೇಳ್ತಾನೆ, 32 ವಿವರಣೆ ಕೊಡ್ತಾನೆ ಬ್ರಾಹ್ಮಣ ಹೆಂಗಿರ್ಬೇಕು ಅಂತ. ಬುದ್ಧ ಕೇಳ್ತಾನೆ ಅವನಿಗೆ, ಇದರಲ್ಲಿ 2 ಬಿಟ್ಬಿಡ್ಬೋದು, ಒಂದು ಯಾವ್ದು ಬಿಡ್ಬೋದು ಅಂತ. ಬಿಡ್ತಾ ಮತ್ತೆ ಕಡೆಯಲ್ಲಿ 2 ಉಳ್ಕೊಳ್ಳುತ್ತೆ. ಅವನು ಇದನ್ನು ಬಿಡೋಕ್ಕಾಗಲ್ಲ. ಅದೇನೆಂದರೆ ಅದ್ರಲ್ಲಿ ಮಧ್ಯೆ ಹೇಳ್ತಾನೆ ಅವನು, ನಾವು ವಿದ್ಯೆ ಗಳಿಸ್ತಿರ್ಬೇಕು, ವಿದ್ಯೆಯನ್ನು ಹಂಚ್ತಾ ಇರಬೇಕು ಅಂತೆಲ್ಲ ಹೇಳಿರ್ತಾನೆ ಅವನು. ಕಡೆಗೆ ಉಳಿಯೋದು ಅದೇ, ನಿಮಗೆ ನಿಯತ್ತಿರಬೇಕು. ಎಲ್ಲರೂ ಸರ್ವೇ ಜನೋ ಸುಖಿನೋ ಭವಂತು ನಿಯತ್ತು ನಿಮ್ಮದು ಆಗಿರಬೇಕು. ಆ ನಿಯತ್ತಿರಬೇಕು ನಿಮಗೆ ಫಸ್ಟು. ಆ ನಿಯತ್ತು ಇಲ್ಲದೇ ಇದ್ದರೆ ನಿಮಗೆ ಏನು ಮಾಡೋದು ನಿಮಗೆ ಮಾರಕ ಆಗುತ್ತೆ. ನಿಮಗಾಗಲ್ಲ, ನಿಮ್ಮ ಮೊಮ್ಮಕ್ಕಳಿಗೆ ಆಗ್ಬೋದು ಅದು ಅಲ್ವಾ. ಅದಕ್ಕೆ ನಿಯತ್ತಿನ ಜೊತೆ ವಿವೇಕ ಇರಬೇಕು. ಇವೆರಡನ್ನ ತೆಗಿಯೋಕ್ಕಾಗಲ್ಲ ಅಂತ ಹೇಳ್ತಾನೆ. ಅದಕ್ಕೆ ನಾನು ವಿವೇಕ ಇರಬೇಕು ಅನ್ನೋದು. ನಮ್ಮ ಉದ್ದೇಶ ಸರಿಗಿದ್ರೆ ಪೊಲೀಸ್ ಬೇಕಾಗಿಲ್ಲ, ನಾವು ಕ್ರೈಮ್ ಮಾಡಬಾರ್ದು. ಬಾದಲ್ ಸರ್ಕಲ್ ಅವ್ರ ನಾಟಕ ಇದೆ ಹಟ್ಟಮಲ್ಲ ಅಂತ. ಅವ್ರು ಅವನು 2 ಕಳ್ಳರು ಓಡೋಗ್ಬಿಟ್ಟು ಒಂದು ಜಾಗಕ್ಕೆ ಬಂದುಬಿಡ್ತಾರೆ. ಅಂದರೆ ತೇಜಸ್ವಿ ಅವರು ಬರೀತಾರಲ್ಲ, ಇದು ಕರ್ವಾಲಲ್ಲಿ ಎಲ್ಲೋ ಒಂದು ಜಾಗಕ್ಕೆ ಹೊರಟೋಗ್ಬಿಡುತ್ತದು. ಆ ಥರ ಜಾಗಕ್ಕೆ ಬಂದುಬಿಡ್ತಾರೆ. ಅಲ್ಲಿ ಬಂದರೆ ಒಂದು ಮನೆಗೆ ಹೋಗಿ ಕದಿಯಕ್ಕೆ ಹೋಗ್ತಾರೆ. ಅವನು ಬರ್ತಾನೆ, ನಿಮ್ಗೇನು ಬೇಕು ಅಂತ ಕೇಳ್ತಾನೆ ಅವನು. ಅದೇನೋ ಬೇಕು ಅವನು, ತಗೊಳ್ಳಿ ಅಂತ ಕೊಟ್ಟು ಕಳಿಸ್ತಾನೆ ಅವನು ಆಚೆ ಹೋಗಿ ಕೇಳ್ತಾನೆ. ಅವ್ರಿಗೆ ಆಮೇಲೆ ಗೊತ್ತಾಗುತ್ತೆ, ಇಲ್ಲಿ ದುಡ್ಡೇ ಇಲ್ಲ, ಇಲ್ಲಿ ವ್ಯವಹಾರನೇ ಮಾಡೋಂಗಿಲ್ಲ ಊರಲ್ಲಿ. ನಿಮ್ಗೆ ಅಗತ್ಯಕ್ಕಿಂತ ಹೆಚ್ಚಿಟ್ಕೊಂಡು ಏನು ಪ್ರಯೋಜನ ನಿಮಗೆ? ಆ ಥರ ನೋಡಿ, ಅದೊಂದು ಐಡಿಯಲೈಸ್ಡ್ ಇದೆಯಲ್ಲ, ಅದು ಸೃಜನಶೀಲ ಬರವಣಿಗೆ ಆಗಿದೆ ಅದು ಅಲ್ವಾ ನಮಗೆ ಈಗಿನ ಸಂದರ್ಭಕ್ಕೆ. ಅದಕ್ಕೆ ಕ್ರೈಮ್ ಮಾಡಬಾರ್ದು ಅಂತ ಹೇಳಬೇಕು. ಕ್ರೈಮ್ ನೋಡ್ಕೊಳ್ಳೋರು ಯಾರೋ ಇರಬೇಕು ಅನ್ನೋದಿರಬಾರ್ದು. ಪೊಲ್ಯೂಟ್ ಮಾಡಬಾರ್ದು, ಕಸ ತೆಗಿಯೋರು ಸರಿಗಿಲ್ಲ ಅಂತ ಹೇಳ್ಬಾರ್ದು ಅಲ್ವಾ. ಕಸ ಹಾಕ್ಬಾರ್ದು ಅಲ್ಲಿ. ನಾವು ಅಷ್ಟೊಂದು ಪ್ಯಾಕೆಟ್ ಕಟ್ಟಿರೋದನ್ನು ಯಾಕೆ ತೊಗೋಬೇಕು? ಮನೆಯಿಂದ ಬ್ಯಾಗ್ ತೊಗೊಂಡೋಗಿ ನಾವು ತುಂಬಿಸ್ಕೊಂಡು ಬರ್ಬೋದು. ನಾನು ಹೇಳ್ತಾ ಇರೋದು ಅಂತ ಬಾಲಿಶ ಅಂತ ಕೇಳಿಸ್ತಿರ್ಬೋದು ನಿಮಗೆ. ನಾವೇ ತಿದ್ಕೊಂಡು ಒಳ್ಳೆಯವರು ಆಗ್ತೀವಿ ಅಂತ ಮನುಷ್ಯ ನಿರ್ಧಾರ ಮಾಡಿದರೆ ತಾವೇ ಮಾಡಲಿಲ್ಲ ಅಂತಂದರೆ
ಯಾರೋ ಬಂದು ನಮ್ಮನ್ನ ಒಳ್ಳೆಯವ್ರು ಮಾಡ್ತಾರೆ ಅಂತ ನಿರೀಕ್ಷೆ ಮಾಡೋದು ತಪ್ಪು. ಯಾರೋ ಬಂದು ನಮ್ಮ ಕೆಟ್ಟತನವನ್ನು ಎಕ್ಸ್ಪ್ಲಾಯ್ಟ್ ಮಾಡಿ ದುಡ್ಡು ಮಾಡ್ತಾರೆ. ದುಡ್ಡು ಮಾಡ್ಕೊಂಡು ನಿಮ್ಮನ್ನ ಅವರ ನಿಯಂತ್ರಣದಲ್ಲಿ ಇಟ್ಕೊಳ್ತಾರೆ. ಅಯ್ಯೋ ಕರೆಂಟ್ ಹೊರಟೋಯ್ತು ಅಂತ ಹೆಂಗೆ ಅಂದ್ಕೊಳ್ತೀರೋ, ನೆಟ್ವರ್ಕ್ ಸಿಗಲಿಲ್ಲ ಅಂತ ಹೆಂಗೆ ದುಃಖ ಪಡ್ತೀರೋ, ನಾಳೆ ಟಿ ವಿನಲ್ಲಿ ಕ್ರಿಕೆಟ್ ಮ್ಯಾಚ್ ಬರ್ತಾಯಿಲ್ಲ ಅಂತ ಛೇ ಏನು ಡಬ್ಬ ಸರ್ವಿಸ್ ರೀ ನಿಮ್ಮದು ಅಂತ. ಅಂದರೆ ನಮ್ಮ ಅಗತ್ಯ ಏನು ಅನ್ನೋದು ಮರ್ತೋಗಿದ್ದೀವಿ ಅಂತಾರೆ ಹೇಳೋದು. ನಾವೇ ತಿದ್ಕೊಳ್ದೇ ಇದ್ದರೆ ನಾವು ಸರಿ ಹೋಗಲ್ಲ. ನಾವು ಪೊಲೀಸಿಂದ ಸರಿ ಹೋಗೈತೆ ಅಂತ ತಿಳ್ಕೊಳ್ಳೋದು ಮೂರ್ಖತನ ಅಂತ ನನ್ನ ನಂಬಿಕೆ ಈಗ. ಸರ್, ನನಗೆ ಮುಂದೊಂದು ದಿನ ಈ ಬಾಂಧವ್ಯದ ಬಗ್ಗೆ ಒಂದು ಪ್ರಶ್ನೆ. ಬಾಂಧವ್ಯ ಈಗ ಗಂಡ ಹೆಂಡತಿ ಕೊಡುವಂಥ ಎಲ್ಲ ಸುಖನೂ ಮುಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಡೋದಾದರೆ ಈ ಬಾಂಧವ್ಯನೇ ಹೋಗ್ಬಿಡುತ್ತಾ ಅಂತ. ನೋಡಿ, ನಾನು ಅದನ್ನ ಒಪ್ಕೋತೀನಿ. ನಾನು ಫಿಕ್ಕಿ ಲೇಡೀಸ್ ಆರ್ಗನೈಸೇಷನ್ ಅಂತಿದೆ. ಅವ್ರ ಕೆಲವು ಇದು ಎಕ್ಸಿಕ್ಯೂಟಿವ್ ಕಮಿಟಿ ಅವ್ರನ್ನೆಲ್ಲ ಲೇಡೀಸ್ನ ನಾನು ಮೀಟ್ ಮಾಡಿದೆ. ಅವ್ರಿಗೇನಂದೆ ನಾನು ಅಂದರೆ, ನೋಡಿ ನಿಮ್ಮ ಥರನೇ ಕಾಣಿಸೋ ರೋಬೋಟು, ನಿಮ್ಮ ಸ್ಕಿನ್ ಟೋನು, ನಿಮ್ಮ ಮಾತಿನ ಡೈಲೆಕ್ಟು, ನಿಮ್ಮ ಭಾಷೆಯಲ್ಲಿ ನಿಮಗೆ ಗೊತ್ತಿರೋ ಹಾಡುಗಳೇ, ನಿಮಗೆ ಗೊತ್ತಿರೋ ಕತೆಗಳೇ, ನಿಮ್ಮ ಧ್ವನಿಯಲ್ಲೇ ಆ ಮಗುಗೆ ಎಳೆದು ನೀವು ಎತ್ಕೊಳ್ಳೋ ರೀತಿಯಲ್ಲಿ ಅದು ಎತ್ಕೊಂಡು ಯಾವ ಸುಸ್ತೇ ಆಗಲ್ಲ. ಅದಕ್ಕೆ ಯಾವಾಗಲೂ ಮಗು ನೋಡ್ಕೊಳ್ಳುತ್ತೆ. ಟೈಮಿಗೆ ಹಾಲು ಕೊಡೋದು, ಪಿಲ್ ಕೊಡೋದು, ಏನು ಬೇಕೋ ಅದೆಲ್ಲ ಮಾಡುತ್ತೆ. ನೀವು ಆರಾಮಾಗೆ ಶಾಪ್ ಹೆಂಗೆ ಮಾಡ್ಬೋದು, ಕೆಲಸ ಮಾಡ್ಬೋದು, ಏನಾದ್ರು ಮಾಡ್ಬೋದು. ಆ ಥರ ಇದ್ದರೆ ನಿಮಗಿಂತ ಜಾಸ್ತಿ ಅದು ರೋಬೋಟ್ನೇ ಪ್ರಿಫರ್ ಮಾಡುತ್ತೆ. ಅದಾಗತ್ತೆ ಅಂತ ನಾನು ಹೇಳಿದೆ. ಅದಾಗತ್ತದು. ನೀವು ಇವಾಗ ಆ ಥರ ರೋಬೋಟ್ ಮಾಡಿದ್ದಾರೆ ಅವರು. ನಾನು ಹೇಳಿದ್ದು ತುಂಬ ಹಿಂದೆ, ಈಗ 1-2 ತಿಂಗಳ ಹಿಂದೆ ಇಲಾನ್ ಮಸ್ಕ್ ಬಿಡುಗಡೆ ಮಾಡಿದ್ದಾನೆ ಆ ರೋಬೋಟು. ನಿಮ್ಮ ಮನೇಲಿ ಇಟ್ಕೋಬೋದು ಅದನ್ನು. ನಿಮ್ಮ ಥರನೇ ಮಾಡಿಕೊಡ್ತಾನೆ ಬೇಕಾದ್ರೆ ಅದನ್ನು. ನೀವು ಆರಾಮಾಗಿರ್ಬೋದು. ನೀವು ಅದು ಗಿಡಕ್ಕೆ ನೀರು ಹಾಕತ್ತೆ, ಅದೇ ಅಡುಗೆ ಮಾಡುತ್ತೆ, ಮಗುನ ನೋಡ್ಕೊಳ್ಳುತ್ತೆ, ಮಗುನ ಮಲಗಿಸುತ್ತೆ, ಎಲ್ಲ ಮಾಡುತ್ತದು. ಕಂಪ್ಲೇಂಟೇ ಮಾಡಲ್ಲ. ಅದಕ್ಕೆ ಸಂಬಳ ಕೊಡೋದು, ಸರಿಯಾಗಿ ಕೆಲಸ ಮಾಡಿಲ್ಲ, ಏನೂ ಇಲ್ಲ. ಪಾತ್ರೆ ತೊಳೆದಾಗ ಸ್ಟೇನ್ ಇದೆ, ಅವೆಲ್ಲ ಎಂಥದ್ದಿರಲ್ಲ, ಎಲ್ಲ ಕ್ಲೀನಾಗಿ ಮಾಡುತ್ತದು. ಇವಾಗ ನೀವು ಬಳಸ್ಕೋಬೋದು ಅದನ್ನು. ಅಂದರೆ ಬಾಂಧವ್ಯ ಹೋಗುತ್ತೆ ಅಂತಿರಲ್ಲ. ಈಗ ನೋಡಿ, ಆ ಪ್ರಶ್ನೆಗೆ ತಿರ್ಗಾ ಬರಬೇಕಾಗತ್ತೆ. ಅಂದರೆ ನಿಮ್ಗೇನು ಬೇಕು? ನಿಮಗೆ ಸಮಯ ಬೇಕಾ ಶಾಪಿಂಗ್ ಮಾಡೋಕ್ಕೆ, ಕೆಲಸ ಮಾಡೋಕ್ಕೆ, ಕೆರಿಯರ್ ಮಾಡೋಕ್ಕೆ, ಅಥವಾ ನಿಮಗೆ ಬಾಂಧವ್ಯ ಬೇಕಾ? ನಾವು ಡಿಸೈಡ್ ಮಾಡಬೇಕು ಇವಾಗ. ಅಲ್ಲ, ಸೆಕ್ಸ್ ಬಗ್ಗೆನೂ ಹಾಗೆ ಇರ್ತೀರಿ. ಸೆಕ್ಸ್ ಬಾಂಧವ್ಯಕ್ಕೆ ಸಂಬಂಧ ಇದ್ದರೆ ಆಗುತ್ತೆ. ನೀವು ಪೋರ್ನೋಗ್ರಫಿ ನೋಡ್ತಾ ಇದ್ರೆ ಏನಾಗುತ್ತೆ, ಅದರೊಂದು ಮಿಸ್ಟರಿ ಇರುತ್ತಲ್ಲ, ಒಂದು ಗಂಡು ಹೆಣ್ಣಿನ ಮಧ್ಯೆ ಒಂದು ಮಿಸ್ಟ್ರಿ ಇರುತ್ತಲ್ಲ, ಒಂದು ಸ್ಪರ್ಶದಿಂದ ನಿಮಗೆ ನೀವು ಪುಲಕಿತ ಆಗೋದು, ನಿಮಗೆ ಲೈಟ್ನಿಂಗ್ ಹೊಡೆದಂಗೆ ಆಗುತ್ತೆ ಅನ್ನೋದೆಲ್ಲ ಇರುತ್ತಲ್ಲ. ಈ ನಿಮಗೆ ಅವ್ರ ಮಕ್ಕಳಿಗೆ 11 ವರ್ಷದಿಂದ ಅವ್ರು ಪೋರ್ನೋಗ್ರಫಿ ನೋಡ್ತಾಯಿದ್ರೆ ಆ ಮ್ಯಾಜಿಕ್ಕೇ ಇರಲ್ಲ ಅವ್ರಿಗೆ. ನಮ್ಗೆ ಇದು ಬೇಕಾ ಅಂತ ಅವ್ರು ಹೇಳಿದ್ರಲ್ಲ, ಭಾರತಕ್ಕೆ ಇದೆಲ್ಲ ಬೇಕಾ ಅಂತ ಹೇಳಿದೆ. ಯಾವ ಮಕ್ಕಳಿಗೆ ಬೇಕಿದೆಲ್ಲ? ಬೇಕಿಲ್ಲ. ನಾವು ಡಿಸೈಡ್ ಮಾಡ್ಬೋದು ರೀ. ನಿಮ್ಮ ಮನೇಲಿ ಟಿ ವಿ ಇಟ್ಕೊಳ್ಳೋ ಅಗತ್ಯ ಇಲ್ಲ ನಿಮಗೆ. ನಿಮ್ಮ ಮನೆಯಲ್ಲೇ ರೋಬೋಟ್ ಇಟ್ಕೊಳ್ಳೋ ಅಗತ್ಯ ಇಲ್ಲ. ನೀವು ಅದನ್ನ ಬೇಡ ಅಂದರೆ ನೀವು ಸುಖವಾಗಿ ಬದುಕ್ಬೋದು. ಆದರೆ ಅವ್ರ ಪಕ್ಕದ ಮನೆಯವ್ರು ಇಟ್ಕೊಂಡಿದ್ದಾರೆ, ನಾನು ಇಟ್ಕೊಳ್ತೀನಿ, ಏನರ್ಥ? ನಮ್ಮ ಎದುರು ಮನೆ ಅಪಾರ್ಟ್ಮೆಂಟೊಳು ರೋಬೋಟ್ ತಂದರು. ನನ್ನ ಹೆಂಡತಿಗೆ ಬಂದು ಹೇಳಿದ್ರು ರೋಬೋಟ್ ತೊಗೋತಿ ಅಂತ. ಬೇಡಮ್ಮ, ನನಗೆ ಬೇಡ ಅಂತ ಹೇಳಿದ್ಲು ಅವಳಲ್ಲಿ ಹೇಳ್ತಿ. ಅಂದರೆ ನಾವು ಹೇಳಬೇಕು, ಅದನ್ನು ವಿವೇಕ ಅನ್ನೋದು. ನಾವು ಕಟ್ಕೋಬೇಕು ಬಾಂಧವ್ಯವನ್ನು. ಬಾಂಧವ್ಯ ತ್ಯಾಗ ಇದೆ ಬಾಂಧವ್ಯದಲ್ಲಿ. ತ್ಯಾಗ ಮಾಡೋದನ್ನು ಹೇಳ್ಕೊಡ್ತೀವ ನಾವು ಮಕ್ಕಳಿಗೆ. ನೀನು ಬಿಡಬೇಕು, ಸ್ನೇಹಿತರಿಗೆ ಬಿಡಬೇಕು, ನಿನಗಿಂತ ಕಷ್ಟದಲ್ಲಿರೋರಿಗೆ ಬಿಡಬೇಕು ಅಂತ ನಾವು ಹೇಳ್ತೀವ ಮಕ್ಕಳಿಗೆ. ನಾವು ಹೇಳಬೇಕಾಗಿರೋ ಕಾಲ ಬಂದಿದೆ ಅಂತ ಹೇಳ್ತಿದ್ದೀನಿ ನಾನು. ಈಗ ನಾನು ಹೇಳಿದ್ರೆ ಮೂರ್ಖನ ಥರ ಕೇಳಿಸ್ತೀನಿ. ನಾನು ಕಾವಿ ಡ್ರೆಸ್ಸೆಲ್ಲ ಹಾಕ್ಕೊಂಡು, ಕಾಸ್ಟ್ಯೂಮ್ ಹಾಕ್ಕೊಂಡು ಕೂತ್ಕೊಂಡು ನಾನು ಮಾತಾಡಬೇಕೇನೋ ಆ ಥರ. ಈಗ ವಯಸ್ಸೈತೆ, ಯಾರು ಕೇಳ್ತಾರೆ ನನ್ನ ಮಾತು? ಈಗ ಮೊದಲಿಂದನೇ ನಿತ್ಯಾನಂದ ಅವ್ರ ಥರ ಎಲ್ಲ ಮಾಡಬೇಕಾಯ್ತು ನಾವು. ಸರ್, ಈಗ ಈ GPT ಬಂತಲ್ಲ, ಈಗ ಇದು ಮನುಷ್ಯನೇ ಸೃಷ್ಟಿ ಮಾಡಿರೋದು. ಉದಾಹರಣೆಗೆ ಅಂದರೆ ನಿಮಗೆ ಒಂದು ಮಿಷಿನ್, ಹಿಟಾಚಿ ಮೆಷಿನ್ ಬಂದು ಕೆಲಸ ಕಳ್ಕೊಂಡಿದೆ. ಈ ಥರ ಬ್ಯಾಂಕಲ್ಲಿ 10 ಜನ ಕಡೆ 5 ಜನ ಆಗಿದೆ. ಸರ್, ಇದೇ ಥರ ಮನುಷ್ಯನ ಬುದ್ಧಿ ಉಪಯೋಗಿಸ್ತಾ ಇದ್ದರೆ ಯಾವುದು ವಸ್ತು ಉಪಯೋಗಿಸಲ್ಲ, ಅದು ಕ್ಷೀಣಿಸ್ತಾ ಹೋಗುತ್ತೆ ಅನ್ನೋದೊಂದು ನಿಯಮ ಇರ್ಬೋದು. ಈಗ ಉದಾಹರಣೆಗೆ ಈಗ ಪದಬಂಧ ಬಿಡಿಸ್ತೀವಿ, ವ್ಯಕ್ತಿ ನಮ್ಮದು ಜ್ಞಾನ ಬೆಳೀತಾ ಹೋಗುತ್ತೆ. ಈಗ ಒಬ್ಬ ಶಿಕ್ಷಕ ಪಾಠ ಮಾಡಿದರೆ ವಸ್ತಾಗಿ ಕಲಿತಾ ಇದ್ದರೆ ಆ ಜ್ಞಾನನೂ ವಿಸ್ತಾರ ಆಗ್ತಾ ಹೋಗುತ್ತೆ. ಸರ್, ಇದನ್ನು ಬಳಸ್ದಲ್ಲೇ ಇದ್ದರೆ ಮುಂದಿನ ಪೀಳಿಗೆಗೆ ಮನುಷ್ಯನ ಬುದ್ಧಿಶಕ್ತಿನೇ ಕಮ್ಮಿ ಆಗ್ತಾ ಹೋಗ್ಬೋದಾ, ಮೆದುಳಿನ ಶಕ್ತಿ? ಅಲ್ಲ, ನೀವು ಯಾವುದನ್ನು ಬಳಸಲ್ಲೋ ಅದರ ಶಕ್ತಿ ಕ್ಷೀಣಿಸ್ತಾ ಹೋಗೋದು ನ್ಯಾಚುರಲ್ ಲಾ. ಅದಲ್ಲ, ಲೆಮಾರ್ಕಿಯನ್ ಲಾ ಆಫ್ ಯೂಸ್ ಆ್ಯಂಡ್ ಡಿಸ್ಯೂಸ್. ಅದು ನೀವು ಓದಿರ್ತೀರ ಬಯಾಲಜಿಲಿ. ಆದರೆ ನೋಡಿ, ನಾನು ಮಂಗಳೂರು ಲಿಟ್ ಫೆಸ್ಟಲ್ಲಿ
ಆ ರಿಷಬ್ ಶೆಟ್ಟಿ ಅವರೆಲ್ಲ ಕೂತಿದ್ದು ಪ್ಯಾನಲ್ನೆಲ್ಲ ಕೊಡಿಸಿದ್ರು. ಕಾಂತಾರದ ಬಗ್ಗೆ ಡಿಸ್ಕಷನ್ ಏನೂ ಇತ್ತು. ನಾನು ಹೇಳಿದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರೋವ್ರಿಗೂ ಭಾರತದಲ್ಲಿ ಕಾಡು ಚೆನ್ನಾಗಿತ್ತು. ಅದು ನೋಡಿ ಎಷ್ಟು ಇಂಟ್ಯೂಟಿವ್ ಆ್ಯಂಡ್ ನಿಜ ಅದು. ನಮಗೆ ಈ ಡೆವಲಪ್ಮೆಂಟ್ ಆಗೋಕ್ಕೆ ಮುಂಚೆ ನಮ್ಮಲ್ಲಿ ಕೆರೆ, ನೀರು, ನಮ್ಮ ಗಾಳಿ, ಆಕಾಶದಲ್ಲಿ ನೀಲಿ ಎಲ್ಲ ಚೆನ್ನಾಗಿತ್ತು. ನಮಗೆ ನಾವು ಏನನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಅನ್ನೋದು ಪ್ರಶ್ನೆ ಇರೋದು. ನಾವು ಯಾರನ್ನು ನೋಡ್ರಿ, ನಾವು ನಮ್ಮ ಮನೆಯನ್ನು ನಾನು ಕಾಂಕ್ರೀಟಲ್ಲಿ ಕಟ್ಕೊಳ್ಳಲ್ಲ, ಈ ಥರ ನಾನು ಕಟ್ಕೊಳ್ತೀನಿ ಅಂದರೆ ಅವ್ನು ಬಿಸ್ನೆಸ್ ಮಾಡೋನು ಇದರನ್ನೇ ಕೊಡ್ತಾನೆ ನಮಗೆ. ಅವನು ರಿಯಲ್ ಎಸ್ಟೇಟ್ ಅವನು ಏನೂ ಅಲ್ಲ, ಸ್ಟೀಲು ಸಿಮೆಂಟು ತಂದು ಪೊಲ್ಯೂಷನ್ ಮಾಡಿದ್ದಾನೆ ಅಂದರೆ ಅವನೆಲ್ಲ ಮಾಡಿರೋದು, ನಾವು ಮಾಡಿರೋದು. ಅವನೆಲ್ಲಿ ಮಾಡಿದ್ದಾನೆ? ನಮ್ಗೆ ಇದೇ ಬೇಕು ಅಂತಂದರೆ ಅದನ್ನೇ ಕೊಡ್ತಾನೆ ಅವನು. ನಾವು ನಮ್ಮ ಬದುಕಿನ ರೀತಿನ ನಾವು ಮತ್ತೆ ಆಯ್ಕೆ ಮಾಡ್ಕೊಳ್ಳೋ ಥರದ್ದಾದರೆ ಸರ್ ನಾವು ಮಾಡ್ಕೊಳ್ಳೋ ಅಗತ್ಯ ಬಂದಿದೆ. ನಮಗೆ ವಿ ಡೋಂಟ್ ಹ್ಯಾವ್ ಮಚ್ ಏಜೆನ್ಸಿ ಅಂದರೆ ನಮ್ಮ ಕೈಲಿ ಮಾಡೋದು ಕಮ್ಮಿ ಆಗಿದೆ ಈಗ, ನಮ್ಮ ಕೈಯಿಂದ ಆಗೋದು ಕಮ್ಮಿ ಆಗಿದೆ ಈಗ. ನಾವು ಏಜೆನ್ಸಿನ ಮತ್ತೆ ಗಳಿಸ್ಕೋಬೇಕು ಅಂದರೆ ಕೆಲವನ್ನ ಬಿಡಬೇಕು. ನಾವು ಹೀಗೆ ಬದುಕ್ತೀವಿ ಅಂತ ನಾವು ನಿರ್ಧಾರ ಮಾಡಬೇಕು. ನೋಡಿ, ನಾನು ಹೇಳ್ತೀನಿ, ನೀವೆಲ್ಲ ನನ್ನ ಅಭಿಪ್ರಾಯದಲ್ಲಿ ಒಂಥರ ಸ್ಪೆಷಲ್ ಜನ. ನೀವು ಏನೇನೋ ಮಾಡ್ಬೋದಾಗಿತ್ತು. IPL ಎಲ್ಲ ನಡೀತಾ ಇದೆ. ಇಲ್ಲಿ ಬಂದು ಕೂತ್ಕೊಂಡು ಅಷ್ಟೇನು ದೊಡ್ಡ ಬುದ್ಧಿವಂತನಲ್ಲದ ಮೇಧಾವಿ ಇಲ್ಲದ ನನ್ನ ಮಾತು ಕೇಳ್ತಾ ಇದ್ದೀರಾ. ಯಾಕೆ ಮಾಡ್ತೀವಿ ಅನ್ನೋದು ನೀವು ಡಿಸೈಡ್ ಮಾಡಿದ್ದೀರಾ ಇದು ಮುಖ್ಯ ಇರ್ಬೋದು ಅಂತ. ಐ ವಿಲ್ ಸೇ ಟುಡೇ, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸೋಷಲ್ ಆ್ಯಕ್ಟಿವಿಟಿ ಹ್ಯೂಮನ್ ಬೀಯಿಂಗ್ಸ್ ಕ್ಯಾನ್ ಡೂ ಇಸ್ ಟು ಟಾಕ್ ಟು ಈಚ್ ಅದರ್. ಒಬ್ರನ್ನೊಬ್ರು ಮಾತಾಡ್ಸೋಕ್ಕಾಗಲ್ಲ ನಮ್ಗೆ. ಇವಾಗ ಮನೆಯಲ್ಲೇ ಮಾತಾಡೋಕ್ಕಾಗಲ್ಲ. ಮನೆಯಲ್ಲಿ ಜಗಳ ಏನಾಗುತ್ತೆ ಅಂದರೆ 2 TV ಇಟ್ಕೋಬೇಕು. ನಾನು ಸೀರಿಯಲ್ ನೋಡ್ತಾ ಇದ್ದೀನಿ, ನಾನು ಕ್ರಿಕೆಟ್ ಮ್ಯಾಚ್ ನೋಡ್ತಾಯಿದ್ರೆ ಜಗಳ ಆಗುತ್ತೆ ಅಂತ. ಎಂಥ ವಿಚಿತ್ರ ಬದುಕು ಮಾಡ್ಕೊಂಡಿದ್ದೀವಲ್ಲ ನಾವು. ನೀವೇ ಹೇಳ್ತಾ ಇರೋದು ಎಲ್ಲನೂ ಸರಿಯೇ, ನಾ ಇಲ್ಲ ಅಂತಿಲ್ಲ, ಆದರೆ ಅನಿವಾರ್ಯ ಅಲ್ಲ ಅದು ಅಂತ ನಾನು ಹೇಳ್ತೀನಿ. ಆ ಥರ ನಾವು ಉಪಯೋಗಕ್ಕೆ ಇಲ್ಲ ಅನ್ನೋ ಅನಿವಾರ್ಯತೆ ಬೇಡ. ನಿಮಗೆ ಸಮಯ ಬಿಡುವಿದ್ರೆ ನಿಮಗೆ ರಸ್ತೆಲಿರೋ ಗಿಡಗಳಿಗೆ ನೀರು ಹಾಕ್ಕೊಂಡೋಗಿ, ಏನು ಕಷ್ಟ? ನಾ ಹೇಳೋದು ಎಲ್ಲವೂ ನಂದೆ ಅಂತ ತಿಳ್ಕೊಬೇಕು, ಇನ್ನೊಬ್ಬರದು ಅಂತ ತಿಳ್ಕೊಬಾರ್ದು. ಯಾಕಂದರೆ ಇನ್ನೊಬ್ರು ಇಲ್ಲ ಅಂತ ರಮಣ ಹೇಳಿದ್ರಂತೆ. ಸ್ವಾಮೀಜಿ ಟೀಚ್ ಮೀ ಹೌ ಟು ಡೀಲ್ ವಿತ್ ಅದರ್ಸ್ ಅಂದರೆ ರಮಣ ಹೇಳಿದ್ರಂತೆ, ದೇರ್ ಇಸ್ ನೋ ಅದರ್ ಅಂತ. ನಮಸ್ತೆ ಅಂದ್ರೇ ನೋ ಅದರ್ ಅಂತಾರೆ. ನಮಸ್ತೆ ಅಂದರೆ ನೋ ಅದರ್ ಅಂತ. ನನ್ನಲ್ಲಿರೋದು ನಿನ್ನಲ್ಲಿದೆ ಅಂತಲೇ ಹೇಳ್ತಿರೋದಲ್ವ ಅದು ಅಲ್ಲ. ಏನು ಅದಕ್ಕೆ ನಾವು ಹಂಗಿದ್ರೆ ಮಾತ್ರ ಮನುಷ್ಯ ಉಳಿಯೋದಕ್ಕೆ ಲಾಯಕ್ಕು. ಇಲ್ದೇ ನಾವು ಹಿಂಗೆ ಯುದ್ಧ ಮಾಡ್ಕೊಂಡು ಸಾಯ್ತೀವಿ. ಈಗ ಅವನು ಡಿಫೆನ್ಸ್ ಮಿನಿಸ್ಟರ್ ಹೇಳ್ತಿದ್ದಾನೆ, ನಾವು ನ್ಯೂಕ್ಲಿಯರ್ ವಾರ್ಗೆ ರೆಡಿ ಇದ್ದೀವಿ ಅಂತ ಮಾತಾಡ್ತಾ ಇದ್ದಾನೆ ಅವನು. ಈ ಥರ ಮಾತಾಡಿದ್ರೆ ನಾವು ನಿರ್ನಾಮ ಆಗಿಬಿಡ್ತೀವಿ. ಪ್ಲ್ಯಾನೆಟ್ ಇರುತ್ತೆ, ಅದಕ್ಕೆ ರಿಕವರ್ ಆಗುತ್ತೆ. ಎಲ್ಲಿ ಶರ್ನೋಬಿಲ್ ಆಕ್ಸಿಡೆಂಟ್ ಆಗಿದೆಯೋ ಅಲ್ಲಿ ಕಾಡೆಲ್ಲ ತುಂಬ ಚೆನ್ನಾಗಿದೆ, ಪ್ರಾಣಿಗಳೆಲ್ಲ ಓಡಾಡ್ಕೊಂಡಿದೆ ಅಲ್ಲಿ, ಮನುಷ್ಯರಿಲ್ಲ, ಅದಕ್ಕೆ ಚೆನ್ನಾಗಿದೆ ಅದು. ಸೊ ನಾವು ಇರಬೇಕು ಅಂತ ಇದ್ದರೆ ನಾವು ಒಳ್ಳೆಯವರಾಗಿರಬೇಕು. ಇದು ಇಟ್ ಈಸ್ ಸೈನ್ಸ್, ನಾಟ್ ಜಸ್ಟ್ ಮೊರಾಲಿಟಿ. ಈಗ ನಾವು ಒಳ್ಳೆಯವರಾಗಿರಬೇಕು. ಯಾರು ಸ್ಟಾರ್ಟ್ ಮಾಡ್ತಾರೆ ಅವರು ಇರಲಿ, ಆಮೇಲೆ ನಾನು ಇರ್ತೀನಿ ಅನ್ನೋ ಥರ ಮಾತಾಡಬಾರ್ದು. ನಾವಾಗೆ ಡಿಸೈಡ್ ಮಾಡಬೇಕು ಒಳ್ಳೆಯವರಾಗಿರ್ತೀವಿ ಅಂತ. ನೋಡಿ, ನನ್ನ ಹತ್ರ ಒಂದು ಥಾರ್ ಕಾರ್ ಇದೆ. ಥಾರು ಅದು ಹೊಸದು, 7.5 ಕಿಲೋಮೀಟರ್ಸ್ ಪರ್ ಲೀಟರ್ ಅಷ್ಟೇ ಕೊಡೋದು. ನನಗೆ ಯಾರೋ ಗಿಫ್ಟಾಗಿ ಕೊಟ್ಟರು, ನಾನು ಕೇಳಲಿಲ್ಲ, ತೊಗೊಳ್ಳಿಲ್ಲ. ಅದು ನಾನು ಯಾವುದೋ ಕಂಪ್ನಿಗೆ ಕನ್ಸಲ್ಟೆಂಟು ನನಗೆ ಕೊಟ್ಟರು. ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ನೋಡಿರಿ ನಾನು 15,000 ಕಿಲೋಮೀಟ್ರ್ ಓಡಿಸಿದ್ದೀನಿ, ನನಗೆ ಬೇಡ ಮಾರಾಯ, ಇದು ಇಷ್ಟು ಗಾತ್ರ ಇದೆ, ಅಷ್ಟು ಪೆಟ್ರೋಲ್ ಕುಡಿಯುತ್ತೆ, ನನಗೆ ಬೇಡ. ನನ್ನ ಮಗಳದು ಆಲ್ಟೋ 800 ಇದೆ, ನನಗೆ ಅದು ಸಾಕು, ನಾನು ಇದನ್ನ ವಾಪಸ್ ಕೊಡ್ತೀನಿ ಅಂತ ಅವ್ರಿಗೆ ಹೇಳಿದೆ. ಈಗ ನಾನು ಮಾಡಿದ್ದು ವಾಟ್ ಎ ಫುಲಿಶ್ ಗೈ ಯು ಆರ್ ಅಂತ ಹೇಳ್ತಾರೆ ಯಾರಿಗಾರು ಹೇಳಿದ್ರೆ. ಅವ್ರು ಹೇಳಿದ್ರೂ ಪರವಾಗಿಲ್ಲ. ನನ್ನ ಪ್ರಕಾರ ನಾನು ಮಾಡ್ತಾ ಇರೋದು ಬುದ್ಧಿವಂತಿಕೆ, ವಿವೇಕದ ನಿರ್ಧಾರ ಇದು. ಎಲ್ಲರೂ ಹಂಗಿದ್ರೆ ನಿಮ್ಮ ಊರು ಚೆನ್ನಾಗಿರುತ್ತೆ. ನಿಮಗೆ ಯಾರೋ ರಾಜಕಾರಣಿ ಬಂದು ಮೂರು ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರೆ ನಿಜಾಗ್ಲೂ ಯಾವುದೋ ಭ್ರಮೆಯಲ್ಲಿ ಬದುಕಿದ್ದೀವಿ. ಅದೆಲ್ಲ ಅವ್ರು ಯಾರು ಮಾಡೋದಿಲ್ಲ. ಸರ್ ಅದು ಕೊನೆ, ದಯವಿಟ್ಟು ಅವಕಾಶ ಮಾಡಿಕೊಡಿ ಪ್ಲೀಸ್. ಸರ್ ಅದು ಲಾಸ್ಟ್ ಪ್ರಶ್ನೆ ಅಂದರೆ ನಾವು ಪ್ಲೀಸ್ ಕೊನೆ ಪ್ರಶ್ನೆ ದಯವಿಟ್ಟು. ನಮಸ್ಕಾರ ಸರ್. ನಾನು ಆಚೆ ನಿಂತಿರ್ತೀನಿ, ಮಾತಾಡ್ತಾರಣ್ಣ ಬೇಕಾರೆ. ಸರ್, ಜಾಗತಿಕ ಮಟ್ಟದಲ್ಲಿ AI ಬಳಸುವ ಮೂಲಕ ಇಟ್ ವಿಲ್ ಟಾರ್ನಿಶ್ ದಿ ಇಮೇಜ್ ಆಫ್ ಎ ಪರ್ಸನ್ ಬೈ ರೀಪ್ಲೇಸಿಂಗ್ ಒನ್ಸ್ ಫೇಸ್ ಆರ್ ಫಿಸಿಕ್
ಅಂದರೆ ಒಬ್ಬ ವ್ಯಕ್ತಿಯ ತೇಜೋವಧೆ ಮಾಡೋದಕ್ಕೆ ಅದು ಒಂದು ಅನುಕೂಲ ಅಥವಾ ಅವಕಾಶ ಮಾಡಿಕೊಟ್ಟೋದಕ್ಕೆ ಅದು ಒಂದು ಕಾರಣ ಆಗಿದೆ. ಇದು ಇಟ್ ಡಸ್ ಮೋರ್ ಹಾರಮ್ ದ್ಯಾನ್ ಗುಡ್. ಇದ್ರ ಬಗ್ಗೆ ಏನು ಸರ್? ನೋ ಟೆಕ್ನಾಲಜಿ ವಿಲ್ ಡು ಗುಡ್ ಆರ್ ಬ್ಯಾಡ್. ಪೀಪಲ್ ವಿಲ್ ಯೂಸ್ ಟೆಕ್ನಾಲಜಿ ಟು ಡು ಗುಡ್ ಆರ್ ಬ್ಯಾಡ್. ಟೆಕ್ನಾಲಜಿ ಇಟ್ ಸೆಲ್ಫ್ ಹ್ಯಾಸ್ ನೋ ಇಂಟೆಂಟ್. ಅದಕ್ಕೆ ಇಂಟೆಂಟ್ ಇರೋದಿಲ್ಲ ಅದಕ್ಕೆ ಟೆಕ್ನಾಲಜಿಗೆ. ನೋಡಿ, ನಾನು ಇವತ್ತು ನನ್ನ ಫ್ಯಾಮಿಲಿ ಗ್ರೂಪಲ್ಲಿ ಒಂದು ವಿಡಿಯೋ ಶೇರ್ ಮಾಡಿದೆ. ಹಿರೋಶಿಮಾನಲ್ಲಿ ಅದನ್ನು ಶೇರ್ ಮಾಡಿ ನನ್ನ ತಮ್ಮ ಕಳಿಸ್ದ. ದಿಸ್ ಇಸ್ ಫೇಕ್ ಎ ಜನರೇಟೆಡ್ ಅಂತ ಕಳಿಸ್ದ. ಎಷ್ಟು ಚೆನ್ನಾಗಿದೆ ಅದು ಅಂದರೆ ಕಣ್ಣಲ್ಲಿ ನೀರು ಬರೋ ಥರ ಇದೆ ಅದು ಎ ಜನರೇಟೆಡು. ಅದು ಸೃಜನಶೀಲತೆ ಹೌದೋ ಅಲ್ವೋ ಹೇಳಿ ಹಂಗಾರೆ. ಅದು ಕ್ರಿಯೇಟೆಡ್ ಎ ಸ್ಟೋರಿ. ಅವ್ರು ಚಿಕ್ಕ ವಯಸ್ಸಲ್ಲಿ ಲವರ್ಸ್ ಆಗಿದ್ರಂತೆ. ಹಿರೋಶಿಮಾ ಬಾಂಬ್ ಬಿದ್ದುಬಿಡ್ತಂತೆ. ಅವಳು ಸತ್ತೋಗಿದ್ದಾಳೆ ಅಂತ ಇವ್ರು ತಿಳ್ಕೊಂಡಿದಂತೆ, ಇವಳು ಸತ್ತೋಗಿದ್ದ ಅವರು ತಿಳ್ಕೊಂಡಿದಂತೆ. ಅವಳು ಮ್ಯೂಸಿಷಿಯನ್ ಅಂತೆ, ಇವರು ಮ್ಯೂಸಿಷಿಯನ್ ಅಂತೆ. ಇಬ್ರಿಗೂ ಒಂದು ಸಾಂಗ್ ಇತ್ತಂತೆ. ಆಮೇಲೆ 60 ವರ್ಷ ಆದಮೇಲೆ ಬದುಕಿದ್ದಾರೆ ಅಂತ ಗೊತ್ತಾಯ್ತಂತೆ. ಅವರಿಬ್ಬರು ಸೇರಿ ಇದು ಅಮೇರಿಕಾಸ್ ಟ್ಯಾಲೆಂಟ್ ಶೋನಲ್ಲಿ ಬಂದು ನಮ್ಮಿಬ್ಬರದು ಇದು ಪ್ರೇಮ ಗೀತೆ ಇದು ನಾವು ಅಂದ್ಬಿಟ್ಟು ಮಾಡಿದ್ರೆ ಫುಲ್ ಆಡಿಯನ್ಸ್ ಅಳ್ತಾ ಇದೆ. ಅವನು ಸೈಮನ್ ಅನ್ನೋನು ಜಡ್ಜು ಅಳೋದೇ ಇಲ್ಲ, ಅವನು ಅಳ್ತಾ ಇದ್ದಾನೆ. ನೋಡಿದ್ರೆ ನನ್ನ ಕಣ್ಣಲ್ಲೂ ನೀರು ಬಂತು. ನೋಡಿದ್ರೆ ಫೇಕ್ ಅದು ಅದು. ಸೊ ಸೃಜನಶೀಲತೆ ಅಂದರೆ ಏನು ಅನ್ನೋದು ದೊಡ್ಡ ಪ್ರಶ್ನೆ ಬರುತ್ತೆ ಇವಾಗ ಅಂತ. ನೋಡಿ, ಎಷ್ಟು ಕೇಳಿದ್ರು ನೋಡಿ ಯೋಚನೆ ಮಾಡ್ತಾನೆ ಇರಬೇಕು. ನಾನಂತೂ ನಿರ್ಧಾರ ಮಾಡಿದ್ದೀನಿ, ನಾವು ಆ ಹಾಡಲ್ಲಿದ್ದಂಗೆ दूसरों को जैसे पहले खुद को जै करे, ಅದೇ ನಿಜ. ನಾವು ನಮ್ಮ ಕೆಟ್ಟ ಬುದ್ಧಿಯನ್ನು ನಾವು ಜಯಿಸಬೇಕು, ಬೇರೆಯವ್ರನ್ನ ಸರಿ ಮಾಡೋದಕ್ಕೆ ಮೊದಲು. ಅದನ್ನ ಮಾಡಿದ್ರೆ ಮಾತ್ರ ಸಾಧ್ಯ ಇದೆ, ಇಲ್ಲದ್ರೆ ಆಗೋದಿಲ್ಲ. ತ್ಯಾಗ ಮಾಡೋದು ಅದೊಂದೇ. ಯಾವ ಲವ್ ಸ್ಟೋರಿನಲ್ಲಾದರೂ ಇದ್ದೇ ಇರುತ್ತೆ. ಲವ್ ಸ್ಟೋರಿಯಲ್ಲಿ ಏನಿರುತ್ತೆ, ಹುಡುಗ ಹುಡುಗಿ ಪ್ರೇಮಿಸ್ತಾರಲ್ಲ, ಅಲ್ಲಿವರೆಗೂ ಆ ಹುಡುಗ ಪ್ರೇಮಿಸ್ತಾ ಇದ್ದಿದ್ದು ಏನಿತ್ತೋ ಅದನ್ನು ಬಿಡ್ತಾನೆ ಅವನ ಹುಡುಗಿಗಾಗಿ. ಆ ಹುಡುಗಿ ಅಲ್ಲಿವರೆಗೂ ಯಾವುದನ್ನು ಒಪ್ಕೊಂಡೇ ಇರೋಲ್ಲೋ ಅವಳು ಒಪ್ಕೊಳ್ತಾಳೆ ಅವನಿಗಾಗಿ. ಆ ತ್ಯಾಗ ಮಾಡಿದ್ರೆ ಮಾತ್ರ ಲವ್ ಸ್ಟೋರಿ ಆಗೋದು. ಅಂದರೆ ಒಬ್ರೊಬ್ರು ಇಷ್ಟಪಡಬೇಕು, ಮದುವೆ ಸಾಧ್ಯ ಆಗಬಾರ್ದು, ಎಲ್ಲವನ್ನು ಮೀರಿ ಅದು ಸಾಧ್ಯ ಆಗುತ್ತೆ. ಆದರೆ ಪರ್ಸ್ನಲ್ಲಾಗಿ ಅವ್ರದ್ದು ಆಸೆ ಏನಿರುತ್ತೆ ಅದನ್ನು ಬಿಡ್ತಾರಲ್ಲ. ಅದಕ್ಕೆ ದ ಹೀರೋ ಎಂಡಲ್ಲಿ ನಮ್ಮ ಇಂಡಿಯನ್ ಸಿನಿಮಾಗಳಲ್ಲಿ ಬರುತ್ತೆ ನೋಡಿ, ಎಂಡಲ್ಲಿ ಹೀರೋ ಫೈಟಿಂಗು ಎಲ್ಲ ಮಾಡಿರ್ತಾನೆ, ಎಂಡಲ್ಲಿ ಹುಡುಗಿ ಪರ್ಪಸ್ ಚೇಂಜ್ ಆಗಿದೆ, ಈಗ ಹುಡುಗಿ ಬೇಕು, ಅದಾಗತ್ತಲ್ಲ. ಅದು ಚೆನ್ನಾಗಿ ಮಾಡಿರಲ್ಲ. ಎರಡೂ ಕಡೆಯಿಂದ ಅದಾದಾಗ ಚೆನ್ನಾಗಿರುತ್ತದು ಆ ಸ್ಟೋರಿ. ತ್ಯಾಗನೇ ಮೇಯ್ನು. ನೀವು ತ್ಯಾಗ ಮಾಡಿದ್ರೆ ಮಾತ್ರ ಆಗೋದು. ಬಟ್ ನೀವು ತ್ಯಾಗ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ, ನಿಮಗೆ ಅರ್ಥ ಇದೆ. ಅರ್ಥ ಅಂದರೆ ಲಾಭ ಇದೆ ನಿಮಗೆ. ಅದರಲ್ಲಿ ನಿಮಗೆ ನಿಜವಾಗ್ಲೂ ಏನು ಬೇಕಾಗಿರುತ್ತೆ ಅನ್ನೋದು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ, ಅದು ನಿಮಗೆ ಸಿಕ್ಕಿದೆ. ಪಡ್ಕೊಳ್ದಿದ್ರೂ ಸಿಕ್ಕಿದೆ ನಿಮಗದು, ಅಲ್ವಾ? ಇಟ್ ಈಸ್ ಬೆಟರ್ ಟು ಹ್ಯಾವ್ ಲವ್ಡ್ ಆ್ಯಂಡ್ ಲಾಸ್ಟ್ ದೆನ್ ನೆವರ್ ಟು ಹ್ಯಾವ್ ಲವ್ಡ್ ಅಟ್ ಆಲ್. ನಿಮ್ಮ ಇಂಗ್ಲೀಷ್ ಲಿಟ್ರೇಚರಲ್ಲಿ ಅದು ಕವನ ಬರುತ್ತಲ್ವ. ಇಟ್ ಈಸ್ ಬೆಟರ್ ಟು ಹ್ಯಾವ್ ಲವ್ಡ್ ಆ್ಯಂಡ್ ಲಾಸ್ಟ್ ದೆನ್ ನೆವರ್ ಟು ಹ್ಯಾವ್ ಲವ್ಡ್ ಅಟ್ ಆಲ್. ಸಿ, ದ ನೀಡ್ ಆಫ್ ಲವ್ ಈಸ್ ಟು ಗಿವ್ ಮೋರ್ ದೆನ್ ಟು ಟೇಕ್. ಅದರ ಬ್ಯೂಟಿ ಅದು ಇರೋದಕ್ಕೇನೆ ನಾವು ಮನುಷ್ಯರಿಗೆ ಸಾಧ್ಯ ಆಗಿರೋದು. ನೀವು ಬಾಂಧವ್ಯ ಅನ್ನೋದು ಬಯಕೆ ಇರೋದೇ. ಯಾಕೆ ಅಂದರೆ ಬರೀ ಸೆಕ್ಸ್ಗಲ್ಲ, ಮರು ಸೃಷ್ಟಿ ಮಾಡೋದಕ್ಕೆ ಮಾತ್ರ ಇಲ್ಲ ಬಾಂಧವ್ಯ. ಮನುಷ್ಯರಿಗೆ ಅದನ್ನು ಮೀರಿದ ಬಾಂಧವ್ಯ ಇದೆ. ಮದುವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳಾದ ಮೇಲೆ ಬಾಂಧವ್ಯ ಇರುತ್ತಲ್ಲ, ಅದು ಯಾಕೆ ಇರುತ್ತೆ ಅಂದರೆ ಈ ಪ್ರಾಣಿಗಳಿಗಿರೋ ಅರ್ಥ ಅಲ್ಲ ಅದು. ಅದನ್ನು ಮೀರಿದೊಂದು ಅರ್ಥನ ನಾವು ಮನುಷ್ಯರು ಕಲ್ಪಿಸ್ಕೊಂಡಿದ್ದೀವಲ್ಲ, ಅದರ ಮೂಲದಲ್ಲಿ ಆ ಬಾಂಧವ್ಯಕ್ಕೆ ಪ್ರೇಮ ಇರಬೇಕು. ಹೇಳಿದ್ರೆ ಹೆಂಗೆ ಮಾಡ್ತೀರಾ ಅದನ್ನು, ಅಲ್ಲ?